ಬಟ್ ಡೆಫಿನೆಟ್ಲಿ ಅದೊಂದು ಪವರ್ ನಿಮ್ಮೊಟ್ಟಿಗೆ ಬಂತು, ಪಾಸಿಟಿವ್ನೆಸ್. ಬಾವಿಯ ನೀರು ಅಂದ್ರೆ ಒಂದು ಶಿಬರೂರಲ್ಲಿ ಅದು ದೊಡ್ಡ ವಿಚಾರ. ಓಕೆ, ದೈವದ ಹತ್ರ ಪ್ರೂಫ್ ಎಂತ ಕೇಳುದು, ಅದು ಎಂತ ಹೇಳ್ತದೆ, ನಮ್ಗೆ ನಂಬಿಕೆ ಬೇಕು, ಅದು ನಮ್ಮ ದೈವ. ದುಡ್ಡು ನೋಡ್ಲಿಕ್ಕೆ ಆಗಲ್ಲ, ದುಡ್ಡಿನ ಪ್ರಶ್ನೆ ಬರಲ್ಲ. ಆ ಸಂದರ್ಭ ಕೆಲವರು ಹೇಳ್ತಾರೆ ನಿಮ್ಗೆ ಎಷ್ಟು ಬೈ ಮೇಲೆ ಬರ್ತದೆ, ಅದು ನಿಮ್ಗೆ ಸ್ವಲ್ಪ ಸಹ ಗೊತ್ತಾಗುದಿಲ್ವಾ, ಅದು ಏನ್ ಕಾಣ್ತದೆ. ನಾವು ದೈವದ ಬಗ್ಗೆ ನಾವು ಹಾಗೆಲ್ಲ ಹೇಳಲಿಕ್ಕೆ ಆಗಲ್ಲ. ವೆಲ್ಕಮ್ ಟು ಒನ್ ಮೋರ್ ಎಪಿಸೋಡ್ ಆಫ್ ಮಂಥನ್ ವಿತ್ ಲಕ್ಷ್ಮಣ್. ಇವತ್ತಿನ ಒಂದು ಎಪಿಸೋಡ್ ಪ್ರಾಬ್ಲಿ ನನಗೆ ಪರ್ಸ್ನಲಿ ಇಮೋಷ್ನಲಿ ಕನೆಕ್ಟೆಡ್ ಅಂತ ಹೇಳ್ಬೋದು, ಇಲ್ಲ ಟ್ರೆಡಿಷ್ನಲಿ ಮತ್ತು ಸ್ಪಿರಿಚುವಲಿ ಕನೆಕ್ಟೆಡ್ ಅಂತ ಸಹ ಹೇಳ್ಬೋದು. ಒಂದು ತುಳುನಾಡಿನ ಸಂಸ್ಕೃತಿ, ಭಕ್ತಿ ಮತ್ತು ತುಳುನಾಡಿನ ದೈವ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿರುವ ಕೊಡಮನ್ನಿ ತಾಯಿ ದೈವ ಒಟ್ಟಿಗೆ ಇರುವಂಥವರು ಭಾಳ ಅದ್ಭುತ ವ್ಯಕ್ತಿ, ಸರಳ ವ್ಯಕ್ತಿ ಪ್ರಸಾದ್ ಸರ್ ನಮ್ಮೊಟ್ಟಿಗಿದ್ದಾರೆ. ಪ್ರಸಾದ್ ಸರ್, ಮಂಥನ್ ವಿತ್ ಲಕ್ಷ್ಮಣ್ ನನ್ನ ಪಾಡ್ಕಾಸ್ಟ್ ಬಂದದಕ್ಕೆ ತುಂಬ ಥ್ಯಾಂಕ್ಸ್, ಒಪ್ಪಿದ್ದಕ್ಕೆ. ಸೊ ಪ್ರಾಬ್ಲಿ ನಮ್ಮ ಲಕ್ ಅಂತ ಸಹ ಹೇಳ್ಬೋದು ಬಂದದ್ದು. ಸೊ ಹಾಗೆ ಅವರ ಬಾಲ್ಯ ಜೀವನದಲ್ಲಿ ಚಿಕ್ಕವರಿರುವಾಗ ಪ್ರಾಬ್ಲಿ ದೈವದ ಕೂಗನ್ನು ಕೇಳಿ ಅದೊಂದು ಎಕ್ಸೆಪ್ಟ್ ಮಾಡಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತದೆ. ಆ ಜರ್ನಿಯಲ್ಲಿ ಅವರ ಬಾಲ್ಯ ಜೀವನದ ಅನುಭವಗಳು, ದೈವ ಒಟ್ಟಿಗಿರುವ ಸಂಬಂಧಗಳು, ಹಾಗೆ ಸಮಾಜಗೋಸ್ಕರ ಅವರು ಕೊಟ್ಟಂಥ ಕೊಡುಗೆ, ಇದರ ಎಲ್ಲರ ಬಗ್ಗೆ ನಾವು ಮಾತಾಡುವ. ಬಟ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಬಂದದಕ್ಕೆ ಪಾಡ್ಕಾಸ್ಟಿಗೆ. ಇಟ್ಸ್ ಅನ್ ಆನರ್, ಪ್ರಾಬ್ಲಿ ನಮ್ಮ ಲಕ್ ಅಂತ ಸಹ ಹೇಳ್ಬೋದು. ಸೊ ಕೆಲವರು ಇದು ಮೂಢನಂಬಿಕೆ ಅಂತ ಸಹ ಹೇಳ್ಬೋದು, ಕೆಲವರು ಸ್ವಲ್ಪ ಹೈಪ್ ಕೊಡೋದು ಅಂತ ಸಹ ಹೇಳ್ಬೋದು. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಅಂದರೆ, ನೀವು ಸ್ಟುಡಿಯೋ ಒಳಗೆ ಬಂದಾಗ ನನಗೆ ಒಂದು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಯಿತು ಸರ್. ಆ್ಯಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ಡೆಫಿನೆಟ್ಲಿ ಅದೊಂದು ಪವರ್ ನಿಮ್ಮೊಟ್ಟಿಗೆ ಬಂತು, ಪಾಸಿಟಿವ್ನೆಸ್. ಸೊ ಇವತ್ತಿನ ಸಂಚಿಕೆ ಶುರು ಮಾಡುವ. ಸೊ ಕೊಡಮನ್ನಿ ತಾಯಿ ದೈವದ ಒಂದು ಚಾಕ್ರಿ ಮಾಡುವವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರೊಟ್ಟಿಗೆ ನೀವು ನಿಮ್ಮ ಜರ್ನಿಯನ್ನು ಶುರು ಮಾಡಿದ್ದೀರಿ. ಬಟ್ ನಿಮ್ಮ ಫ್ಯಾಮಿಲಿಗೆ ಇದೊಂದು ಬರಲಿಕ್ಕೆ ಹೇಗೆ ಸರ್ ರೀಸನ್? ಅಂದರೆ ನಿಮ್ಮ ಪೂರ್ವಜರಿಂದ ಬಂತ, ಇಲ್ಲ ನಿಮ್ಮ ತಂದೆಯಿಂದ ಬಂತ, ನಿಮಗೆ ಹೇಗೆ ಬಂತಿದೆ? ಇದು ನಿಜವಾಗ್ಲೇ ಹೇಳಲಿಕ್ಕೆ ಹೋದರೆ ಇದು ನನ್ನ ತಂದೆಯಿಂದಲೇ ಬಂದದ್ದು. ಓಕೆ, ಯಾಕಂದ್ರೆ ತಂದೆಯವರು ಸಾಧಾರಣ ಒಂದು ನಾನು ಹುಟ್ಟುವಾಗಿಂತ ಮುಂಚೆನೆ, ಅವರು ಸಣ್ಣಗಿರುವಾಗಲೇ ಸೊ ಸಾಧಾರಣ ಎಷ್ಟು ಸರ್, ಒಂದು 80 years 70 70-80 ವರ್ಷ ಹಿಂದೆದು ಕಥೆಯ? ಖಂಡಿತವಾಗಿ ಓಕೆ, 70-80 ವರ್ಷದ ಹಿಂದೆನೆ ಅವರು. ಯಾಕೆಂದ್ರೆ ಅವರು ಸಣ್ಣ ಇರುವಾಗ ಅವರು ಕೂಡ ಒಂದು ಪ್ರೋಗ್ರಾಮ್ ನಾಟಕದಲ್ಲಿ ಅವರು ಎಂತದೊಂದು ಆಕ್ಟ್ ಮಾಡಿದಂತೆ ತಂದೆಯವರು. ಓಕೆ, ಹೌದು, ಓಕೆ. ನಮ್ಗೆ ಗೊತ್ತಿಲ್ಲ, ನಾವು ಹುಟ್ಟಲಿಲ್ಲ ಆ ಸಂದರ್ಭದಲ್ಲಿ. ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಯಾವ ಜಾಗದಲ್ಲಿ ಮಾಡಿದಂದ್ರೆ, ಒಂದು ಕೊಡಮಣಿ ತಾಯಿದು ಒಂದು ಜಾಗ ಅಂತ ಇರ್ತದೆ, ಮತ್ತೆ ಎಲ್ಲ ಸ್ಥಾನಮಾನ ನಿರ್ಮಾಣ ಮಾಡ್ತಾರೆ. ಆದ್ರೆ ಬಂದು ಪ್ರಥಮ ಸುರಿಗೆ ಬಂದು ಒಂದು ನೆಲೆ ಆದ ಜಾಗ ಅಂತ ಒಂದು ಗಡುಪಾಡು ಜಾಗ ಅಂತ ಇರ್ತದೆ. ಗಡುಪಾಡು ಜಾಗ ಅದೊಂದು ದೊಂಪದ ಬಲಿ ಅಂತ. ಅದೇ ಪರಿಸರದಲ್ಲಿ, ಅದೇ ಜಾಗದಲ್ಲಿ ಅವರೊಂದು ಕಾರ್ಯಕ್ರಮ ನಾಟಕದಲ್ಲಿ ನಾನು ಆಕ್ಟ್ ಮಾಡಿದಾರಂತೆ. ಆದ್ರೆ ಮಾಡಿದ್ದು ಕೂಡ ಅದು ಎಂತಂದ್ರೆ, ಅವರು ಒಂದು ದೈವದ ಮುಕ್ಕಲ್ಲಿ ರೂಪದಲ್ಲೇ ಮಾಡಿದ್ರು. ಆ ಮುಕ್ಕಲ್ಲಿ ರೂಪದಲ್ಲಿ ಆಕ್ಟ್ ಮಾಡುವಾಗಲೇ ಅವರಿಗೆ ಮೇ ಮೇಲೆ ಬಂತು. ಮೇ ಮೇಲೆ ಬಂತಂದ್ರೆ ಎಲ್ಲರಿಗೂ ನೋಡುವಾಗಲೇ ಹೆದರಿಕೆ ಆಯ್ತು, ಇದು ಎಂತ ವಿಚಾರ ಅಂತ ಗೊತ್ತಿಲ್ಲ ಅವರಿಗೆ, ಏನಾಯ್ತು ಇವನಿಗೆ ಅಂತ. ಅದಕ್ಕೆ ಸ್ಟೇಜ್ ಅಲ್ಲಿ ಆಗಿದೆ ಅವರಿಗೆ. ಆಗ್ಲೇ ಅವರು ಆ ಸ್ಟೇಜ್ ಅಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಿದ್ರಂತೆ. ಆ ಕಾಲದಲ್ಲಿ ನಾವು ಅವರ ತಾಯಿ, ನನ್ನ ತಂದೆದು ತಾಯಿ ತುಂಬಾ ಕೂಗಿದ್ರಂತೆ, ಇದು ಎಂತ ಮಾಡಿಬಿಟ್ಟಿ ನೀನು, ಎಂತ ಆಯ್ತು ನಿಮ್ಗೆ ಅಂತ. ಹೆದರಿಕೆ ಆಯ್ತು ಅವರಿಗೆ. ಮತ್ತೆಲ್ಲ ಕಡೆಗೆ ಅವರಿಗೆ ಇದರ ಬಗ್ಗೆ ವಿಮರ್ಶೆ ಮಾಡಬೇಕು, ಏನಾದ್ರೂ ಕೇಳಿ ನೋಡ್ಬೇಕು, ನನ್ನ ಮಗ ಮುಂದೆ ಎಂತ ವಿಚಾರ ಗೊತ್ತಿಲ್ಲ ಏನಂತ. ಆಗ ಒಂದು ವಿಮರ್ಶೆ ಮಾಡಿ ನೋಡುವಾಗ ಅವರು ಆಕ್ಟ್ ಮಾಡಿದಂತ ಒಂದು ಸ್ಟೇಜ್ ಕಾರ್ಯಕ್ರಮ ಬದಿಯಲ್ಲಿ ನಿಮ್ಮ ಕೊಡಮಣಿ ತಾಯಿ, ಕುಕ್ಕಿನ ತಾಯಿ ಇರುವಂತ ಒಂದು ಜಾಗ, ಆ ದೈವಗಳ ಇರುವಂತ ಒಂದು ಜಾಗ, ನಡೆ ಆ ನಡೆ ಅಂತ ಹೇಳ್ಬೋದು. ಆ ನಡೆ ಅಲ್ಲಿ ಆ ದೈವಕ್ಕೆ ಅವನು ಇಷ್ಟ ಆಯ್ತಾ ಅದನ್ನು ಹಿಡ್ಕೊಂಡಿದೆ, ಇನ್ನು ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಂತೆ. ಆಗ ಅವರ ತಾಯಿ ತುಂಬಾನೇ ಕೂಗಿದ್ರಂತೆ, ಅಯ್ಯೋ ದೇವ, ನನ್ನ ಮಗನಿಗೆ ಬೇಡಪ್ಪ ಇದು ಅಂತ. ಆದ್ರೆ ದೈವ ಕೇಳಲಿಲ್ಲ. ಅದೊಂದು ದೊಡ್ಡ ವಿಷಯ. ದೈವ ಕೇಳಲಿಲ್ಲ. ದೈವಗಳ ತುಂಬಾ ಕಷ್ಟದ ಕಾಲ ಆ ಕಾಲದಲ್ಲಿ. ಆದ್ರೂ ದೈವ ಕೇಳಲಿಲ್ಲ. ತಾಯಿ ಮತ್ತೆ ಏನು ಮಾಡುದು, ಇಡೀ ಊರಿನವರು ಹೇಳಿದ್ರಂತೆ, ಇನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ದೈವ ಬಿಡುದಿಲ್ಲ ಅಂತ ಹೇಳಿದ್ಮೇಲೆ ಏನ್ ಮಾಡ್ತೀಯ, ಕೊಡು, ದೈವಕ್ಕೆ ಒಪ್ಪಿಸಿ ಕೊಡು ಅಂತ ಹೇಳಿದ್ರಂತೆ. ದೈವಕ್ಕೆ ಒಪ್ಪಿಸಿ ಕೊಡುವುದು ದೊಡ್ಡ ವಿಚಾರ ಅಲ್ಲ. ದೈವಕ್ಕೆ ಒಪ್ಪಿಸಿ ಕೊಡುವುದಾದ್ರೆ
ಇಡೀ ಕುಟುಂಬನೇ ಬಿಡ್ಬೇಕಾಗ್ತದೆ, ಇಡೀ Okay. ಸಂಸಾರದಿಂದ ದೂರ ಇರಬೇಕಾಗ್ತದೆ. ಅದೊಂದು ತಾಯಿಗೆ ಹೆದರಿಕೆ. ನಮ್ಮ ಇದರಲ್ಲಿ ಒಂದು ದೈವದ ಕೆಲಸ ಮಾಡುವವನಿಗೆ ಎಷ್ಟು ಶ್ರದ್ಧೆ ಮತ್ತೆ ಶ್ರದ್ಧೆ ಉಂಟು. ಏನಾದ್ರೆ ಎತ್ತ ತಾಯಿಯನ್ನೊಂದು ಬಿಟ್ಟು ಮತ್ತೆ ಯಾರ ಮರಣಕ್ಕೂ ಹೋಗ್ಲಿಕ್ಕಿಲ್ಲ, ಅದು ಹೆಂಡತಿ ಆಗ್ಲಿ ಯಾರು ಆಗ್ಲಿ ಮುಟ್ಲಿಕ್ಕಿಲ್ಲ ಅವರನ್ನು. ಎತ್ತ ತಾಯಿಯನ್ನು ಮಾತ್ರ ಒಂದು ಅಧಿಕಾರ ಉಂಟು ಅವನಿಗೆ, ಸತ್ತ ಮೇಲೆ ಒಂದು ಮುಟ್ಟುವಂತ ವಿಚಾರ. ಅದೆಲ್ಲ ಹೆದರಿಕೊಂಡು ಒಂದು ಫ್ಯಾಮಿಲಿ, ಅದೊಂದು ದೈವಗೆ ಬಿಟ್ಟು ಕೊಡುದಂದ್ರೆ ಒಂದು ಸಂಸಾರ ಕುಟುಂಬ ಫ್ಯಾಮಿಲಿಯವರು ಒಟ್ಟು ಕೂಡಿ ಗ್ರಾಮಸ್ಥರಿಗೆ ಕೊಡ್ಬೇಕು. ಕರೆಕ್ಟ್, ಒಪ್ಪಿಸುವುದು. ಒಪ್ಪಿಸಿ ಇವತ್ತಿನಿಂದ ನನ್ನ ಮಗ ನಿಮ್ಗೆ. ಓಕೆ. ಗ್ರಾಮಸ್ಥರು ತೆಗೆದುಕೊಂಡು ಅಲ್ಲಿ ಗುತ್ತು ಮಡಸ್ಥಾನ ಅಂತ ಉಂಟು. ಒಂದು ದೈವ ಬಂದು ನೆಲಾದ ನಂತರ ಅಲ್ಲಿ ಒಂದು ಯಾವುದೋ ಒಂದು ಜಾತ್ರಾ ಕಾರ್ಯಕ್ರಮ ಆಗ್ಬೇಕಾದ್ರೂ ಕೂಡ ಅಲ್ಲಿ ಒಂದು ಗುತ್ತು ಮಡಸ್ಥಾನ ಬರಕೆ ಅಂತ ಉಂಟು. ಅವರು ಸಹ ನಿರ್ಣಯ ಮಾಡಬೇಕು, ಅವರ ಕೈಗೆ ಕೊಡಬೇಕು. ಅವರಿಗೆ ಕೈಗೆ ಕೊಟ್ಟ ಮೇಲೆ ಅದು ಅಷ್ಟೇ ಒಂದು ಕ್ರಮ ಉಂಟು. ಅದಕ್ಕೆ ಅಂತಂದ್ರೆ ಇಷ್ಟು ದಿನ ಒಂದು ವ್ರತ ಗುತ್ಕೊಳ್ಬೇಕು. ಆ ವ್ರತದಲ್ಲಿ ಇದ್ದು ನೀವು ತೀರ್ಥಸ್ಥಾನ ಎಲ್ಲ ಮಾಡಿ ದೈವಕ್ಕೆ ಒಪ್ಪಿಸಿ ಕೊಡುವಾಗ ದೈವ 3 ಸಲ ಕೇಳ್ತದೆ. ಅಷ್ಟು ಶುದ್ಧದಲ್ಲಿ ಇರ್ಬೇಕು. ದೈವ 3 ಸಲ ಕೇಳ್ತದೆ. ನಮ್ಮದ್ರಲ್ಲಿ ಮತ್ತೊಂದು ವಿಚಾರ ಏನಂದ್ರೆ, ಕೊಡಮಣಿ ತಾಯಿದು ಒಂದು ಪಾತ್ರೆಯ ಮುಕ್ಕಲ್ಲಿ ಆಗ್ಬೇಕಾದ್ರೆ ಅವನು ಮದುವೆ ಆಗ್ಬೇಕು. ಮದುವೆ ಆಗದೆ ಅದಕ್ಕೆ ಆಗುದಿಲ್ಲ. 3 ತಕ್ಕಣ ಎಣ್ಣೆ ಅಂತೇಳಿ ಎಣ್ಣೆ ತಗೊಳ್ಳಿ ಆಗುವುದಿಲ್ಲ. ಆ ಮದುವೆ ಆದ ನಂತರನೇ ಅದು ತಗೊಳ್ಳುದು. ಅದು ಏಕೆ ತಗೊಳ್ಳುದಂದ್ರೆ ಅದೊಂದು ಕುಂಭಕಂಠಿನಿ ದೈವ. ಕೊಡಮಣಿ ತಾಯಿ ಅಂದ್ರೆ ಕುಂಭಕಂಠಿನಿ ದೇವಿ ಸ್ವರೂಪ. ಆದ್ರೆ 3 ತಕ್ಕಣ ಎಣ್ಣೆ ತೆಕ್ಕೊಂಡು ದೈವಕ್ಕೆ ಒಪ್ಪಿಸುವುದಾದ್ರೆ ಮದುವೆ ಸಂದರ್ಭದಲ್ಲಿ ಯಾವ ರೀತಿ ಆಗ್ತದೆ? ಕಾಲುಂಗುರ ಇಡಿಬೇಕು, ಕಾಲಿಗೆ ಕಾಲುಂಗುರ ಹಾಕ್ಬೇಕು. ಈ ಮಂಗಲಸೂತ್ರ ಹೇಗೆ ಕಟ್ತಾರೆ ಹೆಂಡತಿಗೆ, ಅದೇ ತರದ್ದು ಗಜಪುಷ್ಪದ ಮಾಲೆ ಅಂತ ಹೇಳ್ತಾರೆ. ಆ ಗಜಪುಷ್ಪದ ಮಾಲೆ ಹಾಕಿದ ನಂತರ ಅದು ನೀವು ದೈವಕ್ಕೆ ಬಿಟ್ಟದ್ದು, ಇನ್ನು ನಿಮ್ಮ ಪಾಲಿಗೆ ಇಲ್ಲ, ಅದು ದೈವಕ್ಕೆ. ಎಲ್ಲ ಯಾವುದ ಸೂತಕ್ಕಿರ್ಲಿ ಅದಕ್ಕೆ ಹೋಗ್ಲಿಕ್ಕಿಲ್ಲ, ಸಂಬಂಧವೇ ಒಂದು ಇಲ್ಲ ಸಂಬಂಧದಲ್ಲಿ ಅಲ್ಲಿ ಹೋಗಿ ಊಟ ಮಾಡ್ಲಿಕ್ಕಿಲ್ಲ. ಅಷ್ಟು ಒಂದು ಶ್ರದ್ಧೆಯಿಂದ ಇರ್ಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಹೆದರ್ತಾರೆ. ಆದ್ರೂ ಕೂಡ ಆ ಕಾಲದಲ್ಲಿ ನಮ್ಮ ತಂದೆ ತಾಯಿ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತುಂಬಾನೇ ಮಾಡಿದ್ದಾರೆ. ಕಷ್ಟ ಕಾಲದಲ್ಲಿ ಒಂದು 35 ವರ್ಷ ದುಡಿದಿದ್ದಾರೆ ನನ್ನ ತಂದೆ. 35 ವರ್ಷ ದುಡಿದಿದ್ದಾರೆ. ನಮ್ಮನ್ನು ಅಲ್ಲೇ, ನಾನು ಅಲ್ಲಿ ಅದೇ ಜಾಗದಲ್ಲಿ ಕಾರ್ಕಳ ಪೆರುವಾಜಿ ಮಲಂಗೇಶ್ವರ ದೇವಸ್ಥಾನದ ಹತ್ರ ಅಲ್ಲೇ ಮನೆ ಮಾಡಿಕೊಂಡು ಅಲ್ಲೇ ಹುಟ್ಟಿದಂತ ಮಗ ನಾನು. ಅಲ್ಲಿ ಅದ ನಂತರ ನಾನು ಕಾರ್ಕಳದಲ್ಲಿ ಅಲ್ಲೇ ಸ್ಕೂಲಿಗೆಲ್ಲ ಹೋಗಿ, ನಂತರ ಬಾಂಬೆಗೆ ಹೋದೆ. ಬೊಂಬೆಯಲ್ಲಿ ಒಂದು 10 ವರ್ಷ ದುಡ್ದೆ ನಾನು. ಅಲ್ಲಿ ನೈಟ್ ಸ್ಕೂಲಿಗೆ ಹೋದೆ. ಅಲ್ಲಿ ಸಹ ಕಷ್ಟಗಳ 89 ಅಲ್ಲಿ ನನ್ನ ತಾಯಿ ತೀರಿ ಹೋದ್ರು. ಊರಿಗೆ ಬಂದೆ, ಊರಲ್ಲಿ ಸೆಟ್ ಆದೆ. ಅದ್ರ ನಂತರ ಗಲ್ಫಿಗೆ ಹೋದೆ 93 ಅಲ್ಲಿ. 93 ಅಲ್ಲಿ ಗಲ್ಫಿಗೆ ಹೋಗೋ ತನಕ ನನ್ನ ತಂದೆನೇ ಇದ್ರಲ್ಲಿ. ಆಗ ನೀವೊಂದು ಈಗ ಎಂತ ಒಂದು ಕೆಲಸ ಮಾಡ್ತಾ ಇದ್ದೀರಿ, ಅದ್ರದ್ದು ಎಂತ ಸಹ ಒಂದು ಇದೆ ಐಡಿಯಾವೇ ಇಲ್ಲ. ಇಲ್ಲ ನೀವು ತಗೊಳ್ತೀರಿ ಅದು ಮುಂದೆ ನಿಮ್ಮ. ನಾನು ಯಾವತ್ತೂ ಕೂಡ ನಮ್ಮ ಮನೆಗೆ ಮತ್ತು ನಮ್ಮ ದೇವಸ್ಥಾನಕ್ಕೆ ಜಾಸ್ತಿ ವ್ಯತ್ಯಾಸ ಇಲ್ಲ, ಅಲ್ಲಿ ಎದುರಿ ಕಾಣ್ತದೆ. ವರ್ಷವಾದಿ ದೇವಸ್ಥಾನದ ಒಂದು ಉತ್ಸವ ಆಗುವ ಸಂದರ್ಭದಲ್ಲಿ ಕುಟುಂಬ ಎಲ್ಲ ಸೇರುವಾಗ ದೈವದ ಭಂಡಾರ ಬರ್ತಾ ಇರ್ತದೆ. ದೈವದ ಭಂಡಾರ ಬರುವುದಂದ್ರೆ ನನ್ನ ತಂದೆ ಹೋಗಿ ಅವರ ವ್ರತದಲ್ಲಿ ಇರ್ತಾರೆ, ಒಂದೇ ಊಟ ಮಾಡಿ, ಒಂದು ಊಟ ಮಾಡ್ಬೇಕು, ಅಲ್ಲಿ ತೀರ್ಥ ಸ್ನಾನ ಮಾಡಿ, ಅದು ಸಹ ದೇವಸ್ಥಾನದಲ್ಲೇ ಮಾಡ್ಬೇಕು ಊಟ. ಆ ತರಲ್ಲೇ ಇತ್ತು. ನನ್ನ ತಾಯಿ ಯಾವಾಗಲೂ ಹೇಳ್ತಿದ್ರು, ಪ್ರಸಾದ್ ನೀವು ಕೆಳಗೆ ಹೋಗಿ ಅಲ್ಲಿ ಭಂಡಾರ ಬರ್ತಾ ಉಂಟು, ತಂದೆಯ ಬೆನ್ನ ಹಿಂದೆ ಹೋಗಿ ಅಂತ. ನಾವು ಹೋಗುದಿಲ್ಲ, ಕನೆಕ್ಷನ್ ಅಂತ ಯಾವ್ದಾದ್ರು ಗೊತ್ತೇ ಇಲ್ಲ ಇದು ಏನು ಅಂತ. ಆದ್ರೆ ನಾವು ಸ್ಕೂಲಿಗೆ ಹೋಗುವಾಗ 3ನೇ 4ನೇ ಕ್ಲಾಸ್ ಅಲ್ಲಿ ಇರುವಾಗ ನಾನು ಕೋಲ ಎಲ್ಲ ನೇಮ ಮುಗಿದ ಮೇಲೆ ತಂದೆ ಮಲಗಿ ಇರ್ತಾರೆ, ನಾವು ಅಲ್ಲಿಗೆ ಹೋಗುದು. ಅದೆಲ್ಲ ದೈವಗಳ ಕಟ್ಟಿದೆಲ್ಲ ಸಿರಿಗಳೆಲ್ಲ ಬಿಸಾಡಿ ಇರ್ತಾರೆ. ಆ ಸಿರಿಗಳನ್ನು ನಾವು ಕಟ್ಕೊಂಡು ನಾವು ಆಟ ಆಡ್ತಿದ್ದೆವು. ಆ ಸಿಗಳೆಲ್ಲ ಬಿಸಾಡಿದ್ರು, ಅದನ್ನೆಲ್ಲ ಇಟ್ಕೊಳ್ಳುದು. ಒಂದು ಆ ತರ ನಾನು ಮಾಡ್ತಾ ಇದ್ದೆ. ಹೆದರಿಕೆ ಅಂತ ಕಾನ್ಸೆಪ್ಟ್ ಇಲ್ಲ, ಮನೆಯಲ್ಲೇ ಇರುವಂತದ್ದು, ಮನೆಯಲ್ಲಿ ಇರೋದು, ಮಕ್ಕಳಾಟಿಗೆ ಆಗ ಗೊತ್ತಿರ್ಲಿಲ್ಲ ಅಲ್ಲ. ಅದೇ ತರ ಇತ್ತು. ದೈವದ ಕೆಲಸ ತಂದೆ ಮಾಡ್ತಾ ಇದ್ರು, ನಾವು ಸಹ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೆ. ಆದ್ರೆ ಹಿಂದೆ ಹೋಗ್ಲಿಲ್ಲ. ನನ್ಗೆ ಇದು ದೈವದ ಇನ್ನು ಮುಂದೆ ನನ್ನ ತಂದೆ ನಂತರ ನನ್ಗೆ ಬರ್ತಾರೆ, ನಾನು ಕನಸಿನಲ್ಲಿ ಇಲ್ಲ. ಮತ್ತೆ ನಾನು ಅದ್ರ ಹಿಂದೆ ಹೋಗ್ಲೇ ಇಲ್ಲ. ನನ್ಗೆ ದೈವದ ಕಟ್ಲೆನೇ ಸಹ ಗೊತ್ತಿರ್ಲಿಲ್ಲ, ಎಂತ ಮಾಡುದು ನಾನು. ಮತ್ತೆ ತಂದೆ ಹೇಳಿದ್ರು, ಮತ್ತೆ ನನ್ನನ್ನು ಫಾರಿನ್ ಕಳಿಸಿದ್ರು 94 ಅಲ್ಲಿ. ನಾನು ತಂದೆ ವರ್ಷ ನಿಮ್ಮ ಹತ್ರ ಯಾವತ್ತೂ ಹೇಳಿಲ್ಲ ಮುಂದೆ ನೀವು? ಇಲ್ಲ, ಯಾವತ್ತೂ ಹೇಳಿಲ್ಲ. ನಾವು ಕನಸಿನಲ್ಲೂ ಎಣಿಸ್ಲೂ ಇಲ್ಲ. ನಾನು ನನ್ನ ಫ್ಯಾಮಿಲಿಯವ್ರು ಯಾರು ಎಣಿಸ್ಲಿಲ್ಲ ಇದು ನನಗೆ ಬರ್ತದೆ. ಅಲ್ಲಿಂದ ಮತ್ತೆ ಫಾರಿನಿಗೆ ನಾನು ಫಾರಿನ್ಗೆ ಹೋದೆ. ಫಾರಿನಿಗೆ ಹೋದದ್ದು 94ರಲ್ಲಿ ಹೋದದ್ದು ನಾನು, ಡಿಸೆಂಬರ್ ಅಲ್ಲಿ ಗಲ್ಫಿಗೆ ಹೋದೆ. ದುಬೈಯಲ್ಲಿ ಇದ್ದೆ ನಾನು. ಆಗ ತುಂಬಾನೇ ಕಷ್ಟ, ನನ್ನಿಂದನೇ ಜೀವನ ಹೋಗ್ಬೇಕು, ಬೇರೆ ಯಾರು ದುಡಿಯೋರಿಲ್ಲ. ತಾಯಿ 89 ಅಲ್ಲಿ ತೀರಿ ಹೋಗಿದ್ದಾರೆ. ನಾನು 94 ಅಲ್ಲಿ ಫಾರಿನ್ಗೆ ಹೋದ ನಂತರ
97 ಅಲ್ಲಿ ನನಗೆ ಟೆಲಿಗ್ರಾಮ್ ಬಂತು ತಂದೆ ಸೀರಿಯಸ್ ಇದ್ದಾರೆ ಅಂತ. ಓಹ್. ಆ ಸಂದರ್ಭದಲ್ಲಿ ಕೂಡ ದೈವದ ಬಗ್ಗೆ ನಾನು ಎಣಿಸ್ಲಿಲ್ಲ. ತಂದೆ ನಾನು ನೋಡ್ಲಿಕ್ಕೆ. ಫಾರಿನಿಗೆ ಹೋಗುವಾಗ ನನ್ನ ತಂದೆ ಹರ ಕೇಳಿದ್ರು, ಹಾ. ನೀನು ಒಳ್ಳೆ ರೀತಿಯಲ್ಲಿ ಹೋಗಿ ಬಂದ್ರೆ ನಿನ್ಗೆ ಕೊಡಮಣಿ ತಾಯಿಗೆ 1 ಗಂಟೆ ಒಪ್ಪಿಸುವ ಅಂತ ಹೇಳ್ತಿದ್ರು. ಹಾ. ನಾನು ಅದು ಕೂಡ ನನಗೆ ಟೆಲಿಗ್ರಾಮ್ ಬಿಟ್ಟ ನಂತರ ನಾನು ಎಮರ್ಜೆನ್ಸಿ ಬಂದೆ. ನಾನು ಬಂದಾಗ ಬಾಂಬೆಯಲ್ಲಿ ಇದ್ರು ತಂದೆ, ಟಾಟಾ ಹಾಸ್ಪಿಟಲ್ ಅಲ್ಲಿ ಇದ್ರು. ಹ್ಮ್. ಅಲ್ಲಿಂದ ನಾನು ಕರ್ಕೊಂಡು ಬಂದೆ ಊರಿಗೆ ಬರುವಾಗ ಸಹ ನಾನು ಬಸ್ಸಲ್ಲಿ ಒಂದೇ ಹೇಳ್ತಾ ಇದ್ದದ್ದು, ನೀವು ಹೇಳಿದ್ರಿ ಒಂದು ಹರಕೆ ಹೇಳಿದ್ರಿ, ಅದು ನಾವು ಈ ಸಲ ಕೊಡುವ, ನಮ್ಮ ದರ್ಶನದ ಸಂದರ್ಭದಲ್ಲಿ ನಾವು ಕೊಟ್ಟು ಬಿಡುವ, ಒಂದು ಹರಕೆ ಸಂದೇಶ ಮಾಡುವ ಅಂತ ಹೇಳ್ತಿದ್ದೆ. ಹ್ಮ್. ಅದು ಆ ಒಂದು ಸಂದರ್ಭ, ಆ ಒಂದು ಸಮಯ, ಅದು ಯಾರಿಗೂ ಬರಲೂಬಾರ್ದು, ಅದು ಎಣಿಸ್ಲಿಕ್ಕಿಲ್ಲ. ಆ ಒಂದು ಸಿಚುವೇಶನ್ ಇತ್ತು. ನಾನು ಮತ್ತೆ ನನ್ನ ತಮ್ಮ ಇಬ್ರು ಮದುವೆ ಆಗ್ಲಿಲ್ಲ ಯಾರಿಗೂ, ನಮ್ಗೆ ಯಾರು ಇಲ್ಲ ಬ್ಯಾಕ್ ಫ್ಯೂಚರ್, ಎಂತ ಮಾಡುದು, ಅಷ್ಟೊಂದು ಟೆನ್ಷನ್. ಊರಿಗೆ ಬಂದು ಮನೆಗೆ ಕರ್ಕೊಂಡು ಬಂದು ಅಂದ್ರೆ ತಂದೆಗೆ ಹುಷಾರಿಲ್ಲ, ಅವರಂದ್ರೆ ಸೀರಿಯಸ್ ಇದ್ದಾರೆ. ಹಾ. ನಾವು ಕಾರ್ಕಳದ ಪ್ರತಿಭಾ ಹಾಸ್ಪಿಟಲ್ ನಲ್ಲಿ ಅವರನ್ನು ಅಡ್ಮಿಟ್ ಮಾಡಿದ್ವಿ. ಹ್ಮ್. ಅಡ್ಮಿಟ್ ಮಾಡಿ ಡಾಕ್ಟರ್ ಇರ್ಲಿಲ್ಲ ಆ ಸಂದರ್ಭದಲ್ಲಿ, ಡಾಕ್ಟರ್ ಇಲ್ಲ ಅಂತ ನಾವು ರಾತ್ರಿ ನೈಟ್ ಒಂದು 11 ಗಂಟೆ ತನಕ ವೇಟ್ ಮಾಡಿದ್ವಿ. ಆಗ ಅಲ್ಲಿ ಅವ್ರು ಹೇಳಿದ್ರು, ಡಾಕ್ಟರ್ ಇವತ್ತು ಬರುವುದಿಲ್ಲ, ನಾಳೆ ಬರ್ತಾರೆ, ಅವರು ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಹಾ. ಆಯ್ತು ಸರಿ ಅಂತ ಹೇಳಿದ್ವಿ. ನಾನು ತಂದ ಸೂಟ್ಕೇಸ್ ಸಮೇತ ಓಪನ್ ಮಾಡಲಿಲ್ಲ, ಮಲಗಲಿಲ್ಲ ನಾನು 2 ದಿವಸ. 26 ಜನವರಿ 26 ಜನವರಿ ಅಂತ ಆ ದಿವಸ ನನ್ನ ತಂದೆ ತೀರಿ ಹೋದದ್ದು. ನನಗೆ ಗೊತ್ತಿಲ್ಲ, ಅದು ನಾನು ಎಣಿಸ್ಲಿಕ್ಕಿಲ್ಲ. ಮತ್ತೆ ನನ್ನ ತಂದೆದು ತಂಗಿ ಮತ್ತೆ ಅಣ್ಣ ಅವರ ಒಟ್ಟಿಗೆ ಇದ್ರು. ನನ್ನ ತಂದೆ ಇಷ್ಟೊಂದು ಹೇಳ್ತಿದ್ರು, ಅವನನ್ನು ಕಳಿಸಿಕೊಡಿ ಮನೆಗೆ, ಅವನು ಮಲಗ್ಲಿ, ಅವನಿಗೆ ರೆಸ್ಟ್ ಇಲ್ಲ, ನಂದು ಹೌದು, ಅವನು ಕಳಿಸಿಕೊಡಿ, ಅವನು ಮಲಗ್ಲಿ ಹೋಗಿ ಅಂತ. ಆದ್ರೆ ಸಹ ನಾನು ಯಾವ ತರ ಬಿಟ್ಟು ಹೋಗುದು, ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟ್ರು ಬಂದ್ರು, ನೆಕ್ಸ್ಟ್ ಡೇ ಡಾಕ್ಟರ್ ಬಂದ್ರು. ಡಾಕ್ಟರ್ ಕೇಳಿದ್ರು, ದೊಡ್ಡ ಮಗ ಯಾರು ಕೇಳಿದ್ರು. ನಾನು ಅಂತ ಹೇಳಿದೆ. ಹೌದು, ಎಲ್ಲೇ ಇರುದು ನೀವು? ನಾನು ಗಲ್ಫಲ್ಲಿ ಇರುದು ಅಂತ ನಾನು ಹೇಳಿದೆ. ಸರ್, ಇವರನ್ನು ನಾನು ಬೇರೆ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ, ಟ್ರೀಟ್ಮೆಂಟ್ ಕೊಡ್ತೇನೆ ಅಲ್ಲಿ. ಬೇಡ ಮಗ, ಇದು ಜಾಸ್ತಿ ಆದ್ರೆ ಇನ್ನು 1-2 ದಿವಸ ಮಾತ್ರ ಉಳಿಯುದು ಇವರು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅದು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಟೆನ್ಷನ್ ಆಯ್ತು ನನಗೆ, ಎಂತ ಮಾಡುದು ಅಂತ. ಯಾರಿಲ್ಲ, ನಮ್ಗೆ ಒಂದು ಗತಿ ಇಲ್ಲದಾಗೆ ಆಯ್ತು. ಆ ತರದ್ದು ಒಂದು ಆಧಾರ ಸ್ತಂಭ ಇಲ್ಲ, ತಂದೆನೂ ಹೋದ್ರು, ಇನ್ನು ಎಂತ ನಮ್ಮ ಗತಿ ಅಂತ ಅಷ್ಟೊಂದು ಟೆನ್ಷನ್ ಆಯ್ತು. ಆ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಸಾಧಾರಣ ಒಂದು 11-11:30, ನಾಡ್ದು ದಿವಸ 26 ಜನವರಿ, ಇವತ್ತಿನ ನೈಟ್, ನನ್ನ ತಂದೆದು ಅಕ್ಕ ಮತ್ತೆ ಅಣ್ಣ ಹೇಳಿದ್ರು, ಪ್ರಸಾದ್ ಒಂದು ಕೆಲಸ ಮಾಡುವ, ತಂದೆಯನ್ನು ಮನೆಗೆ ಕರ್ಕೊಂಡು ಹೋಗುವ, ಹಾಸ್ಪಿಟಲ್ ಅಲ್ಲಿ ಜೀವ ಬಿಡುದು ಬೇಡ ಅಂತ ಹೇಳಿದ್ರು. ಮನೆ ಆಗ್ಲಿ. ಆಗ ಅವರು ಎದ್ದು ಸ್ವಲ್ಪ ತಲೆಯನ್ನು ಎತ್ತಿ ನಮ್ಮ ಇಬ್ರು ಮಕ್ಕಳನ್ನು, ನನ್ನ ಮತ್ತೆ ತಮ್ಮನನ್ನು ತಬ್ಬಿಕೊಂಡ್ರು. ಅವರು ತಬ್ಬಿಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ, ಕೈ ಭಾಷೆಯಲ್ಲಿ ಹೇಳಿದ್ರು, ಇಬ್ಬರನ್ನು ಬಿಟ್ಬೇಡಿ ಇವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ. ನಮ್ಮ ಫ್ಯಾಮಿಲಿಯವರಿಗೆ ಎಂತ ಮಾಡುದು ಆ ಸಂದರ್ಭ. ನಾನು ಹೇಳಿದ್ದೆ, ಆಯ್ತು ಹಾಗಾದ್ರೆ ಎಂತ ಮಾಡುದು, ಈಗ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ತಮ್ಮ ಅದು ಕಾಲು ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಆಗುದಿಲ್ಲ, ಸಿಚುವೇಶನ್ ಹಾಗೆ ಉಂಟು, ಎಂತ ಮಾಡುದು. ಆಯ್ತಂತ ಹೇಳಿದ್ದೆ. ನಾನು ಕೆಳಗೆ ಬಂದೆ, ಆಟೋ ತರ್ಲಿಕ್ಕೆ ಹೋಗುವಾಗ ಆಟೋ ಅವನು ಬಂದು ನಮ್ಮ ಕೆಳಗೆ ನಿಲ್ಲುವಾಗಲೇ ನನ್ನ ತಂದೆದು ಅಕ್ಕ ಹೇಳಿದ್ರು, ವೆರಿ ಸೀರಿಯಸ್ ಉಂಟು, ಹೇಗೆ ರಿಕ್ಷಾದಲ್ಲಿ ಹಾಕ್ಬೋದಾ ಅಂತ ಹೇಳಿ. ಬೇಡ ಮಾರ್ರೆ, ಪ್ರಾಣ ಹೋದ್ರೆ ಕಷ್ಟ ರಿಕ್ಷಾದಲ್ಲಿ, ಒಂದು ಕೆಲಸ ಮಾಡೋಣ, ಆಂಬುಲೆನ್ಸ್ ತರುವ ಅಂತ ಹೇಳಿದ್ರು. ಇದು 1997 ನಲ್ಲಿ. ಆ ಸಂದರ್ಭದಲ್ಲಿ ಇದು ಆಂಬುಲೆನ್ಸ್ ಗಾಡಿ ಸಹ ಇಲ್ಲ ಕಾರ್ಕಳದಲ್ಲಿ. ಮತ್ತೆ ಅವರು, ನಮ್ಮ ಡ್ರೈವರ್ ಹೇಳಿದ್ರು, ಅಲ್ಲಿ ಕಾರ್ಕಳದಲ್ಲಿ ಒಂದು ಬಜಗೋಳಿ ಹತ್ರ ಒಬ್ಬ ಮುಸ್ಲಿಂ ಇದ್ದಾರೆ, ಅವರನ್ನು ಕರ್ಕೊಂಡು ಬರ್ತಾರೆ. ಪಾಪ ಬಂದ್ರು ಅವರು, ಬಂದ್ರು. ಅವರ ವ್ರತ ಸಮಯ ಅದಲ್ಲ ಆ ಸಂದರ್ಭದಲ್ಲಿ, ಮುಸ್ಲಿಂ ಅವರಿದ್ರು. ಆದ್ರೂ ಪಾಪ ಬಂದ್ರು, ಕೂಡ್ಲೆ ಬಂದ್ರು. ಆ ಆಂಬುಲೆನ್ಸ್ ಸಾಧಾರಣ ಒಂದು, ನಾವು ಬಜಗೋಳಿಂದ ನಾವು ಎದುರುಗಡೆ ಇದ್ದೇವೆ ರಿಕ್ಷಾದಲ್ಲಿ 3 ಜನ, ನನ್ನ ಅತ್ತೆ ಮಗ ಇದ್ದ, ನಾನಿದ್ದ, ಮತ್ತೆ ನಮ್ಮ ಒಬ್ರು ಫ್ರೆಂಡ್ ಇದ್ರು, ಅನಂತಕೃಷ್ಣ ಶೆಟ್ಟಿ ಅಂತ. 3 ಜನ ಬಂದಿದ್ದು. ನಾವು ರಿಕ್ಷಾದಲ್ಲಿ ಮಾರಿಗುಡಿ ಹತ್ರ ಬರುವಾಗ ನಾನು ನನ್ನನ್ನೇ ಟೆನ್ಷನ್ ಅಲ್ಲಿದ್ದೇನೆ. ನನಗೆ ಒಂದು ಈಗ ಉರಿಸಿದ ಹಾಗೆ ಆಯ್ತು. ನನ್ನನ್ನು ರಿಕ್ಷಾದಲ್ಲಿ ಬರುವಾಗ ನಾನು ಒಬ್ಬನೇ ನಡುವಲ್ಲಿ ಕುತ್ಕೊಂಡಿದ್ದೇನೆ, ಆಚೆ ಈಚೆ ಇಬ್ರು ಕುತ್ಕೊಂಡಿದ್ದಾರೆ. ಹೀಗೆ ಒಂದು ಮೇಗೆ ಟಚ್ ಮಾಡಿ ಹೋಗಿ ಹಾಗೆ ಆಯ್ತು. ತದನಂತರ ಯಾವಾಗ ಹಾಸ್ಪಿಟಲಿಗೆ ಹೋಗಿದ್ದೇನೆ, ತಂದೆಯನ್ನು ಯಾವಾಗ ಕೊಂಡೋಗಿದ್ದಾರೆ ಮನೆಗೆ, ನನಗೆ ಎಂತ ಗೊತ್ತಿಲ್ಲ. ಅಲ್ಲಿ ಈ ನರ್ಸ್ನವರೆಲ್ಲ ಬಂದು ಹೇಳಿದ್ರಂತೆ, ಎಂತದ್ದು ಇವರಿಗೆ ಪಿಡ್ಸ್ ಇರಬೇಕು, ಇವರಿಗೆ ಒಳಗೆ ಕರ್ಕೊಂಡು ಬನ್ನಿ, ಇಂಜೆಕ್ಷನ್ ಕೊಡುವ ಅಂತ. ಆಗ ರಿಕ್ಷಾ ಡ್ರೈವರ್ ಅವರು, ಒಬ್ಬ ಓಲ್ಡ್ ಅವ್ರು ಹೇಳಿದ್ರಂತೆ, ಬೇಡ, ಪಿಡ್ಸಿ ಏನಿಲ್ಲ, ಏನಾದರೂ ಬೇರೆ ಇರಬೇಕು, ಅದು ಈಗ ಮುಟ್ಟೋದು ಬೇಡ, ನಾವು ರಿಕ್ಷಾದಲ್ಲಿ ಕೊಂಡೋಗ್ತೇವೆ,
ನೀವು ಅವರನ್ನೊಂದು ಬಾಡಿ ಬಟ್ ನಿಮ್ಗೆ ಎಂತ ನೆನಪು ಸಹ ಇಲ್ಲ, ಏನಿಲ್ಲ, ಎಂತ ಸಹ ಇಲ್ಲ. ಏನಿಲ್ಲ, ಎಂತ ಆಗಿದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅದು ನನ್ನ ಮೇಯನ್ನು ಈಗ ಒರೆಸಿಕೊಂಡು ಹೋಗುವಾಗ ರಿಕ್ಷಾದಲ್ಲಿ ಬರುವಾಗ ಮಾರಿಗುಡಿ ಹತ್ರ ನನ್ನ ತಂದೆದು ಪ್ರಾಣ ಹೋಗಿ ಆಗಿದೆ ಹಾಸ್ಪಿಟಲ್ ಅಲ್ಲಿ. ಓಕೆ, ತಂದೆ ಪ್ರಾಣ ಹೋದ ತಕ್ಷಣವೇ ಅವರನ್ನು ಬಿಟ್ಟು ನನ್ನನ್ನು ಇಟ್ಕೊಂಡಿದ್ದು. ಹಾಗಾದ್ರೆ ಒಂದು ಕೊಡಮಣಿತ, ಒಂದು ದೈವ ಅಂದ್ರೆ ಅಷ್ಟರವರೆಗೆ ಅವರ ಮೈ ಅವರ ಹಿಂದೆ ಇತ್ತು. ಅವರ ಯಾವತ್ತು ಪ್ರಾಣ ಹೋಯ್ತಾ ಅವರನ್ನು ಬಿಟ್ಟು ನನ್ನನ್ನು ಇಟ್ಕೊಂಡಿದ್ದು. ಆದ್ರೂ ಕೂಡ ಇಡೀ ಊರಿನವರಿಗೆ ಇದೊಂದು ರಾತ್ರಿ 12 ಗಂಟೆ 12:30 ಗಂಟೆ ಮರುದಿವಸ ಬೆಳಿಗ್ಗೆ ತನಕ ಎಲ್ಲ ಇಷ್ಟು ಸಣ್ಣ ಹುಡುಗ ಇದು ಎಂತ ಮನೆ, ಎಂತ ಜನ ಬರೋದು ನೋಡ್ಲಿಕ್ಕೆ, ತುಂಬಾನೇ ಸಭೆ. ನಾನು ಆ ಒಂದು ಆವೇಶ ಬಂದು ದೈವದ್ದು, ಅವರು ಬೇರೆ ಸಂದರ್ಭದಲ್ಲಿ ಹೇಗೆ ಡ್ರೆಸ್ ಮಾಡ್ತಾರ ದೈವದ ಕೆಲಸ ಮಾಡುವಾಗ ಅದೇ ತರ ಡ್ರೆಸ್ ಮಾಡಿಸಿದಂತೆ ಅವರನ್ನು. ಅದೇ ತರ ಡ್ರೆಸ್ ಮಾಡಿಸಿ, ಮುಕ್ಕಲ್ದಿಯ ರೂಪದಲ್ಲಿ ಅವರನ್ನು ಡ್ರೆಸ್ ಮಾಡಿಸಿ ಅದೇ ಒಂದು ಮೆರವಣಿಗೆಯಲ್ಲಿ ಅವರನ್ನು ಕೊಂಡೋದದ್ದು. ಅಲ್ಲಿ ಕೊಂಡೋಗಿ ಮರುದಿವಸ ಸಾಧಾರಣ ಒಂದು ನಮ್ಮ ಊರಿನಲ್ಲಿ ಒಂದು ಗ್ರಾಮದೊಂದು ಲೆಕ್ಕಾಚಾರ ಹೇಗಂದ್ರೆ, ಆ ಒಂದು ದೇವಸ್ಥಾನ ಬದಿಯಲ್ಲಿ ಯಾರಾದ್ರೂ ಒಂದು ತೀರಿ ಹೋದ್ರೆ 12:30ವರೆಗೆಯಿಂದ ಅದು ಹೆಣ ತೆಗಿಬೇಕು, ಇಲ್ಲದ್ರೆ ದೇವರಿಗೆ ಪೂಜೆ ಮಾಡ್ಲಿಕ್ಕೆ. ಕರೆಕ್ಟ್, ಅದು ಹೌದು, ನಮ್ಮಲ್ಲಿ ಡೋರ್ ಅನ್ನು ಕ್ಲೋಸ್ ಮಾಡಿ ಅದೆಲ್ಲ ಶುದ್ಧಾಚಾರ ಆಗ್ಬೇಕು. ಅದಕ್ಕೆ ಜಾಸ್ತಿ ಸಮಯ ಇಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಹೋದೆವು ನಾವೆಲ್ಲ, ಆಯ್ತು. ಅಷ್ಟ ತನಕ ಗೊತ್ತೇ ಇಲ್ಲ. ಆದ್ರೆ ಎಂತ ಮಾಡುದು, ಎಲ್ಲ ಕೆಲಸ ನಾನೇ ಮಾಡ್ಬೇಕು, ಹಿರಿಯ ಮಗ ನಾನೇ ಮಾಡ್ಬೇಕು, ಎಂತ ಮಾಡುದು. ಲಾಸ್ಟಿಗೆ ಎಲ್ಲ ಕೆಲಸ ನನ್ನ ಹತ್ರ ಮಾಡಿಸಿದ್ರು. ನಾನು ಅದಕ್ಕೆ ಅವರ ಹೆಣವನ್ನು ಇಟ್ಟು ತಂದೆದು ಕಾಟಿಗೆಯಿಂದ ಹೀಗೆ ಬೆಂಕಿ ಕೊಡುವಾಗ ನಾನು ತೆಗೆದು ಬಿಸಾಡಿ, ನಾನು ಅಲ್ಲೇ ಕೆಳಗೆ ಬಿದ್ದೆ. ಕೆಳಗೆ ಬಿದ್ದು ಎಲ್ಲರೂ ಬೊಬ್ಬೆ ಇಡ್ಲಿಕ್ಕೆ ಶುರು, ನನ್ನನ್ನು ಎತ್ಕೊಂಡೇ ಹೋದದ್ದು. ಮತ್ತೆ ನಿಮ್ಗೆ ವಾಪಸ್ ಒಂದು ಇಲ್ಲ, ಎಂತ ಆಗಿದೆ ಗೊತ್ತಿಲ್ಲ. ಮತ್ತೆ ಹೇಳಿದ್ರಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗುವ ಹಾಗೆ ಅಂತ ಹೇಳಿದ್ರಲ್ಲ. ನಾನು ಎಂತ ಮಾಡಿದಾರೆ ಅಂತ ಗೊತ್ತಿಲ್ಲ ನನಗೆ, ಎಂತ ಆಗಿದೆ ಅಂತ ಎಂತ ಗೊತ್ತಿಲ್ಲ. ಆಗ ನನಗೆ ಆ ಸಂದರ್ಭ 97 ನಲ್ಲಿ ನನಗೆ ಗಡ್ಡ ಮೀಸೆ ಇಲ್ಲ, ಸಣ್ಣವರು ನಾವು, ಅಷ್ಟು ಮದುವೆ ಆಗ್ಲಿಲ್ಲ ನಮ್ಗೆ. 28ರ ಒಳಗೆ, 28ರ ಒಳಗೆ. ಮತ್ತೆ ಹಾಸ್ಪಿಟಲ್ಗೆಲ್ಲ ಹೋದ್ವಿ ನಾವು. ಅಲ್ಲಿಂದ ಆಯ್ತು, ಎಲ್ಲ ಕ್ಲಿಯರ್ ಆಯ್ತು. ಮನೆಯಿಂದ ಅಲ್ಲಿ ವಾಪಸ್ ಕರ್ಕೊಂಡು ಬಂದ್ರು, ಮನೆಗೆ ಕರ್ಕೊಂಡು ಬಂದ್ರು. ಮತ್ತೆ ನಮ್ಗೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ನಮ್ದು ದೇವಸ್ಥಾನ ಉತ್ಸವ ಬರುದು ಪ್ರತಿ ವರ್ಷ. ಆಗ ಮುಕ್ಕಲ್ದಿ ಇಲ್ಲ, ಮುಕ್ಕಲ್ದಿ ತೀರಿ ಹೋಗಿದ್ದಾರೆ. ಇಲ್ಲಿ ಒಂದು ಈ ತರ ಮಗನಿಗೆ ಎಂತಂತ ಗೊತ್ತಿಲ್ಲ. ಜನರು ಏನೇನು ಹೇಳ್ತಾ ಇದ್ರು, ಏನೇನು ಹೇಳಿದ್ರು. ಅದು ಹೇಗೆ ದೈವ ಬರುದು, ಅದು ಈಗ ಸೂತಕದಲ್ಲಿ ಹೇಗೆ ಬಂತು, ಅದು ಅವನನ್ನು ಹೇಗೆ ಹಿಡಿಯಿತು, ಅವರವರದ್ದೇ ಒಂದು ಸ್ಟೋರಿ. ಎಂತ ಮಾಡಿದ್ರು ನಾವು ಏನು ಹೇಳಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಕೂಡ ಆ ಮಾರ್ಚ್ ತಿಂಗಳಲ್ಲಿ ಒಂದು ದೈವದ ಒಂದು ಭಂಡಾರ ಬರುವ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಯಾರು ಇಲ್ಲ, ಜನ. ಮುಕ್ಕಾಲ್ದಿ ಉಂಟು, ಬೇರೆ ಊರಿನವರನ್ನು ಕರ್ಕೊಂಡು ಬಂದಿದ್ದಾರೆ, ಜಾತ್ರೋತ್ಸವ ಆಗ್ಬೇಕಲ್ಲ. ಆದ್ರೆ ಜನ ಎಲ್ಲ ನಮ್ಮ ಮನೆಯಲ್ಲಿ, ನನ್ನನ್ನು ನಿಲ್ಲಿಕ್ಕೆ ಬಿಡುದಿಲ್ಲ. ಅಷ್ಟು ಆವೇಶ, ಅಷ್ಟು ಜನ ಹಿಡ್ಕೊಂಡುದು. ಬಟ್ ಆಗ ಒಂದು ಡಿಸೈಡ್ ಆಯ್ತಾ ಸರ್? ಓಕೆ, ಇಲ್ಲ ಇಲ್ಲ, ಡಿಸೈಡ್ ಆಗ್ಲೇ ಇಲ್ಲ, ಡಿಸೈಡ್ ಮಾಡ್ಲೇ ಇಲ್ಲ. ಎಲ್ಲರೂ ಕೂಗುದೇ. 10 ಜನ ಹೇಳುದು ಅದು ಬೇರೆ ವಿಚಾರ, ಅದು ಬೇರೆ ಇರ್ಬೇಕು, ಹಾಗೆ ಹೀಗೆ. ಆ ಸಂದರ್ಭದಲ್ಲಿ 10-25 ವರ್ಷಗಳಿಂದ ಮೊದಲು ಎಲ್ಲರಿಗೊಂದು ದೈವದ ಮೇಲೆ ವಿಶ್ವಾಸ ಇತ್ತು, ದೇವರ ಮೇಲೆ ಒಂದು ವಿಶ್ವಾಸ ಇತ್ತು, ದೈವ ಎಂತ ಅಂತ. ಹಾಗೇನೆ ಇದ್ವಿ, ಎಲ್ಲ ಆಯ್ತು, ದೈವದ ಭಂಡಾರ ಬಂತು, ಎಲ್ಲ ಆಯ್ತು. ಜನರು ಎಲ್ಲ ಇಲ್ಲಿ ಬೆಳಿಗ್ಗೆ ತನಕ ನಾನು ಒಂದು ನಿಮಿಷ ಮಲಗಲಿಕ್ಕೆ ಬಿಡ್ಲೇ ಇಲ್ಲ ನನ್ನನ್ನು. ಏನು ಮಾಡಿದ್ರು ಬಿಡ್ಲಿಕ್ಕಿಲ್ಲ. ಲಾಸ್ಟಿಗೆ ಅಲ್ಲಿ ಮರು ದಿವಸ ಬೆಳಿಗ್ಗೆ ದೈವಗಳು ಒಂದು ಗಡುಗೆ ಹೋಗುದಂತ ಒಂದು, ಅಲ್ಲಿ ಹೋಗಿ ವಾಪಸ್ ಬರುವಾಗ ಮುಕ್ಕಲ್ದಿ ಮನೆಯಲ್ಲಿ ಒಂದು ಹಾಲು ಸಿಹಿಯಾಳ ತೆಗೊಳ್ಲಿಕ್ಕೆ ಉಂಟು ಎಲ್ಲ ದೈವಗಳಿಗೆ. ಆಗ ದೈವ ಒಂದೇ ಮಾತು ಹೇಳಿದ್ರು, ಈ ಮಗುವನ್ನು ನನ್ನ ಅಲ್ಲಿಗೆ ಕರ್ಕೊಂಡು ಬನ್ನಿ ಅಂತ. ಸ್ನಾನದಲ್ಲಿ ನೇಮ ಆಗ್ತದೆ, ಕೋಲ ಆಗ್ತದ, ಆ ಜಾಗಕ್ಕೆ ಕರ್ಕೊಂಡು ಬನ್ನಿ, ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಎದುರು ಕಾಣ್ತದೆ. ಅಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ದೈವ ಒಂದೇ ಮಾತು ಹೇಳಿತ್ತು, ನಮ್ಮ ತಂದೆ ತಾಯಿ ಇಲ್ಲ, ತೀರಿ ಹೋದ್ರು ಇವರು. ನನ್ನ ಫ್ಯಾಮಿಲೀಸ್ ಹೇಳಿದ್ರು, ಕೈ ಮುಗಿದು ಹೇಳಿದ್ರು, ನನ್ನ ಅಣ್ಣ ಇಷ್ಟು ವರ್ಷ ಕೆಲಸ ಮಾಡಿದ, ನಿನ್ನ ಚಾಕರಿ ಮಾಡಿದ, ಈ ಮಗನಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ, ಮತ್ತೆ ಊರಿನವ್ರು ಬೇಡದ್ದೆಲ್ಲ ಹೇಳ್ತಾ ಇದ್ದಾರೆ, ಏನು ಮಾಡ್ತೆ ಅಂತ. ಅದು ದೈವ ಒಂದು ಸುತ್ತು ತಿರುಗಿದು ಒಂದೇ ವಿಚಾರ ಹೇಳಿತ್ತು, ಅವರಿಗೆ ಆಯುಷ್ಯನೇ ಅಷ್ಟು, ದೇವರು ಕೇಳಿದ್ರು ನಾನು ಕೊಟ್ಟೆ, ನನಗೆ ಬೇಕಾಗುವಂತ ಒಂದು ಪೂರ್ಪವನ್ನು ನನ್ನ ಮಟ್ಟದಲ್ಲಿ ಹಾಕೊಂಡಿದ್ದೇನೆ, ಇದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಡಿಸೈಡ್ ಮಾಡಿ ಆಗಿದೆ. ಆಗ ನನ್ನ ತಂದೆದು ಅಣ್ಣ ಮತ್ತೆ ಅಕ್ಕನವರು ಕೆಲವು ಜನ ಇದ್ರು, ಅವ್ರು ಹೇಳಿದ್ರು, ಕೈ ಮುಗಿದ್ರು, ಆಯ್ತು ನೀನು ಹಾಕೊಂಡಿದ್ದೆ ಅವ್ರಿಗೆ ಆಯುಷ್ಯ ಅಷ್ಟೇ, ಆದ್ರೆ ಈ ಮಗುವನ್ನು ಈ ತರ ನೀನು ಮಾಡಿದ್ರೆ ಅವನು ಹೇಗೆ ಜೀವನ ಮಾಡುದು, ಈಗ ದುಡಿದು ತಿನ್ನುವಂತ ಸಮಯ ಅವರದ್ದು, ಈಗಲೇ ನೀನೊಂದು ಅವನು ಬೇಕು, ನನ್ನ ಸೇವೆ ಮಾಡ್ಲಿಕ್ಕೆ ಅವನೇ ಬೇಕಂತ ಹೇಳಿದ್ರೆ ಹೇಗೆ ಆಗ್ತದೆ? ನೀವು ಸಹ ಇದ್ದೀರಿ, ನಿಮ್ಗೆ ಊರಲ್ಲಿ ಇಷ್ಟು ಜನ ಉಂಟು,
ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರಾದರೂ ಇದ್ರೆ ಅದನ್ನು ನೋಡು, ಇಲ್ಲದೆ ಊರಲ್ಲಿ ಉಂಟಲ್ಲ ನಿನ್ಗೆ ಅವನೇ ಯಾಕೆ ಅಂತ. ಅದು ಹೇಳಿದ್ರು, ದೈವ ಹೇಳಿದ್ರು, ಹೌದು ನೀವು ಹೇಳುದು ನಿಜ, ತೋಟದಲ್ಲಿ 1000 ಹೂ ಉಂಟು, ನಾನು 1000 ಹೂ ಎಕ್ಕುವುದಿಲ್ಲ, ನನಗೆ ಯಾವ ಹೂ ಬೇಕಾದ್ರೆ ನಾನು ಅದು ಇಟ್ಟಿದ್ದೇನೆ ನಾನು ಅಂತ ಹೇಳಿದ್ದು ದೈವ. ಮತ್ತೆ ಎಂತ ಮಾಡುದು, ಎಲ್ಲರೂ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಅಣ್ಣ ಹೇಳಿದ್ರು, ಅವರು ಒಂದು ಕೆಲಸ ಮಾಡುವ, ದೈವ ಹತ್ರ ಪ್ರಾರ್ಥನೆ ಮಾಡುವ ನಾವು, ಈಗ ಬೇಡ, ಅವನು ಇನ್ನೂ ಸ್ವಲ್ಪ ವರ್ಷ, ಒಂದು 8-10 ವರ್ಷ ಗಲ್ಫಿಗೆ ಹೋಗ್ಲಿ, ತದ ನಂತರ ನಮ್ಮ ಮತ್ತೆ ನೋಡುವ ಏನಂತೆ, ಇನ್ನು ಈಗ ಮದುವೆ ಸಹ ಆಗ್ಲಿಲ್ಲ ಅಂತ ಹೇಳಿದ್ರು. ಮತ್ತೆ ಆ ಸಂದರ್ಭದಲ್ಲಿ ದೈವ ಹೇಳಿತ್ತು, ನೀನು ಹೋಗು, ನೀನು ದುಡಿಮೆ ಮಾಡ್ಲಿಕ್ಕೆಲ್ಲ ನೀನು ಹೋಗು, ಆದ್ರೆ ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ನೀನು ವರ್ಷಕ್ಕೊಮ್ಮೆ ಬಾ, 2 ವರ್ಷಕ್ಕೊಮ್ಮೆ ಬಾ, ನೀನು ಬರುವ ಸಂದರ್ಭದಲ್ಲಿ, ನೀನು ಇಷ್ಟು ಸಮಯ ತಗೊಂಡಿದೆಯಲ್ಲ, ನೀನು ಬರುವ ಸಂದರ್ಭದಲ್ಲಿ ಮಾಲಿಂಗೇಶ್ವರ ಸ್ವಾಮಿಗೆ ರಂಗಪೂಜೆ ಹಾರಕ್ಕೆ ಕೊಡ್ಬೇಕು ನೀನು ಪ್ರತಿ ವರ್ಷ. ಯಾವಾಗೆಲ್ಲ ಊರಿಗೆ ಬರ್ತೀರಿ ಆಗ ಅದೇ ಒಂದು ಒಂದು ಪನಿಷ್ಮೆಂಟ್, ಒಂದು ಅಷ್ಟರವರೆಗೆ ಒಂದು ಕೊಡ್ಬೇಕು ಅಂತ. ಆಗ ಆಯ್ತಂದು ಒಪ್ಕೊಂಡೆ ನಾನು, ಆಯ್ತಂದು ಒಪ್ಕೊಂಡೆ. ಆದ್ರೆ ಮದುವೆ ಆಗ್ಬೇಕು, ಒಂದು ಮುಕ್ಕಲ್ದೆ ಆಗ್ಬೇಕಾದ್ರೆ ಮದುವೆ ಮದುವೆ ಆಗ್ಬೇಕು. ಆಗ್ಬೇಕು. ಅದು ಏನ್ ಮಾಡುದು, ಒಂದು ಲೈಫಲ್ಲಿ ಏನು ಸೆಟ್ ಆಗ್ಲಿಲ್ಲ, ನಾನು ಕರೆಕ್ಟ್ ಆಗಿ ಮನೆ ಇರ್ಲಿಲ್ಲ, ಕೆಲಸ ಒಂದು ಉಂಟು, ಎಲ್ಲ ಆಗ್ಬೇಕು, ಎಂತ ಮಾಡೋದು, ತುಂಬಾನೇ ಟೆನ್ಷನ್ ನಲ್ಲಿದೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ನನಗೆ ಫಾರಿನ್ಗೆ ಹೋದೆ, ನನ್ನ ಒಟ್ಟಿಗೆ ದೈವ ಬಂದಿದೆ ಅಂತ ನನ್ಗೆ ಕಾಣ್ತದೆ. ನಿಮ್ಮ ಬೆನ್ನಿಂದೆ ಬೆನ್ನ ಹಿಂದೆನೆ ಬಂದಿದೆ ಅಂತ ಕಾಣ್ತದೆ. ಯಾಕೆಂದ್ರೆ ನನ್ಗೆ ರಾತ್ರಿ ಮಲಗುವಾಗ ಸಹ ಕೂಡ ಆಗಿ, ನನ್ನ ಹೆದೆ ಮೇಲೆ ಎಲ್ಲ ತಲೆಪಟ್ಟೆ ಎಲ್ಲ ಕಾಣುದು, ಅದೆಲ್ಲ ಇತ್ತು. ಹೇಳಿಕ್ಕಾಗಲ್ಲ, ಅಲ್ಲೇ ಜನರು ಅದನ್ನೆಲ್ಲ ನಂಬೋದಿಲ್ಲ. ಬೆಳಿಗ್ಗೆ ಹೋಗುವಾಗ ನಾನು ಇದ್ರ ಮುಂಚೆ ಸಹ ಹೇಳಿದ್ದೀನಿ, ಬೆಳಿಗ್ಗೆ ನಾನು ಡ್ಯೂಟಿಗೆ ಸಾಧಾರಣ 4-5 ಗಂಟೆಗೆ ಹೇಳ್ತಿದ್ದೆ. ಆಗ ಒಂದು ಕಾಲಿನ ಅಡಿಯಲ್ಲಿ ಕುಂಕುಮ ಇಡ್ತಾರೆ, ಆ ಕುಂಕುಮದೊಂದು ಬೊಟ್ಟ ಬೀಳ್ತಾ ಇತ್ತು ಕಾಲಡಿಗೆ. ನಾನು ಅದನ್ನು ನೋಡ್ಕೊಂಡು ಇದು ಎಂತ ಅಂತ ಪ್ರತಿ ದಿವಸ ಮಾರ್ನಿಂಗ್ ನಾನು ಡ್ಯೂಟಿಗೆ ಹೋಗುವಾಗ ನಾನು ಗಾಡಿಯಲ್ಲಿ ಕುತ್ಕೊಂಡ ನಂತರ ಅದು ಮಾಯ ಆಗ್ತದೆ, ಅದು ಇಲ್ಲ. ಮರು ದಿವಸ ಸೇಮ್ ಟು ಸೇಮ್ ಬೆಳಿಗ್ಗೆ ಅದೊಂದು ಕುಂಕುಮ ಸೇಮ್ ಒಂದು ರೌಂಡ್ ಆಗಿ ಬರ್ತಾ ಇತ್ತು, ಕಾಲಲ್ಲಿ ಬೀಳ್ತಾ ಇತ್ತು ರೌಂಡ್ ಆಗಿ. ಅದೊಂದು ಭಾರಿ ಒಂದು. ಮತ್ತೆ ಎಂತ ಮಾಡುದು, ಆಗ ನಿಮ್ಗೆ ಹೆದರಿಕೆ ಹಾಗೆ ಗೊಂದಲ ಎಂತಾದ್ರು ಮನಸ್ಸಲ್ಲಿ ಆಗ್ತಾ ಉಂಟಾ? ನಿಮ್ಗೆ ಗೊತ್ತುಂಟು ಆ ಜರ್ನಿ ಎಂತ ಅಂತ ಗೊತ್ತುಂಟು? ಜರ್ನಿ ಗೊತ್ತಿತ್ತು ನನಗೆ, ಆದ್ರೂ ಕೂಡ ನನಗೆ ಎಂತಂತ ಗೊತ್ತಿಲ್ಲ. ಹೆದರಿಕೆ ಅಂದ್ರೆ ಅದು ನಾಳೆ ಎಂತ ಆಗ್ತದೆ, ಇದ್ರಲ್ಲಿ ಯಾವ ನಿಮ್ಗೆ ಎಂತ ಎಫೆಕ್ಟ್ ಯಾವುದು ಎಣಿಸ್ಲಿಲ್ಲ ನಾನು, ಅದು ನನಗೆ ಅದೊಂದು ಇದೇ ಬರ್ಲಿಲ್ಲ. ಹೆದರಿಕೆ ಇತ್ತು, ಇನ್ನು ನಾನು ಎಂತ ಮಾಡುದು. ಆದ್ರೆ ನನಗೆ ಒಂದು ವಿಶೇಷ ಅಂದ್ರೆ, ತದ ನಂತರ ನಾನು ಫಾರಿನ್ಗೆ ಹೋದೆ, ನನಗೆ ಕೆಲಸ ಮಾಡ್ಲಿಕ್ಕೆ ಆಗುಲ್ಲ, ಅಲ್ಲಿ ಕರೆಕ್ಟ್ ಆಗಿ ಸ್ಯಾಲ್ರಿ ಸಿಗುದಿಲ್ಲ. ಆದ್ರೆ ಎಂತ ಮಾಡುದು, 97 ಹೋಯ್ತು, ಪುನಃ ಒಂದು ರಜೆ ಬರ್ಬೇಕಂದ್ರೆ 99 ಅಲ್ಲಿ ಬರ್ಬೇಕು ನಾನು. 2 ವರ್ಷ ಬಿಟ್ಟು ಬಂದೆ ನಾನು. ಪುನಃ ಬಂದೆ ನಾನು 2 ವರ್ಷ ಬಿಟ್ಟು ಬರುವಾಗ ನಮ್ಮ ರಿಲೇಟಿವ್ ಅವ್ರದ್ದು ಒಂದು ಮದುವೆ ಇತ್ತು, ಆ ಮದುವೆ ಹೋಗಿದ್ದೆ ನಾನು. ಆ ಮದುವೆಗೆ ಹೋಗುವಾಗ ನಾನು ಈಗ ಮದುವೆ ಆಗಿ ನನ್ನ ಆ ಮಿಸ್ಸೆಸ್ ಅನ್ನು ನಾನು ಆ ಮದುವೆಯಲ್ಲಿ ನೋಡಿದ್ದವಳು. ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ, ನಾನು ಮದುವೆ ಆಗುದಾದ್ರೆ ಈ ಹುಡುಗಿಯನ್ನೇ ಮದುವೆ ಆಗ್ತೇನೆ ನಾನು ಅಂತ ಎಣಿಸಿಬೇಕು. ಆದ್ರೆ ಯಾರು ಹುಡುಗಿ ಕೊಡ್ಲಿಕ್ಕೆ ತಯಾರಿಲ್ಲ. ಫಾರಿನ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಗೊತ್ತಿಲ್ಲದಿದ್ರೆ ಬೇರೆಯವರು ಹೇಳ್ತಾರೆ, ಇನ್ನು ಫಾರಿನ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವನು ಮದುವೆ ಆಗಿ ಇಲ್ಲಿ ಎಂತ ಮಾಡ್ತಾನೆ, ಅವನು ಊರಲ್ಲಿ ಎಂತ ಮಾಡ್ತಾನೆ, ಏನು ಮಾಡ್ಲಿಕ್ಕೆ ಆಗ್ತದೆ, ಸರಿಕಟ್ಟು ಮನೆ ಇಲ್ಲ, ಏನೆಲ್ಲ ಹೇಳ್ತಿದ್ರು. ಆದ್ರೆ ದೈವದ ಚಿತ್ತ ಬೇರೆನೇ ಇತ್ತ ಅಂತ ಹೇಳ್ತಾರೆ ನನಗೆ. ಅದು ಜರ್ನಿ ದೈವವೇ ಒಂದು ಡಿಸೈಡ್ ಮಾಡಿದ ಪ್ರಕಾರ ಒಂದು ಎಪಿಸೋಡ್ ಆಗ್ತಾ ಉಂಟು. ಖಂಡಿತವಾಗಿ ನಾನು ಯಾವತ್ತು ನಾನೊಂದು ಆ ಹುಡುಗಿ ಇವಳನ್ನೇ ಮದುವೆ ಆಗ್ತೇನೆ ಅಂತ ಎಣಿಸಿದೆ ನಾನು. ಅದೇ ಹುಡುಗಿ ಅವರ ತಂದೆ ತಾಯಿಯವರು ಕೂಡ ಅವರು ನಾವು ಯಾವುದನ್ನು ನೋಡುದಿಲ್ಲ, ಯಾವುದನ್ನು ಕೇಳುದಿಲ್ಲ, ನಾನು ಕೊಡ್ತೇನೆ ಅವನಿಗೆ ಅಂತ, ನಮ್ಗೆ ಸಂಬಂಧ ಇಷ್ಟ ನಾನು ಕೊಡ್ತೇನೆ ಅಂತ. ನಾನು ಮದುವೆ ಆಗಿ 2001ರಲ್ಲಿ ಮದುವೆ ಆಗಿದ್ದು. 99 ಅಲ್ಲಿ ಬಂದೆಲ್ಲ ನೋಡಿ ಹೋಗಿದ್ದೆ, 2001ರಲ್ಲಿ ಬಂದೆ ನಾನು. ಬಂದೆಲ್ಲ ಫಿಕ್ಸ್ ಆಯ್ತು, ಮದುವೆನೂ ಆಯ್ತು. ಮದುವೆ ಆಗಿ ನಾನು ಫಾರಿನ್ಗೆ ಹೋದೆ, 2 ತಿಂಗಳಿದ್ದದ್ದು ನಾನು ಫಾರಿನ್ಗೆ ಹೋದೆ. ಆ ಸಂದರ್ಭದಲ್ಲಿ ಕೂಡ ದೇವರಿಗೆ ನಾನು ರಂಗಪೂಜೆ ಕೊಟ್ಟು ಹೋಗಿದ್ದೆ. ಆದ್ರೆ ಆ ಸಂದರ್ಭದಲ್ಲಿ ನನ್ನ ಮಿಸೆಸ್ ಹೊಸದಾಗಿ ಮನೆಗೆ ಬಂದವರು ಮದುವೆ ಆಗಿ, ಅವಳು ನನಗೆ ಫೋನ್ ಮಾಡುವಾಗ ಹೇಳ್ತಾ ಇದ್ಲು, ನನ್ಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತದೆ, ಅದು ನಮ್ಮ ಅಂಗಳ ಉಂಟು ಮನೆ ಎದುರಿಗೆ, ಅಲ್ಲೆಲ್ಲ ಗಗ್ಗರದು ಶಬ್ದ, ಅವರಿಗೆ ಗಗ್ಗರದು ಎಲ್ಲ ಶಬ್ದ ಬರ್ತದೆ, ನನ್ಗೆ ಹೇಗೆ ಕುತ್ಕೊಳ್ಳುದು, ಟಿವಿ ವಾನ್ ಇದ್ದಾರೆ ಟಿವಿಯನ್ನು ಆಫ್ ಮಾಡ್ತಾ ಇದ್ಲ ಅಂತ ಅವಳು, ಶಬ್ದ ಬರುವಾಗ ಅಷ್ಟು ಕೇಳ್ತಾ ಇತ್ತು, ಶಬ್ದ ಬರ್ತದೆ. ನಾನು ಹೇಳ್ತೇನೆ ಏನು ಹೆದರ್ಬೇಡ, ಹಾಗೇನಿಲ್ಲ, ಏನಾಗುದಿಲ್ಲ, ಬಾಗಿಲಿಗೆ ಬಡಿಯುವುದು, ಏನೆಲ್ಲ ಆಗ್ತಾ ಇತ್ತು. ಮತ್ತೆ ಒಂದು ದಿವಸ ಹಾಗೇನು ಹೇಳ್ತಾ ಇದ್ಲು. ಒಂದು ದಿವಸ ಹೇಳಿದ್ಲು, ನನ್ಗೆ ಕನಸಲ್ಲಿ ಬಂದಿತ್ತು ಬೆಳಿಗ್ಗೆ. ಎಂತ, ಆ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮುಕ್ಕಲ್ದೆ ಅಂತ ಯಾರಿಲ್ಲ, ಗ್ರಾಮದ ಮುಕ್ಕಲ್ದೆಲ್ಲ ಹೊರಗಿಂದ ಬರಬೇಕು, ಹೊರಗಿಂದ ಬರುವವರು ಪ್ರತಿ ತಿಂಗಳು ಬರುದಿಲ್ಲ, ವರ್ಷ 12 ತಿಂಗಳಲ್ಲಿ ಸಂಕ್ರಮಣ ಕಟ್ಲೆ ಆಗಬೇಕು ನಮ್ಮ ಊರಿನಲ್ಲಿ, ಎಲ್ಲ ಕಡೆ ಇರ್ತದೆ.
ಆದ್ರೆ ಬೇರೆಯವರು ಬರುದಿಲ್ಲ, ಅವರು ವರ್ಷಕ್ಕೊಮ್ಮೆ ಜಾತ್ರೋತ್ಸವ ಮಾತ್ರ ಬರುದು. ಇಲ್ಲಿ ಯಾರು ಮಾಡಬೇಕು? ಇಲ್ಲಿ ಭಟ್ರವರು ಮಾಡಬೇಕು, ದೇವಸ್ಥಾನದ ಭಟ್ರು ಬಂದು ಮಾಡ್ಬೇಕು. ಸಂಕ್ರಾಂತಿ ದಿವಸ ಪ್ರತಿ ಸಂಕ್ರಾಂತಿ, ತಿಂಗಳು. ಪ್ರತಿ ತಿಂಗಳು ಭಟ್ರವ್ರು ಮತ್ತೆ ಪಾಪ ಅವರಿಗೆ ದೇವಸ್ಥಾನದ ಕೆಲಸ ಇರ್ತದೆ, ಅವ್ರು ಬಂದು ಏನ್ ಮಾಡ್ಲಿಕ್ಕೆ ಆಗ್ತದೆ, ಅವ್ರದ್ದು ಎಷ್ಟು ಅಮೌಂಟ್ ಅಷ್ಟು ಮಾಡಿ ಹೋಗ್ತಾ ಇದ್ರು. ಅಲ್ಲೆಲ್ಲ ಗಲೀಜಿ, ಅದು ನೋಡ್ಲಿಕ್ಕೆ ಆಗುದಿಲ್ಲ ಡೋರ್ ಹತ್ರ. ಇವಳಿಗೆ ಒಂದು ನಂದಿ ರೂಪದಲ್ಲಿ ಬಂದದ್ದು ಹೆಂಡ್ತಿಗೆ, ಬೆಳಿಗ್ಗೆ ಒಂದು ಮುದುಕಿ ಒಂದು ನಂದಿ, ಇದು ಎರಡು ಬೆಳಿಗ್ಗೆ ಮಾರ್ನಿಂಗ್ 4-5 ಗಂಟೆ ಕನಸು ಬಿದ್ದದ್ದು. ಅಂದು ನೀವು ನನ್ನನ್ನು ಸ್ವಚ್ಛ ಇಡಿ, ನಿಮ್ಮನ್ನು ನಾನು ಒಳ್ಳೆ ಮಾಡ್ತೇನೆ, ನಿಮ್ಮನ್ನು ನಾನು ಬಿಡುದಿಲ್ಲ. ಇವಳು ಕೂಗಿ ಹೇಳಿದ್ಲು. ಅದೇ ದಿವಸ ಅವಳು ಅಲ್ಲಿಗೆ ಹೋಗಿದ್ಲಂತೆ ಸ್ನಾನದ ಎದುರಿಗೆ. ನೋಡು ಎಂತ ಆಗಿದೆ, ಎಲ್ಲ ಅದೆಲ್ಲಂತ ಮಣ್ಣೆಲ್ಲ ಬಂದು ಎಲ್ಲ ಗಲೀಜಾಗ್ತದೆ, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಬಂದಿದ್ಲು. ಎಲ್ಲಿ ತನಕ ಅಂದ್ರೆ, ನಾನು ರಜೆಯಲ್ಲಿ ಬರುವಾಗ ನನ್ನ ಮನೆ ಬದಿಯಲ್ಲಿ ಒಂದು ನಾಗನ ಕಟ್ಟೆ ಅಂತ ಉಂಟು. ಆ ನಾಗನ ಕಟ್ಟೆ ಅಂದ್ರೆ ದೊಡ್ಡ ವಿಶೇಷ, ಭಾರಿ ಪವರ್ಫುಲ್. ಆದ್ರೆ ಅದು ನಾಗನ ಕಲ್ಲು ಇಟ್ಟದಂತ ಯಾರಿಗೂ ಗೊತ್ತಿಲ್ಲ, ಯಾರು ಇಟ್ಟಿದ್ದಾರೆ, ಅದು ಯಾರ್ದಂತ ಗೊತ್ತಿಲ್ಲ, ಇವತ್ತಿನ ತನಕ ಗೊತ್ತಿಲ್ಲ. ಅದು ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆ ಎಲ್ಲ ಹಾಕಿ ನೋಡುವಾಗ ದೈವಕ್ಕೆ ಸಂಬಂಧ ಉಂಟಂತ ಹಾಗೆ. ನಾನು ದೈವದ ಎಣ್ಣೆ ಆಗೋಕ್ಕಿಂತ ಮುಂಚೆನೆ ಅದೇ ನಾಗನ ಕಟ್ಟೆಯಲ್ಲಿ ಒಂದು ಬಿಳಿ ಸಾರಿ ಉಡ್ಕೊಂಡು ಒಂದು ಹೆಂಗಸು ಸುತ್ತು ಬರುದು ಡೈಲಿ. ನನ್ಗೆ ಸಟಲ್ ನೋಡುವಾಗ ಅದು ಕಾಣುದು ನನಗೆ. ಮತ್ತೆ ಯಾರಿಗೂ ನನ್ನ ಮನೆಯವರಿಗೆ ಗೊತ್ತಿಲ್ಲ, ನಾನು ಹೇಳಿದ್ರೆ ಸಹ ನಂಬುದಿಲ್ಲ, ಯಾರಿಗೆ ಕಾಣುದಿಲ್ಲ. ಒಂದು ಬಿಳಿ ಹೆಂಗಸು ಅದಕ್ಕೆ ಸುತ್ತು ಬರುದು, ಗಂಟೆದ ಮಣಿದು ಶಬ್ದ ಕೇಳುವುದು, ಇದೆಲ್ಲ ಆಗ್ತಿತ್ತು. ಇದು ನಾನು ಕಣ್ಣಾರ ನೋಡಿದವನು, ಅಷ್ಟೆಲ್ಲ ವಿಷಯ ಆಗ್ತಿದ್ದು. ಮತ್ತೆ ನಾನೊಂದು ಡಿಸೈಡ್ ಮಾಡಿಬಿಟ್ಟೆ, ಇದೆಲ್ಲ ಆಗೋ ನೀವು ಮತ್ತೆ ಫಾರಿನ್ ಅಲ್ಲಿ ಇದ್ದೀರಿ. ಹೋಗಿದೆ ನಾನು 2004 ತನಕ ಇದ್ದೆ, ನಾನು ಫಾರಿನ್ ಅಲ್ಲಿ ಇದ್ದೆ 2004 ತನಕ. ಅಲ್ಲಿಂದ ಮತ್ತೆ ನೀವು ಅಲ್ಲಿಂದ 2004ರಲ್ಲಿ ಮತ್ತೆ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ. ಪರ್ಮನೆಂಟ್ ಇಲ್ಲೇ ಬಂದು ಏನೂ ಆಗ್ಲಿ ರಾಜೀನಾಮೆ ಕೊಡುದು, ಅಲ್ಲಿ ರಿಸೈನ್ ಕೊಟ್ಟೆ ಕಂಪನಿಗೆ. ನಾನು ಸೀದಾ ಊರಿಗೆ ಬಂದೆ. ಊರಿಗೆ ಬರುವಾಗ ನನ್ನ ಹತ್ರ ಆ ಸಂದರ್ಭದಲ್ಲಿ ಸ್ಯಾಲ್ರಿ ಎಲ್ಲ ತುಂಬಾನೇ ಕಮ್ಮಿ ಇದ್ದದ್ದು. ಸ್ಯಾಲ್ರಿ ಇಲ್ಲಿ ನಮ್ಮ ಖರ್ಚಿಗೆ ಮನೆಗೆ ಅಂತ ಆಗ್ತದೆ. ಈಗೆಲ್ಲ ಸ್ಯಾಲ್ರಿ ಜಾಸ್ತಿ ಉಂಟು. ನಾವು ಎಜುಕೇಶನ್ ಆಗಿ ದೊಡ್ಡ ಫೀಲ್ಡ್ಗೆ ಹೋಗ್ಲಿಲ್ಲ, ನಮ್ಮ ಮಟ್ಟಿಗೆ ಒಂದು ಕೆಲಸಕ್ಕೆ ಹೋಗಿದ್ದೆ ಅಲ್ಲಿ. ಇಲ್ಲಿ ಬರುವಾಗ ನನ್ನ ಹತ್ರ ಹಣ ಇಲ್ಲ, ಎಂತ ಮಾಡುದು, ಒಂದೇ ಕೆಲಸಕ್ಕೆ ಸೇರ್ಬೇಕು ನಾನು. ಎಲ್ಲಿಯಾದ್ರೂ ಜೀವನ ಸಾಗ್ಬೇಕು, ಫ್ಯಾಮಿಲಿ ಆಗಿದೆ, ಮದುವೆ ಆಗಿದೆ, ಮತ್ತೆ ಎಂತ ಮಾಡುದು, ಇಲ್ಲಾದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 1-2-3 ಜಾಗ ಎಲ್ಲ ಕ್ಯಾಂಟೀನ್ ಎಲ್ಲ ಮಾಡಿದ್ದೇನೆ ನಾನು ಸಂದರ್ಭದಲ್ಲಿ, ಕಾರ್ಕಳದ್ದು ಬೇರೆ ಔಟ್ ಆಫ್ ಸೈಡ್ ಎಲ್ಲ ಮಾಡಿದ್ದೇನೆ. ಅದು ಯಾವುದು ಇದಾಗ್ಲಿಲ್ಲ, ವರ್ಕೌಟ್ ಆಗ್ಲಿಲ್ಲ. ಮತ್ತೆ ಉಡುಪಿಯಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಉಡುಪಿಯಲ್ಲಿ ಕೆಲಸಕ್ಕೆ ಸೇರಿದೆ ನಂತರ ಎಲ್ಲರೂ ಒಪ್ಪಿದ್ರು. ಪುನಃ ಹೇಳಿದ್ರು, ಪ್ರಸಾದ್ ಆಲೋಚನೆ ಮಾಡಿ, ನೀವು ಕುಶಲ್ ಮಾಡಬೇಡಿ, ಇದ್ರಲ್ಲಿ ನಿಮ್ಗೆ ಏನು ಇನ್ಕಮ್ ಇಲ್ಲ, ಯಾವುದು ಲಾಭ ಇಲ್ಲ ನಿಮ್ಗೆ, ನೀವು ಆಲೋಚನೆ ಮಾಡಿ. ದೈವದ್ದು ಅದನ್ನ ಎಣ್ಣೆ ತೆಗೊಳ್ಳೋದು ದೊಡ್ಡ ಸಂಗತಿ ಅಲ್ಲ, ನೀನು ಆಲೋಚನೆ ಮಾಡು, ಇನ್ನೂ ಟೈಮ್ ಉಂಟು, ನಿನ್ಗೆ ಸಮಯ ಉಂಟು, ನಿನ್ಗೆ ಫ್ಯಾಮಿಲಿ ಆಗಿದೆ, ಮನೆ ಆಗ್ಲಿಲ್ಲ, ನಿನ್ಗೆ ಎಂತ ಇಲ್ಲ, ನೀನು ಇದಕ್ಕೆ ಒಂದು ಸಂದರ್ಭ ನೀನು ಬಂದೇ ಹೇಳು, ಮತ್ತೆ ನೀನು ಯಾವ್ದಕ್ಕೂ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದರಿಂದ ಮತ್ತೆ ಹೊರಗೆ ಬರುವಾಗೇನೆ ಇಲ್ಲ, ಒಂದು ಸಲ ಒಳಗೆ ಅದ್ರದ್ದು ಹೋದ್ರೆ ಮತ್ತೆ ಹೊರಗೆ ಬರುವ ವಿಷಯನೇ ಇಲ್ಲ. ಅದ್ರದ್ದು ಎಂತ ಮಾಡುದು? ನನ್ಗೆ ಒಂದು ವಿಶ್ವಾಸ ಇತ್ತು, ದೈವವನ್ನು ಖಂಡಿತವಾಗ್ಲೂ ನಾನು ಬಿಡ್ಲಿಕ್ಕಿಲ್ಲ, ಖಂಡಿತವಾಗಿ ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ದೇವರು, ನಾಗ ಇದೆಲ್ಲ ನಮ್ಮ ಸೌತ್ ಕೇಂದ್ರದಲ್ಲಿ ಖಂಡಿತವಾಗ್ಲೂ ಉಂಟು, ಖಂಡಿತವಾಗ್ಲೂ ಉಂಟು. ನನ್ನ ಒಂದು ಜೀವನದಲ್ಲಿ ಆದಂತ ವಿಚಾರ ಇದೆಲ್ಲ. ನಾನು ಹೇಳಿದೆ, ಏನೂ ಆಗ್ಲಿ, ನಾನು ದೈವದ ಎಣ್ಣೆ ಹಿಡಿತೇನೆ, ದೇವರಿದ್ದಾರೆ ನನಗೆ, ಖಂಡಿತ ಬಿಟ್ಟಾಗ್ಲಿಲ್ಲ. ನಾನು ಒಂದು 2004ರಲ್ಲಿ ಅಲ್ಲಿ ಉತ್ಸವ ಆಗುವಾಗ ನಮ್ಮ ಶಿಬರೂರು ಕೊಡಮಣಿತಾ ಇದು ಒಂದು ಮುಕ್ಕಾಲ್ದಿ ಅಂತ ನಾರಾಯಣ ಶೆಟ್ಟರ್ ಅಂತ ಇದ್ರು, ಅವರು ನಮ್ಮ ಊರಿಗೆ ಬರ್ತಿದ್ರು ವರ್ಷ. ಮತ್ತೆ ಅವರೆಲ್ಲ ಮಾತಾಡಿದ್ದೇವೆ. ಗುತ್ತು ಮಡಸ್ಥಾನ ಹತ್ರ ಹೇಳಿದ್ರು. ಗುತ್ತು ಮಡಸ್ಥಾನದವರು ಕಡೆ ತನಕ ಒಂದೇ ಮಾತು ಹೇಳಿದ್ರು, ಪ್ರಸಾದ್ ಆಲೋಚನೆ ಮಾಡು, ನೀನು ಇದಕ್ಕೆ ಬಂದ ಮೇಲೆ ನಿನಗೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಿನ್ಗೆ ಫಾರಿನ್ ನಲ್ಲಿ ಲಕ್ಷಗಟ್ಟಲೆ ಸಂಬಳ ಸಿಗ್ಬೋದು, ಇಲ್ಲಿ ನಾವು ಆಗಲ್ಲ, ನೀನು ಇಲ್ಲೇ ಇರ್ಬೇಕಾಗ್ತದೆ. ಪ್ರತಿ ತಿಂಗಳು ಸಂಕ್ರಮಣ ದಿವಸ ಎಲ್ಲ ಬಾಗಿಲು ಓಪನ್ ಮಾಡ್ಬೇಕು, ಪೂಜೆ ಪುರಸ್ಕಾರ ಮಾಡ್ಬೇಕು, ಗ್ರಾಮಸ್ಥರು ಎಲ್ಲ ಬರ್ತಾರೆ, ಆ ಸಂದರ್ಭದಲ್ಲಿ ನೀನು ಅಲ್ಲೇ ಇರ್ಬೇಕು ಎಲ್ಲ ಹೇಳಿದ್ರು. ಆದ್ರೂ ಕೂಡ ನನ್ನ ಮನಸ್ಸಲ್ಲಿ ಒಂದೇ ಹೋಯ್ತು, ಏನೇ ಆಗ್ಲಿ ನನ್ನನ್ನು ಪ್ರೀತಿಯಿಂದ ದೈವ ಹಿಡ್ದಿದೆ. ನಾನು ಒಂದೇ ಮಾತು ಹೇಳಿದೆ ಅವರಿಗೆ, ನನ್ನ ಒಂದು ಮನೆ ಹಾಳಾದ್ರೆ ಚಿಂತೆ ಇಲ್ಲ, ನನ್ನಿಂದ ಒಂದು 10 ಮನೆ ಒಳ್ಳೇದಾಗುದಾದ್ರೆ ಖಂಡಿತವಾಗಿ ನಾನು ಶರಣಾಗ್ತೇನೆ ಅಂತ ಹೇಳಿದೆ. ಅಲ್ಲಿಂದ ಶುರುವಾಯ್ತು. ಅದೇ ನಿರ್ಣಯ ತಗೊಂಡೆ ನಾನು. ಸರ್, ಈಗ ನಿಮ್ಮ ಸೈಡ್ ಇದೊಂದು ಜರ್ನಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಮುಕ್ಕಾಲ್ದಿ ಅಂದ್ರೆ ಅವರದ್ದೊಂದು ರೆಸ್ಪಾನ್ಸಿಬಿಲಿಟಿ ಎಂತ ಇರ್ತದೆ ಸರ್ ಆಕ್ಚುಲಿ? ನೋಡಿ, ಮುಕ್ಕಾಲ್ದಿ ಅಂದಮೇಲೆ ಒಂದು ದೈವದ ನಮ್ಮನ್ನು ಒಂದು ದೈವ ರೂಪದಲ್ಲಿ ನೋಡ್ತಾರೆ ಜನರು. ಕರೆಕ್ಟ್, ದೈವ ರೂಪದಲ್ಲಿ ಇರ್ತಾರೆ. ಅದನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ನಾವು ಅಷ್ಟೇ ಜಾಗ್ರತೆಯಲ್ಲಿ ಇರ್ತೇವೆ. ಕೆಲವೊಂದು ಸಂದರ್ಭದಲ್ಲಿ
ಎಷ್ಟೊಂದು ಜವಾಬ್ದಾರಿ ಇರ್ತದೆ ಅಂತಂದ್ರೆ, ನಮ್ಮ ಬಾಯಿಂದ ಬರುವ ಒಂದೊಂದು ವಾಕ್ಯ ಕೂಡ ಕ್ಯಾಚಪ್ ಆಗ್ತಾ ಇರ್ತದೆ. ಈಗ ನಾವು ದೈವದ ಒಂದು ಆಯುಧ ಹಿಡ್ಕೊಂಡು ಆ ಸಂದರ್ಭದಲ್ಲಿ ಒಂದು ಅಲ್ಲಿನ ಗಡಿಕಾರನವರು ಗುರಿಕಾರನವರು ಇರ್ತಾರೆ, ಅವರೆಲ್ಲ ಒಂದು ಪ್ರಾರ್ಥನೆ ಮಾಡಿ ದೈವವನ್ನು ಕರೀತಾರೆ. ದೈವವನ್ನು ಕರೆಯುವುದೊಂದು ಒಂದು ಒಂದು 10 ಸಲ ಹೂ ಹಿಡ್ಕೊಂಡು 10 ಜನ ಪ್ರಾರ್ಥನೆ ಮಾಡಿ ದೈವವನ್ನು ಕರೀತಾರೆ. ನಮ್ಗೆ 3 ತಕ್ಕನೆ ಎಣ್ಣೆ ಕೊಟ್ಟು ನಮ್ಮನ್ನು ಸ್ನಾನ ಮಾಡಿಸಿ ಒಟ್ಟ ಬಟ್ಟೆಯನ್ನು ನಾವು ಎಲ್ಲ ಆಯ್ತಾ ಆಗಿ ಎಲ್ಲ ಆಗಿ ನಾವು ಅಲ್ಲಿ ನಿಲ್ತೇವೆ. ಆವಾಗ ನಮ್ಮ ಕುತ್ತಿಗೆಗೆ ಒಂದು ಹೂ ಹಾರ ಹಾಕಿ ಚಿನ್ನ ಹಾಕಿ ನಮ್ಮ ಕೈದಲ್ಲಿ ಆಯುಧ ಕೊಡುವಾಗ ಅದೊಂದು 10 ಜನ ಅಲ್ಲಿ ನಮ್ಮನ್ನು ನೋಡುವವರು ಇರ್ತಾರೆ. ನಾವು ಮಾತಾಡುವ ಸಂದರ್ಭದಲ್ಲಿ ಅದು ದೈವನೇ ಮಾತಾಡಿಸ್ಬೇಕಾಗ್ತದೆ ಆ ಸಂದರ್ಭದಲ್ಲಿ. ಯಾಕಂದ್ರೆ ನಾವೀಗ ಕನ್ನಡ ಮಾತಾಡ್ತೇವೆ, ಕೆಲವೊಂದ್ಸಲ ಹೇಳ್ತಾರೆ, ಕೆಲವರು ಮಾತಾಡುವಾಗ ಇಂಗ್ಲಿಷ್ ಬರ್ತದೆ. ಎಲ್ಲ ವಿಷಯದಲ್ಲಿ ಜಾಗ್ರತೆ ಇರಬೇಕಾಗ್ತದೆ. ಅದೊಂದು ನಾವು ಅಷ್ಟೇ ನಿಷ್ಠೆಯಲ್ಲಿದ್ರೆ ಖಂಡಿತ ನಮ್ಮನ್ನು ದೈವ ಬಿಟ್ಟು ಹಾಕುದಿಲ್ಲ ಅಂತ ನನಗೆ ವಿಶ್ವಾಸ. ಯಾಕಂದ್ರೆ ಆ ತುಳು ಭಾಷೆ, ಯಾಕಂದ್ರೆ ಆ ಆಯುಧ ಒಂದು ಕೈಯಲ್ಲಿ ಇರ್ತದೆ, ಆ ಆಯುಧನೇ ನಮ್ಮನ್ನು ಮಾತಾಡಿಸ್ತಾರೆ ಇದರಿಂದ ಅವರಿಗೆ. ಅಷ್ಟೊಂದು ರೆಸ್ಪಾನ್ಸ್ ನಮ್ಗೆ ಇರ್ತದೆ. ಎಷ್ಟೇ ಜನ ಕಷ್ಟಪಟ್ಟು ಅವರವರ ಕಷ್ಟವನ್ನು ಹೇಳಲಿಕ್ಕೆ ಬರ್ತಾರೆ, ಅದನ್ನು ಹೇಗೆ ನಿವಾರಣೆ ಮಾಡಿಕೊಡುದು, ಅದಕ್ಕೆ ಹೇಗೆ ಉತ್ತರ ಕೊಡುದು, ಅದನ್ನು ನಾವು ಕಲೀಲಿಕ್ಕಿಲ್ಲ, ಅವನು ಹೇಳಿಸ್ತಾನೆ. ನಿಮ್ಮ ಬಾಯಲ್ಲಿ ಅವರು ಖಂಡಿತವಾಗ್ಲಿ ಅದು ಹೇಳಿಸ್ತಾನೆ ಅವನು. ಅಷ್ಟೊಂದು ರೆಸ್ಪಾನ್ಸ್ ಇರ್ತದೆ. ಒಂದು ಜಾಗಕ್ಕೆ ಹೋದ್ರೆ ನಾವು ಒಂದು ಯಾವುದೇ ಊರಿಗೆ ಹೋಗ್ತೇನೆ, ನಾನು ಸಾಧಾರಣ ಮಟ್ಟಿಗೆ ಒಂದು 50-70 ಜಾಗಕ್ಕೆ ನಾನು ಹೋಗ್ತಾ ಇರ್ತೇನೆ. ಎಲ್ಲ ಜಾಗಕ್ಕೆ ದೇವರು ಇದ್ದಂತ ಟೆಂಪಲ್ಗೆ ಅಲ್ಲಿ ಸಹ ಕೊಡಮಣಿತಾ ಇರ್ತದೆ, ಇಲ್ಲದ್ರೆ ಕೆಲವು ಕಡೆ ಖಾಲಿ ಕೊಡಮಣಿತಾ ಇದೆ, ಒಂದು ಕ್ಷೇತ್ರ ಇರ್ತದೆ. ಆದ್ರೆ ನಮ್ಗೊಂದು ಎಷ್ಟೊಂದು ಜವಾಬ್ದಾರಿ ಇರ್ತದೆ ಅಂದ್ರೆ ಅಷ್ಟೊಂದು ನಿಷ್ಠೆಯಿಂದ ಅಷ್ಟೇ ಒಂದು ಜವಾಬ್ದಾರಿಯುತದಿಂದ ನಾವು ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾನು ನೋಡುದು ಒಬ್ಬರನ್ನು, ನನ್ನನ್ನು 1000 ಜನ ನೋಡ್ತಾರೆ. ಕರೆಕ್ಟ್. ನಂಬಿಕೊಂಡು ಬಂದಿರ್ತಾರೆ. ನಾನು ಯಾವಾಗ ಹೇಳ್ತೇನೆ, ನಮ್ಗೆ ಒಂದು ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದ್ರೆ ನಾವು ವೈದ್ಯರ ಹತ್ರ ಹೋಗ್ತೇವೆ. ಆ ವೈದ್ಯರ ಹತ್ರ ನಮ್ಗೊಂದು ವಿಶ್ವಾಸ ಬೇಕು. ಆ ವಿಶ್ವಾಸ ಇಟ್ಕೊಂಡೇ ನಾವು ಹೋಗೋದು. ಅವರು ಕೊಟ್ಟಂತ ನಮ್ಮನ್ನು ಪರೀಕ್ಷೆ ಮಾಡಿ ಅವರು ಎಂತ ಒಂದು ಮೆಡಿಸಿನ್ ಕೊಡ್ತಾರ, ಅದರಲ್ಲಿ ಗುಣ ಆಗಬಹುದು ಅನ್ನೋದು ವಿಶ್ವಾಸದಲ್ಲಿ ಬರ್ತಾರೆ. ಅದರಲ್ಲಿ ಏನು ನಾವು ಅನ್ಯಾಯ ಮಾಡ್ಲಿಕ್ಕೆ ಆಗಲ್ಲ. ನಾವು ಕೊಡುದಾದ್ರೆ ಅಂತ 1-2 ಮಾತು ಹೇಳಿ ಅವರಿಗೆ ಅದು ಅವರಿಗೆ ನಿಜವಾ ಅವ್ರಿಗೆ ನಂಬಬೇಕು. ಅವರು ಆ ಪ್ರಸಾದವನ್ನು ಕೊಂಡು ಖಂಡಿತವಾಗ್ಲಿ ಹಾಕ್ತದೆ. ಅಷ್ಟು ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಸರ್, ಈಗ ನಮ್ಮ ತುಳುನಾಡಲ್ಲಿ ಹಲವಾರು ದೈವಗಳುಂಟು. ಪಂಜುರ್ಲಿ ಉಂಟು, ಗುಳಿಗ ಉಂಟು, ಕೊಡಮಣ್ಣಿ ತಾಯಿ ಸಹ ಒಂದು. ಬಟ್ ಕೊಡಮಣ್ಣಿ ತಾಯಿದು ಮೂಲ ಕಥೆ ಜನರಿಗೆ ಹೇಳುದಾದ್ರೆ ಏನು? ಕೊಡಮಣಿ ತಾಯಿ ಅಂದ್ರೆ ನಿಜವಾಗ್ಲಿ ಆದ್ರೆ ಕೊಡಮಣಿ ತಾಯಿ ಅದೊಂದು ರಾಜನ್ ದೈವ. ಓಕೆ. ರಾಜನ್ ದೈವ ಅದೊಂದು ಪ್ರಧಾನ ದೈವ. ಎಷ್ಟೇ ದೈವಗಳು ಇದ್ರೂ ಕೂಡ ಪ್ರಧಾನ ಒಂದು ಹಾಗೆ. ಈಗ ನಮ್ಮ ಈಗ ಎಷ್ಟೇ ಒಂದು ಮುಖ್ಯಮಂತ್ರಿ ಇರಲಿ, MLA ಇರಲಿ, ಯಾರಿರಲಿ, ಆದ್ರೆ ಪ್ರಧಾನಿಗೆ ಒಂದೊಂದು ಪಟ್ಟ ಬೇರೆ ಅಲ್ವಾ? ಈಗ ಒಂದು ರಾಷ್ಟ್ರಪತಿ ಪಟ್ಟ ಅಂತ ಹೇಳ್ತಾರೆ, ಅವರಿಗಿಂತ ದೊಡ್ಡದು ಅದು ಪುನಃ. ಆ ತರ ಒಂದು ಕೊಡಮಣಿ ತಾಯಿ ಅಂತ ಎಲ್ಲ ದೈವಗಳು. ಈಗ ಏನೇ ಆದ್ರೂ ಸುರಿಗೆ ಕೊಡಮಣಿ ತಾಯಿ ಸೇವೆ ಆದ ನಂತರ ಅವರಿಗೆ ಈಗ ಕೆಲವೊಂದು ಕ್ಷೇತ್ರದಲ್ಲಿ ಕೊಡಮಣಿ ತಾಯಿ, ಕಾಂತೇರ್ ಜಿಮಾದಿ, ಸಳ ಜಿಮಾದಿ, ಜಾರಂದಯ, ಪಿಳಿಚಂಡಿ ಯಾವ ದೈವಗಳು ಇರಲಿ ಒಟ್ಟಿಗೆ ಇರ್ತದೆ. ಆದ್ರೆ ಪ್ರಥಮದ ಅಧಿಕಾರ ಮಾತಾಡ್ಲಿಕ್ಕೆ ಆಗ್ಲಿ ಅದು ಸೇವೆ ಅದು ಕೊಡಮಣಿ ತಾಯಿಗೆ ಇರುವುದು. ಅದು ಪ್ರಥಮ. ನಿಜವಾದ ಕೊಡಮಣಿ ತಾಯಿದು ಸ್ಟೋರಿ ದೊಡ್ಡದುಂಟು. ಅದು ನಿಜವಾದ ಪೆರ್ಜ ಅಂತ ಹೇಳ್ತಾರೆ. ಪೆರ್ಜ ಅಂತ ಹೇಳ್ತಾರೆ. ನಮ್ಮ ವೇಣೂರ್ ಹತ್ರ ಉಂಟು. ಹೌದು. ಅಲ್ಲಿಂದ ಬಂದಂತ ದೈವಗಳು ಒಂದು ಜಾಗದಿಂದ ಬಂದು ಮತ್ತೆ ಬೇರೆ ಬೇರೆ ಜಾಗಕ್ಕೆ ಹೋಗಿದೆ. ಈಗ ನಮ್ಮ ಶಿಬರೂರು ಕೊಡಮಣಿ ತಾಯಿ ಅಂತ ಉಂಟು. ಶಿಬರೂರು ಕೊಡಮಣಿ ತಾಯಿ ಅಂದ್ರೆ ಅದು ಇರುವಾಯಿಲ ದೇವರ ಸ್ಥಳದಿಂದ ಬಂದದ್ದು. ಶಿಬರೂರು ಎಲ್ಲಿ ಬರ್ತದೆ ಸರ್? ನಮ್ಮ ಕಿನ್ನಿಗೋಳಿ. ಕಟೀಲು ಮತ್ತೆ ಅಲ್ಲಿಗೆ ಜಾಸ್ತಿ ಇಲ್ಲ, 1-2-3 ಕಿಲೋಮೀಟರ್ ಅಂತರದಲ್ಲಿ ಇರುತ್ತೆ. ಅದು ದೊಡ್ಡನೇ ಒಂದು ಸಂಬಂಧ. ಶಿಬರೂರು ಕೊಡಮಣಿ ತಾಯಿ ಮತ್ತು ಕಟೀಲ್ ಉಳ್ಳಾಲ್ದಿಗೆ ಇದ್ದೊಂದು ಸಂಬಂಧ ಅದೊಂದು ವಿಸ್ಮಯಕ. ಅದೊಂದು ಭಾರಿ ವಿಚಿತ್ರ ಒಂದು ಸಂಬಂಧ. ಯಾಕಂದ್ರೆ ಕಟೀಲ್ ಉಳ್ಳಾಲ್ದಿನ ನಡೆಯಲ್ಲಿ ಒಂದು ಧ್ವಜಾವರಣ ಆಗ್ಬೇಕಾದ್ರೆ ಇಲ್ಲಿಂದ ಕೊಡಮಣಿ ತಾಯಿ ಪಾತ್ರಿ ಹೋಗಿ ಅಲ್ಲಿ ದರ್ಶನ ಆಗ್ಬೇಕು. ಅಂದ್ರೆ ಅದು ನಡ್ಕೊಂಡೇ ಆ ಒಂದು ಗುಡಿಯಿಂದ ದೇವಸ್ಥಾನಕ್ಕೆ ಬರ್ಬೇಕು. ಸೂರ್ಯನ ಧ್ವಜಾವರಣ ಆಗುವ ದಿವಸ ಡೈರೆಕ್ಟ್ ಉತ್ಸವದ ಟೈಮ್, ಪ್ರತಿ ವರ್ಷ 9 ದಿವಸದ ಉತ್ಸವ ನಡೀತದೆ. ಆ ದಿವಸ ಪಾತ್ರಿ ಮುಕ್ಕಲ್ದು ಯಾರಿದ್ದಾರೆ ಅವರು ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ಎಲ್ಲ ಅವರು ಸ್ನಾನ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆ, ಸ್ನಾನ ಎಲ್ಲ ಮಾಡಿ ಅವರೆಲ್ಲ ಬಟ್ಟೆ ಎಲ್ಲ ಕೊಡ್ತಾರೆ, ವಸ್ತೆ ಎಲ್ಲ ಅದು ಪಟ್ಟೆ ಇರ್ತದೆ, ಅದನ್ನೆಲ್ಲ ಆಯ್ತಾ ಆಗಿ ಅಲ್ಲಿ ದೇವರ ಎದುರಿಗೆ ಹೋಗಿ ನಿಲ್ಬೇಕು. ಅಲ್ಲಿ ದೇವರ ಎದುರಿಗೆ ನಿಲ್ಲುವಾಗ ಅಲ್ಲಿ ವಾದ್ಯ ಎಲ್ಲ ಕಟ್ಟುವಾದ್ಯ ಆಗ್ತದೆ. ಆ ಸಂದರ್ಭದಲ್ಲಿ ದೇವರ ದರ್ಶನ ನಿಂತು ದೇವರು ಮತ್ತೆ ದೈವ ಮುಖಾಮುಖ ಭೇಟಿ 1-2-3 ಸಲ ಭೇಟಿಯಾಗಿ ಒಂದು ಸುತ್ತು ಬರುದು, ಧ್ವಜಾರೋಹಣ ಆಗುದು. ಧ್ವಜಾರೋಹಣ ಇಳಿಯುವ ದಿವಸ ಕೆಳಗೆ 9 ದಿವಸದ ಶಿಬರೂರಿಂದ ಭಂಡಾರ ಬರಬೇಕು. ಸಾಧಾರಣ ಒಂದು 3-3:30-4 ಗಂಟೆದ ದಾರಿ ನಡ್ಕೊಂಡೇ ಬರಬೇಕು.
ಶಿಬರೂರಿಂದ ಕಟೀಲ್ ದರ್ಶನದಲ್ಲಿ ಬರಬೇಕು. Okay. ಸಾಧಾರಣ ಒಂದು ಅಲ್ಲಿಂದ ಕಟೀಲ್ ತನಕ ಬರುವವರೆಗೆ ಸಾಧಾರಣ ಒಂದು 400-500 ಸಿಯಾಳ ಅಲ್ಲೆಲ್ಲೆಲ್ಲಿ ಮನೆಯವರು ಇರ್ತಾರೆ. ನಮ್ಮ ದೈವ ಬರ್ತಾ ಉಂಟು ಈಗ, ಅದಕ್ಕೆ ಒಂದು ಸಿಯಾಳ ಕೊಡುದು, ಹಾಲು ಒಂದೊಂದು ಬೆಂಚಲ್ಲಿ ಸಾಧಾರಣ ಒಂದು 10-20 ಚೊಂಬಲ್ಲಿ ಹಾಲು ಇಡ್ತಾರೆ. ಎಲ್ಲ ಸ್ವಲ್ಪ ಆದ್ರೂ ಸ್ವೀಕಾರ ಮಾಡ್ಬೇಕು, ಅದನ್ನ ಸ್ವಲ್ಪ ಆದ್ರೂ ಪ್ರಸಾದ ಟೈಪ್ ಪ್ರಸಾದ type. ನೀವು ಹಾ, ಕೊಟ್ಟ ದೈವ ನಂತರ. ಹೌದು. ಹೌದು ಹೌದು ಸ್ವೀಕಾರ ಮಾಡ್ಕೊಂಡು ಅಲ್ಲಿಗೆ ಕಟೀಲಿಗೆ ಬರಬೇಕು. ಆಗ ದೇವರ ಕಟ್ಟೆ ಪೂಜೆಗೆ ಹೋಗಿ ದೇವರು ಬರುವಾಗ ಅದು ಸ್ವಲ್ಪ ಒಂದು 5 ನಿಮಿಷದ ವ್ಯತ್ಯಾಸವಿದ್ರೆ ನಾವು ದೈವದ ಭಂಡಾರ ಹೋದವರು ಅಲ್ಲಿ ನಿಲ್ಬೇಕು. ಅದು ಬಂದ ನಂತರ ನಾವು ಒಟ್ಟೊಟ್ಟಿಗೆ ಹೋಗ್ಬೇಕು. ಒಟ್ಟಿಗೆ ಹೋಗಿ ದೇವರು ರಥದಲ್ಲಿ ಆಗುವುದು, ನಮ್ಮ ಭಂಡಾರ ಅಲ್ಲಿ ಕೊಂಡು ನೀಡುದು. ಅಲ್ಲಿ ಎಲ್ಲ ಚಪ್ಪರೆಲ್ಲ ಹಾಕಿ ಇಡ್ತಾರೆ, ದೊಂಪೆ ಎಲ್ಲ ಹಾಕಿ ಅಲ್ಲಿ ಇಡಬೇಕು. ಅದೊಂದು ವಿಚಿತ್ರ. ಅದೊಂದು ಬೆಳಿಗ್ಗೆ ಒಂದು 4 ಗಂಟೆಗೆ ದೇವರು ಜಲಕಕ್ಕೆ ಹೋಗಿ ವಾಪಸ್ ಬರುವಾಗ ದೇವರೊಟ್ಟಿಗೆ ಒಂದು ಭೇಟಿ ಭೇಟಿ ಆಗೋ ಒಂದು ಸಂದರ್ಭವೇ ಅದೊಂದು ಹೌದು ಎಲ್ಲರಿಗೆ ಅದನ್ನೇ ನೋಡ್ಲಿಕ್ಕೋಸ್ಕರ ಸಾಧಾರಣ ಅದು ಬೆಳಿಗ್ಗೆ 4 ಗಂಟೆಗೆ ಆಗುದು, ಸಾಧಾರಣ ಒಂದು ಸಂಜೆ 5-6 ಗಂಟೆಗೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಜಾಗ ಸಿಗುದಿಲ್ಲ. ಹಿಂದಿನ ದಿವಸವೇ ಹೌದು ಆತರ. ಸರ್, ಇನ್ನೊಂದು ಗುಡಿಯಲ್ಲಿ ಒಂದು ಬಾವಿ ಉಂಟು, ಆ ಬಾವಿದು ನೀರು ಕುಡಿದ್ರೆ ಯಾವ್ದಾದ್ರು ಕಾಯಿಲೆ ಇದ್ದದ್ದು ಗುಣ ಆಗ್ತದೆ ಅಂತ ಒಂದು ನಂಬಿಕೆ. ಅದು ಏನ್ ಸರ್ ಅದು ಬಾವಿಯ ನೀರು ಅಂದ್ರೆ ಒಂದು ಶಿಬರೂರಲ್ಲಿ ಅದೊಂದು ದೊಡ್ಡ ವಿಚಾರ. ಇದು ಶಿಬರೂರಲ್ಲಿ ಆಗಿದಂತ ಘಟನೆ. ಯಾಕೆಂದ್ರೆ ಈ ವಿಚಾರ ಶಿಬರೂರು ಮತ್ತೆ ಹೆಕ್ಕಾರ್ 2 ಜಾಗ ಉಂಟು. ಈ ಶಿಬರೂರು ಮತ್ತೆ ಹೆಕ್ಕಾರ್ ಅಂತ ಊರಿದ್ರೆ ಅದರಲ್ಲಿ ಶಿಬರೂರಿನವರು ತಿಮ್ಮತಿ ಕರಿವಾಲ್, ಹೆಕ್ಕಾರ್ನವರು ದುಗ್ಗಣ್ಣ ಕಾವೇರಿ. ಈ ದುಗ್ಗಣ್ಣ ಕಾವೇರಿ ಮತ್ತೆ ತಿಮ್ಮತಿ ಕರಿವಾಲ್ ಇವರು ಇಬ್ರು ಕೂಡ ಇವರ ಊರಲ್ಲಿ ಆ ಸಂದರ್ಭದಲ್ಲಿ ಕೊಡಮಣಿ ತಾಯಿ ಇಲ್ಲ. ಇವರು ಒಂದು ಇರುವಾಯಲ ದೇವರ ಸ್ಥಳಕ್ಕೆ ಹೋದದ್ದು, ಮೂಡುಬಿದಿರೆ ಹತ್ರ. ಯಾಕೆಂದ್ರೆ ಒಂದು ಜಾತ್ರೋತ್ಸವ ಆಗುವಾಗ ನಾವು ಸಹ ಒಂದು ಕೋಲ ನೋಡ್ಲಿಕ್ಕೆ ಹೋಗುವ ಅಂತ ಹೋದದಂತೆ. ಅಲ್ಲಿ ಕೋಲ ನೋಡ್ಲಿಕ್ಕೆ ಹೋದವರನ್ನು ಯಾವಾಗ ಸಹ ಈಗ ಸಹ ಸಂಪ್ರದಾಯ ಉಂಟು, ನಾವು ದೈವ ಒಂದು ಪ್ರಸಾದ ಕೊಡುವಾಗ ಇಲ್ಲಾಂದ್ರೆ ಎಲ್ಲಿಯ ಸಹ ಒಂದು ದೇವರ ಕೆಲಸ ಆಗುವಾಗ ಪರ ಊರಿನವರಿಗೆ ಸುರಿಗೆ ಒಂದು ಮರ್ಯಾದೆ, ಅವರಿಗೆ ಸುರಿಗೆ ಒಂದು ಮರ್ಯಾದೆ ಕೊಟ್ಟು ಮತ್ತೆ ಊರಿನವರಿಗೆ. ಶಿಬರೂರಲ್ಲಿ ಒಂದು ಶಂಶಾಮ್ ಶೆಟ್ಟಿ ಅಂತ ಇದ್ರು, ಅವರೆಲ್ಲ ಇದು ಹಾವೆಲ್ಲ ಕಚ್ಚಿದ್ರೆ ವಿಷಜಂತಿ ಏನಾದ್ರು ಆ ಸಂದರ್ಭದಲ್ಲಿ ಅವರ ಒಂದು ವಿಷಜಂತಿಗೆ ಅಂತ ಮದ್ದು ಕೊಡ್ತಾ ಇದ್ರು. ಆ ಮದ್ದು ಕೊಡುವ ಸಂದರ್ಭದಲ್ಲಿ ಇವರ ಹತ್ರ ಒಂದು ವಿಷಯದ ಎಂತದೊಂದು ಕಲ್ಲು ಉಂಟು, ಅವರ ಕೈಯಲ್ಲಿ ಕಲ್ಲಿತ್ತಂತ. ಕಲ್ಲು ಅದ್ರಲ್ಲಿ ಒಂದು ಎಂತದ್ದು ಪವರ್ ಇತ್ತು ಅದರಲ್ಲಿ ಕಲ್ಲು. ಇವರು ಅವರ ಒಂದು ವಯಸ್ಸಾಗಿ ಅವರು ತೀರೋಗುವ ಸಂದರ್ಭದಲ್ಲಿ ಅವರು ಒಂದು ಚಿಂತನೆ ಮಾಡಿದ್ರು, ಈ ಕಲ್ಲನ್ನು ನಾನು ಯಾರ ಕೈಗೆ ಕೊಡಬಾರ್ದು, ಇದು ಇಡೀ ಲೋಕಕ್ಕೆ, ಇದು ಪ್ರಪಂಚಕ್ಕೆ ಇದೊಂದು ಇದಾಗ್ಬೇಕು, ಇದೊಂದು ಏನಾದ್ರು ಉಪಯೋಗ ಆಗ್ಬೇಕಂತ ಆ ಕಲ್ಲನ್ನು ತೆಗೆದು ಆ ಬಾವಿಗೆ ಹಾಕಿದ್ರು. ಆ ಬಾವಿಗೆ ಹಾಕಿ ಆ ಬಾವಿದೊಂದು ಕಾಣ್ಲಿಕ್ಕೆ ನೋಡಿ, ಆ ಬಾವಿಗೆ ಇವತ್ತಿಗೂ ಕೂಡ ಒಂದು ಕೊಡಪನೆಲ್ಲ ಹಾಕ್ಲಿಕ್ಕಿಲ್ಲ, ಅದು ಪಣೆಯಲ್ಲಿ ತೆಗಿಬೇಕಂತೆ. ಮತ್ತೆ ಯಾರು ಹಾಗೆ ಯಂಗ್ಸ್ ಎಲ್ಲ ಮುಟ್ಲಿಕ್ಕಿಲ್ಲ, ಅದನ್ನು ಎಲ್ಲ ಪ್ರಾಬ್ಲಮ್ ಇದ್ದವರು ಮುಟ್ಲಿಕ್ಕಿಲ್ಲ. ಒಂದು ಸಂದರ್ಭದಲ್ಲಿ ಅದು ಸಹ ಆಗಿದೆ ಅಂತೆ. ಅವರು ಜಾತ್ರೋತ್ಸವಕ್ಕೆ ಹೋಗುವಾಗ ವರ್ಷ ಇಡೀದು ನೀರು ತರೋದು, ಅದ್ರಲ್ಲಿ ತೀರ್ಥ ತರೋದು, ಬಾಟ್ಲಿ ಎಲ್ಲ ಕೊಂಡೋಗ್ತಾರೆ ಏನದು. ಅದೊಂದು ಎಷ್ಟು ಪವರ್ ಅಂದ್ರೆ, ಒಂದು ನಾಗರಾವು ಕೂಡ ನಮ್ಮ ಅಂಗಳಕ್ಕೆ ಬಂದ್ರೆ ಆ ತೀರ್ಥವನ್ನು ಹಾಕಿದ್ರೆ ಸಾಕು, ಅದು ತನ್ನಷ್ಟಿಗೆ ಹೋಗ್ತದೆ ಅವರಿಗೆ, ಅಲ್ಲಿ ನಿಲ್ಲುವುದಿಲ್ಲ. ಅಷ್ಟೊಂದು ಪವರ್ ಇದೊಂದು ತೀರ್ಥ. ತಿಬಾರ್ ತೀರ್ಥನೇ ಒಂದು ಹೆಸರು ಅದು ಶಿಬರೂರು ತಿಬಾರ್. ಈಗ ಯಾರು ಭಕ್ತರು ಹೋದ್ರೆ ಸಾಲಿ ಕೊಡ್ತಾರೆ. ಅಷ್ಟು ವಾಲಂಟಿಯರ್ಸ್ ಇದ್ದಾರೆ. ಸಾಧಾರಣ ಒಂದು ಈಗ ತೀರ್ಥದೆಲ್ಲ ಬಾಟ್ಲಿ ಮಾಡಿದ್ದಾರೆ, ಲಕ್ಷಗಟ್ಟಲೆ ಬಾಟ್ಲಿ ಹೋಗ್ತದೆ ಅದು ತೀರ್ಥದ್ದು. ಅಷ್ಟೊಂದು ಪವರ್ಫುಲ್, ಲಕ್ಷಗಟ್ಟಲೆ ಜನ ಬರ್ತದೆ. ಯಾಕಂದ್ರೆ ನಾನು ಒಂದು ಮಾತು ಹೇಳಿದ್ದೀನಿ ನಿಮ್ಗೆ, ಈಗಲ್ಲ ಒಂದು ಕೆಲವು ವರ್ಷ ಮುಂಚೆ ಒಂದು ಯಂಗ್ಸು ಅವರು ಜಾತ್ರೋತ್ಸವ ನೋಡ್ಲಿಕ್ಕೆ ಬಂದದ್ದು, ಅಲ್ಲೆಲ್ಲ ತೀರ್ಥ ಬಾಟ್ಲಿ ಕೊಂಡೋಗಿದ್ರು. ಆ ಸಂದರ್ಭದಲ್ಲಿ ಪಾಪ ಅವರಿಗೆ ಗೊತ್ತಿಲ್ಲ, ಅವರಿಗೆ ಮಂತ್ಲಿ ಅಂತ ಪ್ರಾಬ್ಲಮ್ ಆಯಿತು. ಆ ಸಂದರ್ಭದಲ್ಲಿ ಅವರು ಆ ತೀರ್ಥವನ್ನು ಕುಡಿದ್ರಂತೆ. ಆ ಮನೆಗೆ ಹೋಗುವ ಆ ಹುಳ ಇತ್ತಂತೆ, ಇಡೀ ಹುಳ ಆಗಿದಂತೆ ಆ ಬಾಟ್ಲಿಯಲ್ಲಿ, ಅಶುದ್ಧ ಆಯ್ತು ಅಂತ. ಅಷ್ಟೊಂದು ಪವರ್ಫುಲ್ ತೀರ್ಥ ಹೆಕ್ಕಾರು, ಕಟೀಲ್ ಮತ್ತೆ ತಿಬಾರ್, ಇದನ್ನು 3 ಕ್ಷೇತ್ರ ಪವರ್ಫುಲ್ ಕ್ಷೇತ್ರ. ಸರ್, ಈಗ ನಿಮ್ಮ ಹತ್ರ ಮಾತಾಡುವಾಗ ಈಗ ನಾರ್ಮಲ್ ಮನುಷ್ಯ ಇರ್ಬೋದು, ಅವರಿಗೆ ಒಂದು ಸ್ವಲ್ಪ ಐಶ್ವರ್ಯ ಬಂದ್ರೆ ಒಂದು ಅಹಂ ಅಂತ ಬರುವ ಕಾಮನ್ ಮನುಷ್ಯ ಅಂದ್ಮೇಲೆ ಇದ್ದೇ ಇರ್ತದೆ. ನೀವೊಂದು ಅಷ್ಟು ಒಂದು ಪೊಸಿಷನ್ ಅಲ್ಲಿ ಇದ್ದೀರಿ, ಎಷ್ಟೋ ಜನರಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀರಿ ದೈವದ ಮೂಲಕ. ಬಟ್ ನೀವು ಅಷ್ಟು ಸಿಂಪಲ್ ಆಗಿ ಒಂದು ಗ್ರೌಂಡೆಡ್ ಆಗಿ ಹೇಗೆ ಇರ್ಲಿಕ್ಕೆ ಸಾಧ್ಯ? ಒಂದು ದೈವದ ಕೆಲಸ ನೋಡಿ, ನನ್ನನ್ನು ಈ ಸ್ಥಾನಕ್ಕೆ ತಂದು ನಿಲ್ಸಿದೆ ಅವನು. ನಾನು ಎಣಿಸ್ಲಿಲ್ಲ ನಾನು ಈ ಸ್ಥಾನಕ್ಕೆ ಬರ್ತೇನೆ. ದೈವದ ಕರೆ ಮೂಲಕವೇ ನಾನು ಬಂದದ್ದು. ಇಷ್ಟೊಂದಿದೆ. ಯಾಕೆಂದ್ರೆ ನಾನು ಎಷ್ಟು
ತಗ್ಗಿ ಬಗ್ಗಿ ಈ ಕೆಲಸವನ್ನು ಮಾಡಿ ಹೋದರೆ, ನಡೆಸಿದರೆ ಖಂಡಿತವಾಗಿ ದೇವರು ನನ್ನನ್ನು ಬಿಟ್ಟಾಗುವುದಿಲ್ಲ. ಯಾಕೆಂದ್ರೆ ನನ್ನ ಜೀವನದಲ್ಲಿ ಆದಂಥ ಘಟನೆ ಕೆಲವು ಉಂಟು. ಆ ಒಂದು ಹಾಮೆ ಬರಲಿಲ್ಲ. ಒಂದು ಸಂದರ್ಭದಲ್ಲಿ ನನಗೆ ಸೈಕ್ಲೇ ಇಲ್ಲ ಹೋಗ್ಲಿಕ್ಕೆ. ಅಷ್ಟು ಅಂದ್ರೆ ಬಡತನ ಅಂದ್ರೆ ಬಡತನ. ಹಾಗೆ. ಹೌದು. ಹುಲ್ಲಿದು ಮನೆ, ಎಲ್ಲ ಕೊಟ್ರು ಕೊಡಮಣಿ ತಾಯಿ, ಎಲ್ಲ ಕೊಟ್ರು. ನಂದೇನು ತಂದೆ ಮಾಡಿಟ್ಟದ ಆಸ್ತಿ ಇಲ್ಲ, ನನ್ನದೇನು ಬಿಸಿನೆಸ್ ಇಲ್ಲ, ಏನಿಲ್ಲ. ದೇವರು ಕೊಟ್ರು. ದೇವರು ಯಾವ ರೂಪದಿಂದಾದ್ರೂ ನಮ್ಗೆ ತಂದು ಕೊಟ್ಟರು. ಯಾರನ್ನಾದ್ರೂ ಒಂದು ತೋರಿಸಿದ್ರು, ನಾನು ಈ ಸ್ಥಾನಕ್ಕೆ ಬಂದೆ. ನಾನು ಈಗಲೂ ಕೂಡ ಪ್ರಸಾದ್ ಶೆಟ್ರು ಕೊಡಮಣಿ ತಾಯಿದು ಚಾಕ್ರಿ ಮಾಡುವುದಾದ್ರೂ ಕೂಡ ಈಗಲೂ ಕೂಡ ನನ್ನ ಮಕ್ಕಳೊಟ್ಟಿಗೆ ಇರ್ತೇನೆ, ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ. ಎಷ್ಟೇ ಪಬ್ಲಿಕ್ ಇರಲಿ, ಯಾರೇ ಬರಲಿ ಪಾಪದವನು, ಅವನನ್ನು ನಾನು ಸಭೆಯಿಂದ ಕರಿತೇನೆ, ಬಾ ಎಲ್ಲಿಗೆ ಬನ್ನಿ, ಪ್ರಸಾದ ತಗೊಳ್ಳಿ. ಈಗಲೂ ಕೆಲವರು ಹೇಳ್ತಾರೆ, ಪ್ರಸಾದ್ ಶೆಟ್ರು ಒಂದಲ್ಲಿ ಇದ್ರೆ ನಮ್ಗೊಂದು ಪ್ರಸಾದ ಸಿಗ್ತದೆ. ಯಾಕೆಂದ್ರೆ ನಾನು ಕೆಲವೊಂದು ಸಲ ಕ್ಷೇತ್ರಕ್ಕೆ ಹೋಗ್ತೇನೆ, ಅಲ್ಲಿ ಒಂದು ಸೆಕೆಂಡ್ ನಿಲ್ಲಿಕ್ಕೆ ಬಿಡುವುದಿಲ್ಲ, ಒಂದು ಪ್ರಸಾದ ತಗೊಳ್ಳಿಕ್ಕೆ ನಮ್ಗೆ ಅವಕಾಶ ಸಿಗುವುದಿಲ್ಲ. ಅದನ್ನು ನಾನು ಎಣಿಸ್ತೇನೆ, ಅದು ಅವರಿಗೆ ಕೊಡಬೇಕು, ಅಥವಾ ಅವರು ಖುಷಿ ಪಡಬೇಕು, ಅದರಿಂದ ಅವರಿಗೆ ಒಳ್ಳೇದಾಗಬೇಕು. ನನಗೆ ಬರಲೇ ಇಲ್ಲ, ನಾನು ಅದನ್ನು ಮನಸ್ಸಲ್ಲಿ ತಗೊಳ್ಳಿಲ್ಲ. ಯಾಕೆ? ದೇವರು ಕೊಟ್ಟ ಜೀವನ ಎಷ್ಟು ದಿನ ಎಲ್ಲ ಇರ್ಬೋದು, ಗಾಡಿ ಬಂಗ್ಲಾ ದುಡ್ಡು ಎಂತ ಅದೆಲ್ಲ ವಿಚಾರ ಅಲ್ಲ. ಇದನ್ನು ಈ ಒಂದು ಒಳ್ಳೆತನದಲ್ಲಿ ನಾನು ಇದ್ರೆ ಖಂಡಿತವಾಗಿ ನನ್ನನ್ನು ಎಲ್ಲರೂ ನೆನೆಸ್ತಾರೆ ಅಂತ ನನ್ನೊಂದು ಅದಾಸೆ. ನನಗೆ ಬರಲಿಲ್ಲ, ಇನ್ನೂ ಸಹ ಬರ್ಲಿಕ್ಕಿಲ್ಲ. ನಾನು ಇನ್ನೂ ಸಹ ಒಂದೇ ಹೇಳುದು, ದೇವರದ್ದು ಒಂದು ಸಹಾಯ ಇದ್ರೆ ನಾನು ಇದೇ ತರ, ನಾನು ಯಾರೇ ಭಕ್ತಿಯಿಂದ ಬಂದ್ರು, ಯಾರಿಗೆ ಪಾಪದವರು ಬಂದ್ರು, ಇದೇ ತರ ಸೇವೆ ಮಾಡ್ತೇನೆ. ರಾತ್ರಿ 12 ಗಂಟೆ ಆಗಲಿ, 1 ಗಂಟೆ ರಾತ್ರಿ ಆಗಲಿ, ಒಂದು ಕಾಲಿಗೆ ನಾನು ಕರೆ ಕೊಡ್ತೇನೆ. ಈಗಲೂ ನನ್ನ ಮನೆಯಲ್ಲಿ ಹೇಳ್ತಾರೆ, ಎಷ್ಟೋ ದಿನ ಫೋನ್ ಬಂದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇರ್ಬೇಕು ಯಾರಿಗಾದ್ರು ಅಂತ. ನಾನು ಎಷ್ಟೋ ಜೀವ ಉಳಿಸಿದ್ದೇನೆ, ಎಷ್ಟೋ ಜೀವ ಉಳಿಸಿದೆ ನಾನು. ಅದೊಂದು ನನಗೆ ತುಂಬಾ, ಯಾರಿಗೆ ಸಹ ನಮ್ಮ ಊರಿನಲ್ಲಿ ಸಹ ಹೇಳ್ತಾರೆ, ಪ್ರಸಾದ್ ಶೆಟ್ರು ಮುಲ್ಪೆತ್ತಂಗೆ ಧೈರ್ಯ ಅಂತ, ಟೆನ್ಷನ್ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ನನ್ನ ಗಾಡಿಯಲ್ಲೇ ಕರ್ಕೊಂಡು ಹೋಗಿ, ನನ್ನ ಗಾಡಿಯಲ್ಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾನು ಟ್ರೀಟ್ಮೆಂಟ್ ಕೊಟ್ಟು ಬದುಕು ಉಳಿದವರು ಹೇಳ್ತಾರೆ. ಅವ್ರು ಈಗಲೂ ಹೇಳ್ತಾರೆ ನನಗೆ, ನಿನ್ನನ್ನು ಮಾತ್ರ ನನ್ನ ಜೀವಮಾನ ಇರುವಾಗ ನಿಮ್ಗೆ ಒಂದು ದೇವರ ಸ್ಥಾನ ಕೊಟ್ಟು, ನನ್ನ ಗಂಡನನ್ನು ಉಳಿಸಿದ್ದು ನೀವು, ನನ್ನ ಮಗನನ್ನು ಉಳಿಸಿದ್ದು ನೀವು ಅಂತ ಹೇಳಿದ್ರೆ, ನಾನಲ್ಲ, ದೇವರು, ದೇವರು ನನ್ನ ಹತ್ರ ಮಾಡಿಸಿದ್ದು ಮಾತ್ರ. ಸರ್, ಇನ್ನೊಂದು ಪ್ರಸಾದ್ ಸರ್ಗೆ ಒಂದು ಭಯ ಗೊಂದಲ ಮನಸ್ಸಲ್ಲಿ ಆಗುವ ಪರಿಸ್ಥಿತಿ ಉಂಟಾ ಯಾವಾಗಾದ್ರೂ? ಇಲ್ಲ, ಹಾಗೇನಿಲ್ಲ. ಗೊಂದಲ ಭಯ ಅಂದ್ರೆ ಏನಿಲ್ಲ. ಆದ್ರೆ ಭಯ ಅಂದ್ರೆ ಒಂದೇ, ನನ್ನಿಂದ ಏನಾದ್ರೂ ತಪ್ಪಾಗ್ತದಾ, ಅಲ್ಲಿ ಬೇಕಂತಲ್ಲಿ ಯಾರಾದ್ರೂ ನಮ್ಮ ಒಂದು ಸ್ಥಾನ ಮನೆಗೆ ಧಕ್ಕೆ ತರುವ ಹಾಗೆ ಮಾಡ್ತಾರಾ, ಅದೊಂದು. ಅಷ್ಟು ಶುದ್ಧದಿಂದ ನಾನಿದ್ದೇನೆ. ಈಗ ಜನರಿಗೆ ಅಂದ್ರೆ ಕೆಲವರು ಒಂದು ಮನುಷ್ಯನನ್ನು ಡೌನ್ ಮಾಡ್ಲಿಕ್ಕೆ, ಒಂದು ಮನುಷ್ಯ, ನನ್ಗೆ ಒಂದೇ ಆಸೆ, ನನ್ನ ಜೀವನ ಪರ್ಯಂತ ನನ್ನ ಈ ಹೆಸರು ಇದೇ ತರ ಇರ್ಬೇಕು, ನನ್ನಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ಬೇಕು, ಯಾರಿಗೆ ಹಣ್ಣೆ ಆಗ್ಬಾರ್ದು, ನನ್ನೊಂದು ಆಸೆ. ಅದು ಮತ್ತೆ ಭಯ ಅಂದ್ರೆ ಅದೇ, ಜನರ ಒಂದು, ನನ್ಗೆ ಒಂದು ಧಕ್ಕೆ ಬರದ ಹಾಗೆ ನನ್ನ ಜೀವನಕ್ಕೆ, ಅಷ್ಟೇ, ಮತ್ತೇನಿಲ್ಲ. ಅದು ಮಾತಾಡೋದೇ ಬೇಡ ಸರ್. ಇನ್ನೊಂದೇನಂದ್ರೆ, ಈಗ ಕೊಡಮಣ್ಣಿ ತಾಯಿ ಇರುವ ಜಾಗ ಒಂದು ಕೋರ್ಟ್ ಹಾಗೆ, ಜನರು ಅವರ ಕಷ್ಟ ಸುಖ ಬಂದು ಮಾತಾಡ್ತಾರೆ, ಒಂದು ಪರಿಹಾರ ಕೇಳ್ತಾರೆ. ದೈವ ನಿಮ್ಮ ಮೂಲಕ ಒಂದು ಸೊಲ್ಯೂಷನ್ಸ್ ಕೊಡ್ತದೆ, ಒಂದು ಆಶೀರ್ವಾದ ನೀಡ್ತದೆ. ನಿಮ್ಗೆ ಮನಸ್ಸಿಗೆ ತಟ್ಟಿದಂತ ಯಾವ್ದಾದ್ರು ಒಂದು ಸಿಚುವೇಶನ್ ಇಲ್ಲ ಯಾವ್ದಾದ್ರು ಒಂದು ಕತೆ ನೆನಪಾಗೋದಾದ್ರೆ? ಉಂಟು, ಅಂಥದ್ದು ತುಂಬಾನೇ ಉಂಟು. ಯಾಕೆಂದ್ರೆ ನಾವೊಂದು ಜಾಗಕ್ಕೆ ಹೋಗಿ ಕೆಲವೊಂದು ವಿಚಾರವನ್ನು ನಾವು, ಜನರು ಬಂದು, ನಾನು ಮುಂಚೆ ಹೇಳಿದೆ ನಿಮ್ಗೆ ಸರಿಗೆ, ಅವರ ಕಷ್ಟವನ್ನು ಅವರು ಹೇಳ್ತಾರೆ. ಕೆಲವೊಂದು ವಿಚಾರ ಹೇಗೆ ಆಗ್ತದೆ ಅಂದ್ರೆ, ದೈವ ನಿಜ ಹೇಳಿದ್ರು ಕೂಡ ಇಲ್ಲ, ಹಾಗಿಲ್ಲ, ಒಪ್ಲಿಕ್ಕೆ ರೆಡಿ ಇರುವುದಿಲ್ಲ. ಆಗ ಜನರಿಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅಯ್ಯೋ, ಹಾಗಾದ್ರೆ ದೈವ ಹೇಳಿದ್ದು ಸುಳ್ಳ, ದೈವ ಹೇಗೆ ಹೇಳಿತು ಮತ್ತೆ ಹೀಗೆ, ಇಲ್ಲ, ಉಂಟು ಹಾಗೆ, ನೀವು ಮಾಡಿದೀರಿ, ಇಲ್ಲ ಅಂತ ಹೇಳ್ಬೇಡಿ, ಯಾಕೆ ಸುಳ್ಳು ಹೇಳ್ತೀರಾ? ಬಟ್ ಅವರಿಗೆ ಧೈರ್ಯ ಇರ್ತದ, ಆ ಸಂದರ್ಭದಲ್ಲಿ ಅಂತ ಘಟನೆಯಲ್ಲಿ ಉಂಟಲ್ಲ, ಆ ಸಂದರ್ಭ ಇಲ್ಲ 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 ಹೇಳ್ತೇನೆ, ಹೌದು ಸತ್ಯನಂತೆ ಹೇಳಿದಂತ ಘಟನೆ ಉಂಟು. ಆ ಸಂದರ್ಭದಲ್ಲಿ ಹೌದು ಹೌದು ಉಂಟು, ನಮ್ಗೆ ಗೊತ್ತಿರ್ಲಿಲ್ಲ, ನಮ್ಗೆ ನೆನಪಿಲ್ಲ, ಹೌದು ಆಗಿದೆ, ಅದಾಗಿದೆ ಅಂತ ಹೇಳಿ ಅಂತ ಸಹ ಒಂದು ವಿಚಾರ ಬಂದದಂತ ಕೆಲವು ಸಲ. ಹಾಗೆ ಆಗುದು ಆಗ್ತಾ ಇರ್ತದೆ. ಕೆಲವೊಂದ್ಸಲ ಕೇಳಲಿಕ್ಕೆ ಬರ್ತಾರೆ, ಕೆಲವೊಂದು ಸಲ ದೈವ ಮೂಲದಿಂದನೇ ತೆಗಿತಾರೆ. ಕೆಲವರಿಗೆ ಪಾಪ ಕೆಲವೊಂದು ವಿಚಾರ, ಯಾಕಂದ್ರೆ ನಾವು ಹೇಳಿದಂತ ನಮ್ಮ ಕಷ್ಟ 4 ಜನರಿಗೆ ಗೊತ್ತಾಗಬಾರ್ದು, ಈ ದೈವದ ಮರ್ಯಾದೆ ಕೆಲವು ಪ್ರಶ್ನೆ ಚಿಂತನೆಗೆ ಹೋಗುವಾಗ ಅವರಿಗಷ್ಟೇನೆ ಅದು ವಿಚಾರ ಗೊತ್ತಾಗ್ತದೆ. ಈಗ ಒಂದು ದೊಡ್ಡ ಕಲಕ್ಕೆ ಹೋಗುವಾಗ ದೈವ
ಎದುರೇ ಹೇಳ್ತದೆ 10 Correct. ಜನರ ಎದುರಿಗೆ. ಅದೇನದು ಮುಚ್ಚು ವಿಚಾರಣೆ ಇಲ್ಲ. ಕರೆಕ್ಟ್ ಇಂತ ಆಗಿದೆ, ಇಂತ ಮಾಡಿದ್ದೀರಿ, ಇದಕ್ಕೆ ಎಂತ ಪ್ರಾಯಶ್ಚಿತ್ತ ಅಂತ, ಈ ತರ ಮಾಡಿ ಖಂಡಿತ ಆಗ್ತದೆ. ಯಾಕಂದ್ರೆ ಶಿಬರೂರು ಕೊಡಮಾಣಿತ ಕ್ಷೇತ್ರದಲ್ಲಿ 8 ದಿವಸದ ಉತ್ಸವ ಆಗ್ತದೆ. ಅದು ಪ್ರಥಮ ಅದೊಂದು ದೊಡ್ಡ ವಿಚಾರ ಅಂದ್ರೆ ಧ್ವಜಾವರಣ ಆಗುವಾಗ ಕೆಳಗಿಳಿಸುವಾಗ ಅದು ಇದು ಯಾವ ತಿಂಗಳಲ್ಲಿ ಸರ್ ಅದು ಡಿಸೆಂಬರ್ ಅಲ್ಲಿ ಫಿಕ್ಸ್. ಓಕೆ ಡಿಸೆಂಬರ್ ಹೌದು. ಅದು ಒಂದು ಕಾವದು ಎರ್ಮಾಲ್ ಜಪ್ಪು ಕಂಡೆ ಒಡೆಪು ಅಂತ ಒಂದು Okay. ಜಾತ್ರೆ ಸ್ಟಾರ್ಟ್ ಅಂದ್ರೆ ಎರ್ಮಾಲ್ ಜಪ್ ಅಂದ್ರೆ ಎಲ್ಲಾ ದೇವಸ್ಥಾನ ದೇವಗಳ ಸ್ಥಾನದಲ್ಲಿ ಧ್ವಜಾವರಣ ಆಗಿ ಜಾತ್ರೋತ್ಸವ ಸ್ಟಾರ್ಟ್ ಅಂತ ಸ್ಟಾರ್ಟ್ ಕಾಣ್ತದೆ. ಆಗ್ತದೆ. ಹಾಗೆ ನಮ್ಮ ಡಿಸೆಂಬರ್ ಸಂಕ್ರಮಣ ದಿವಸ, ಓಕೆ ಆವ ದಿವಸನೇ ಧ್ವಜಾವರಣ ಭಂಡಾರ ಹೇಳಿದ್ದು ಧ್ವಜಾವರಣ. ಅಲ್ಲಿಂದ ಅಲ್ಲಿಂದನೇ 8 ದಿವಸ. start. 8 ದಿವಸ ನಿರಂತರವಾಗಿ ಓಕೆ ಸೂರ್ಯನ ದಿವಸ ಭಂಡಾರ ಹಿಡಿದು ಮೇಲೆ ಸ್ಥಾನಕ್ಕೆ ಕೊಂಡೋಗಿ ಧ್ವಜಾವರಣ ಆಗಿ ಅಲ್ಲಿಂದ ರಾತ್ರಿಯಿಂದ ತುಡಾರವಲ್ಲಿ ಅಂತ ಸೇವೆ ಉಂಟು. ಅದಾದ ನಂತರ ಬೆಳಿಗ್ಗೆ ಹೋಗಿ ನಿಮ್ದು ತುಲವಾರ ಸೇವೆ ಭಕ್ತರದ್ದು, ಮಡಸ್ಥಾನ, ಕಂಚಿಲ್ ಇದೆಲ್ಲ ಇರ್ತದೆ. ಅದು ಸಾಧಾರಣ ಒಂದು 9-10 ಗಂಟೆ ಒಳಗೆ ಆಗ್ಬೇಕು. ಅದ ನಂತರ ಉಳ್ಳಾಯ ನೇಮ ಸ್ಟಾರ್ಟ್ ಆಗ್ತದೆ. ಕೊಡಮಣತೆ ಮುಕ್ಕಾಲಿ ಪಾತ್ರೆಯಾಗಿ ಇಬ್ಬರದು ಸಹ ಸೇವೆ ನಡೆಯುವಾಗ 9 ಸುತ್ತ ಎಲ್ಲ ಬರ್ಲಿಕ್ಕೆ ಉಂಟದು ಪಲ್ಲಂಕಿಯಲ್ಲಿ. ರಾತ್ರಿ ಪುನಃ ಕೊಡಮಣಿತಾಯಿ ನೇಮ ಉಂಟು. ಇಡೀ ರಾಜ್ಯಕ್ಕೆ ಭಕ್ತರಿಗೆ ಲಕ್ಷಗಟ್ಟಲೆ ಜನ ಬಂದವರಿಗೆ ಸಹ ಅನ್ನದಾನ ನಡೀತಾರೆ ನಿರಂತರವಾಗಿ 8 ದಿವಸ. ಮತ್ತೆ ಕೊಡಮಂದೆ ದಿವಸ ಮರುದಿನ ಕಾಂತಿರ್ ಜುಮಾದಿ, ಸಳ ಜುಮಾದಿ, ಜಾರಂದಾಯ, ಆಯ್ದಂತ ಖೈರ್ ಜುಮಾದಿ, ಪಿಲ್ಚಂಡಿ ನಿರಂತರವಾಗಿ 8 ದಿವಸ. ಅದು 8ನೇ ದಿವಸ ಬೆಳಿಗ್ಗೆ ಧ್ವಜಾರೋಹಣ ಕೆಳಗೆ ಇಳಿಸುವಾಗ ಆ ದಿವಸ ಇಡೀ ಗ್ರಾಮಸ್ಥರಿಗೆ ಪ್ರಸಾದ ಅಂದ್ರೆ ಅದು ಪವಿತ್ರವಾದ ಪ್ರಸಾದ. ಓಕೆ ಅದು ಮುಕ್ಕಾಂದಿ ದರ್ಶನ ನಿಂತು ಎಲ್ಲ ನುಡಿಕಟ್ಟು ಎಲ್ಲ ಹಾಕಿ ಅದರ ನಂತರ ಅಲ್ಲಿ ಹೋಗಿ ಒಂದು ಗುರುಕಾರ ತಿಬಾರ ಗುತ್ತಿನಾರ್ ಅಂತ ಇರ್ತಾರೆ, ಅವರಲ್ಲಿ ಚೇರಲ್ಲಿ ಕುತ್ಕೊಳ್ತಾರೆ. ಅವರ ಬದಿಯಲ್ಲಿ ದೈವ ಮುಕ್ಕಾಲ್ದಿ ನಿಲ್ಬೇಕು. ಅಲ್ಲಿಂದ ಶುರುವಾಗ್ತದೆ. ಸಾಧಾರಣ ಒಂದು 10 ಗಂಟೆ ಸ್ಟಾರ್ಟ್ ಆಗಿದ್ದು ಸಾಧಾರಣ 1 ಗಂಟೆ 1.5 ಗಂಟೆ ಅದು ಕಂಟಿನ್ಯೂ ಮಾಡ್ಲಿಕ್ಕೆ ಹೋದ್ರೆ ಸಂಜೆ ತನಕ ಮುಗಿಲಿಕ್ಕಿಲ್ಲ. ಆದ್ರೆ ಆ ದಿವಸ ಒಂದು ಅನ್ನದಾನ ಇರ್ತದೆ ಮಧ್ಯಾಹ್ನ, ಅದಕ್ಕೆ ಒಂದು ಲೇಟ್ ಆಗ್ತದೆ ಅಂತ ಆದಷ್ಟು ಬೇಗ ಮಾಡಿಕೊಳ್ಳಿ. ಎಲ್ಲ ಕಷ್ಟ ಸುಖ ಕೇಳುವವರು ಆ ದಿವಸನೇ ಬಂದು ದೈವತ್ವದ ಕೇಳಿ ಪ್ರಸಾದ ಕೊಂಡೋಗುದು. ಕೆಲವರಿಗೆ ಪಾಪ ಮದುವೆ ಆಗುದಿಲ್ಲ, ಕೆಲವರಿಗೆ ಮದುವೆ ಆದವರಿಗೆ ಮಕ್ಕಳೇ ಇರುವುದಿಲ್ಲ, ಕೆಲವರಿಗೆ ಕೆಲವೊಂದು ದುಡ್ಡು ಕೊಟ್ಟಿರ್ತದೆ ವಾಪಸ್ ಬರುವುದಿಲ್ಲ, ಮನೆಯ ಸಮಸ್ಯೆ ಇರ್ತದೆ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಮಸ್ಯೆ ಇರ್ತದೆ. ಪ್ರತಿಯೊಂದು ವಿಚಾರ ಕೂಡ ದೈವ ಅಲ್ಲಿ ಎಂತ ಹೇಳಿ ಎಂತ ಪ್ರಸಾದ ಕೊಡ್ತದ ಅದು ಬರುವ ವರ್ಷ 100. ಕೆಲವು ಮಕ್ಕಳಿದ್ದಾರೆ ಮಕ್ಕಳಾಗಿ 2 ವರ್ಷ 3 ವರ್ಷದ ಮಗು ಮಾತಾಡುದಿಲ್ಲ, ಏನಾದ್ರೂ ಮಾಡಿ ಆ ಸಂದರ್ಭದಲ್ಲಿ ಕೂಡ ದೈವ ಒಂದಿಷ್ಟು ದಿವಸದ ಒಂದು ಗಂಧ ಪ್ರಸಾದ ಕೊಡ್ತಾರೆ. ಆ ಗಂಧವನ್ನು ನೀವು ನಾಲಿಗೆಗೆ ಯಾವಾಗ ಸಹ ಹಾಕಿ ಬರುವ ವರ್ಷ ಮಗು ಅಮ್ಮ ಅಂತ ಕರೀಲಿಲ್ಲ, ಮಗು ಅದು ಬರುವ ವರ್ಷ ಬರುವಾಗ ಅಮ್ಮ ಅಂತ ಕರಿತಾ ಬರ್ತದೆ, ಅಮ್ಮ ಪಪ್ಪ ಅಂತ. ಅಂತ ದಿವಸ ಘಟನೆ ಆ ಶಿಬರೂರಲ್ಲಿ ಆಗಿದೆ ಉಂಟು. ಸರ್ ಈಗ ನೀವು ಹೇಳಿದ್ರಿ ಜನರು ಕಷ್ಟ ಕೇಳಿ ಬರ್ತಾರೆ ಅಂತ ಒಂದು ಸೊಲ್ಯೂಷನ್ ಆಗಿ. ಬಟ್ ಈಗಿನ ಜನ್ರೇಷನ್ ಹೇಗೆ ಆಗಿದೆ ಅಂದರೆ ಯಂಗ್ ಜನ್ರೇಷನ್ ಎಂತಾರು ಒಂದು ಪದ್ಧತಿ ಇದ್ದರೆ ಒಂದು ಸಂಸ್ಕೃತಿ ಇದ್ದರೆ ಪ್ರೂಫ್ ಕೇಳೋದೊಂದು ಹೊಸದು ಶುರು ಆಗಿದೆ. ಈಗ ಅಲ್ಲಿ ಒಂದು ಎಂಥದ್ದೊಂದು ನಡೀತಾ ಉಂಟು, ನನಗೆ ಪ್ರೂಫ್ ಕೊಡಿ, ನೀವು ಪ್ರೂಫ್ ಕೊಟ್ಟರೆ ಮಾತ್ರ ನಾನು ಅದು ನಂಬ್ತೇನೆ ಅಂತ ಅದೊಂದು ಮೈಂಡ್ ಸೆಟ್ ಆಗಿದೆ. ಸೊ ಹಾಗೆ ಈಗ ದೈವದ್ದು ಬಗ್ಗೆ ಬರುವಾಗ ಇಂಥ ಒಂದು ಜನ್ರೇಷನ್ಗೆ ನೀವೇನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಿಜವಾಗಿ ಅಂದ್ರೆ ಹೇಳಿದ್ರೆ ಯಾವುದು ಒಂದು ಪ್ರೂಫ್ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ತಾಯಿ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಟು ಅವಳು ಎಷ್ಟು ಕಷ್ಟ ಪಡ್ತಾಳೆ, ಎಷ್ಟು ಕೂಗ್ತಾಳೆ, ಅದನ್ನು ಜನನ ಕೊಡುವಾಗ ಅವಳೆಷ್ಟು ಕೂಗ್ತಾಳೆ. ಭೂಮಿಗೆ ಬಂದ ನಂತರ ತನ್ನ ತಾಯಿ ಹತ್ರ ನನಗೆ ಪ್ರೂಫ್ ಕೊಡು, ನಾನು ಯಾವ ತರ ಇದ್ದೆ, ನಾನು ಹೇಗೆ ಇದ್ದೆ, ತನ್ನ ತಾಯಿ ಹತ್ರ ಕೇಳಲಿಕ್ಕೆ ಆಗ್ತದ? ಒಂದು ಮಾತು ಉಂಟು, ನಿನ್ಗೆ ಹೆತ್ತ ತಾಯಿ ಬೇರೆ ಆದ್ರೂ ಮತ್ತೆ ನಿನ್ಗೆ ತಾಯಿ ನಾನೇ. ಕರೆಕ್ಟ್. ಅದೊಂದುಂಟು. ನೀಕು ಪೆದ್ಯಪ್ಪೆ ಬೇತಾಂಡಲ್ಲ ಮಾಯದಪ್ಪೆ ಯಾನೆ ಅಂತ ಹೇಳ್ತಾರೆ ದೈವ. ಅದರಲ್ಲಿ ಪ್ರೂಫ್ ಕೇಳಲಿಕ್ಕೆ ಆಗಲ್ಲ. ತಾಯಿ ಹತ್ರ ಕೇಳಲಿಕ್ಕೆ ಆಗ್ತದ? ನಾನು ಯಾವ ಅಷ್ಟೇ ಪವಿತ್ರವಾದ ದೈವ. ಅದು ದೈವದ ಹತ್ರ ಪ್ರೂಫ್ ಎಂತ ಕೇಳುದು? ಅದು ಎಂತ ಹೇಳ್ತದೆ? ನಮ್ಗೆ ನಂಬಿಕೆ ಬೇಕು, ಅದು ನಮ್ಮ ದೈವ. ತಪ್ಪು ಮಾಡಿದ್ರೆ ನೀನು ಬೇಕಂತ ನೀನು ಪಾತ್ರೆ ಹಿಡ್ಕೊಂಡಿದ್ದಿ, ಅವನಿಗೆ ತಪ್ಪು ಮಾಡಿದ್ರೆ ನೀನು ಪನಿಷ್ಮೆಂಟ್ ಕೊಡು ಅಷ್ಟೇ. ಕರೆಕ್ಟ್. ನೀನು ಪನಿಷ್ಮೆಂಟ್ ಕೊಡು. ನಾನು ನೀನಂತ ಬಂದಿದ್ದೇನೆ, ನಾನು ನಿನ್ನ ಹತ್ರ ಕೇಳಿದ್ದೇನೆ, ನೀನು ನನ್ನ ಎಂತ ಹೇಳಿದ್ ನನಗೆ ನಾನು ಅದು ಮಾಡಿದ್ದೇನೆ, ನನಗೆ ಪ್ರೂಫ್ ಬೇಡ. ಅವನು ತಪ್ಪು ಮಾಡಿದ್ರೆ ನೀನು ಕೊಡು ಪನಿಷ್ಮೆಂಟ್ ಅವನಿಗೆ. ನಾನು ನಿನ್ನನ್ನು ನಂಬಿ ನಾನು ಬಂದಿದ್ದೇನೆ, ನೀನು ಎಂತ ಹೇಳಿದೆ ಆ ರೀತಿ ನಾನು ಮಾಡಿದ್ದೇನೆ, ನನ್ಗೆ ಯಾವುದು ಪ್ರೂಫ್ ಬೇಡ ನನಗೆ. ಕರೆಕ್ಟ್ ಕರೆಕ್ಟ್. ಸೊ ಹಾಗೆ ಈಗ ಜನರು ಬಂದು ನಿಮ್ಮ ಹತ್ರ ಕೇಳ್ತಾರೆ ಇದು ಕಷ್ಟ ಉಂಟು ಅದು ಕಷ್ಟ ಉಂಟು ಅಂತ, ಇಲ್ಲ ಯಾರಾದ್ರೂ ಒಂದು ಜಾಗದ ವಿಷಯ ಇರ್ಬೋದು, ನಮ್ಮ ಮನೆಯಲ್ಲಿ ಜಾಗದ ಪ್ರಾಬ್ಲಮ್ ಉಂಟು, ಅವ್ರು ಬಿಡ್ತಾ ಇಲ್ಲ ಇವ್ರು ಬಿಡ್ತಾ ಇಲ್ಲ ಅಂತ ಒಂದು ಎಕ್ಸಾಂಪಲ್. ಸೊ ನೀವು ಇನ್ನೊಂದು ಪಾರ್ಟಿ ಇನ್ನೊಂದು ಫ್ಯಾಮಿಲಿ ಹತ್ರ ಕೇಳಿದ್ರೆ ಅವರದೊಂದು ಸಹ ಒಂದು ಸ್ಟೋರಿ ಇರ್ತದೆ.
ಸೊ ನಿಮ್ಮ ಎದುರಿಗೆ 2 ಸ್ಟೋರೀಸ್ ಉಂಟು. ಒಬ್ಬರದ್ದು ಒಳ್ಳೇದಂತ ಇರ್ಬೋದು, ಇನ್ನೊಬ್ರು ಕೆಟ್ಟದಂತ ಇರ್ಬೋದು. ಬಟ್ ನೀವೊಂದು ನ್ಯಾಯ ಕೊಡುವಾಗ ಅದು ಯಾವ ರೀತಿಯಲ್ಲಿ ಹೇಳ್ತಾರೆ? ಯಾಕಂದ್ರೆ ಅವರವರ ದೃಷ್ಟಿಕೋನದಲ್ಲಿ ಅವರವರು ಸರಿ. ಬಟ್ ನೀವೊಂದು ನ್ಯಾಯ ಕೊಡುವಾಗ, ದೈವ ಒಂದು ನ್ಯಾಯ ಕೊಡುವಾಗ ಅದು ಹೇಗೆ ಡಿಸೈಡ್ ಆಗ್ತದೆ ಸರ್ ಆಕ್ಚುಲಿ? ನೋಡಿ, ನೀವು ಹೇಳಿದ್ರಿ ಈಗ ಈಗ ಒಂದೇ ಜಾಗದ ನ್ಯಾಯ ಅಲ್ಲ, ಯಾವುದಾದ್ರೂ ಒಂದು ನ್ಯಾಯ. ನನ್ನ ಎರಡೂ ಪಾರ್ಟಿ ನಿಂತಿದೆ. ಕರೆಕ್ಟ್. ಅದು ಹೊರಗಿನವರಾಗ್ಲಿ, ಬಲೆ ನನ್ನ ತಂದೆಯವರಾಗ್ಲಿ, ನನ್ನ ಮನೆಯವರೇ ಆಗ್ಲಿ, ಅಪ್ಪ ಮಗನಿಗೆ ನ್ಯಾಯ ಬಂದ್ರೆ ಜಡ್ಜ್ ಏನ್ ಮಾಡ್ತಾರೆ? ಅಪ್ಪ ಮಗನಿಗೆ ಇಬ್ಬರಿಗೆ ನ್ಯಾಯ ಕೊಡಲ್ಲ, ಒಬ್ರಿಗೆ ಒಬ್ರಿಗೆ ನ್ಯಾಯ ಕೊಡಲ್ಲ. ಕರೆಕ್ಟ್. ಅವನಿಗೆ ಒಳ್ಳೇದಾಗ್ಲಿ, ಅವನು ಬೈಲಿ, ಏನೇ ಮಾಡ್ಲಿ, ಸತ್ಯ ಯಾರಿಗೂ ಗೊತ್ತಿರಲ್ಲ, ದೇವರಿಗೆ ಗೊತ್ತುಂಟು. ಕರೆಕ್ಟ್. ಅದನ್ನು ಮುಚ್ಚಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ನ್ಯಾಯ ಒಬ್ರಿಗೆ ಕೊಡುದು, ಇಬ್ಬರಿಗೂ ಕೊಡ್ಲಿಕ್ಕೆ ಆಗುವುದೇ ಇಲ್ಲ. ಒಬ್ಬರಿಗೆ ಕೊಡುದು, ಅದು ಯಾರೇ ಬರಲಿ, ಅದು ನನ್ನ ಮನೆಯವರೇ ಬರಲಿ, ನನ್ನ ಕೈಯಲ್ಲಿ ಆಯುಧ ಉಂಟು, ಅವನೇ ಮಾತಾಡಿಸುವುದು. ನೀನು ಮಾಡಿದ ತಪ್ಪೇ, ನೀನೇ ವಾಪಸ್ ಬಾ, ತಪ್ಪಂದ್ರೆ ತಪ್ಪೇ ನೀನು. ಅವರು ಬೇರೆ ಏನು ಬೇಕಾದ್ರೂ ಬೈಲಿ ಅಂತ ನಮ್ಮ ಫೀಲ್ಡಲ್ಲಿ ಸಹ ಉಂಟು. ಕೆಲವು ಅವರಿಗೆ ತಕ್ಕ ಮಾತಾಡಬೇಕು. ಓ, ಅದು ಸಹ ಎಕ್ಸ್ಪೆಕ್ಟೇಷನ್ ಇರ್ತದೆ. ಅದು ಸಹ ಇರ್ತದೆ, ದೈವ ಎಂಗ್ಲಿಗೆ ತಕ್ಕ ಮಾತಾಡಬೇಕು. ನಮ್ಗೆ ಹಾಗೆ ಆಗಲ್ಲ. ಅದು ಮಾಡಿದ್ರೆ ನಮ್ಗೆ ಬಾಳಿಕೆ ಇಲ್ಲ, ಅದು ಇಲ್ಲ, ಮಾತಾಡ್ಲಿಕ್ಕೆ ಇಲ್ಲ. ನಮ್ಗೆ ಎಂತ ಜ್ಞಾನ ಕೊಡ್ತಾರೆ ಅವರು, ಏನು ಮಾತಾಡಿಸ್ತಾರೆ ಅದನ್ನೇ ಮಾತಾಡುದು ನಾವು. ನಿಮ್ಮ ಮುಖಕ್ಕೆ ತಕ್ಕ ಮಾತಾಡ್ಲಿಕ್ಕಿಲ್ಲ, ಅದು ಯಾರೇ ಬರಲಿ. ಕೆಲವು ವಿಷಯ ಇರ್ತಾರೆ, ಕೆಲವು ಬರ್ತದೆ. ಒಂದೇ ಕೇಸ್ ಅಲ್ಲ, ಜಾಗದಂತೆಲ್ಲ ಕೆಲವರು ವಿಚಾರ ಬರ್ತದೆ. ಒಂದೇ ಮನೆದು ಫ್ಯಾಮಿಲಿದು ವಿಚಾರ ಇರ್ತದೆ, ಅವರು ಸಹ ಬರ್ತಾರೆ. ಕೊಡಮಣಿತೆ ಹತ್ರ ಕೇಳೋಣ, ಎಲ್ಲ ದೈವ ಹತ್ರ, ಕೊಡಮಣಿತೆ ಅಂತಲ್ಲ, ಎಲ್ಲ ದೈವ ಹತ್ರ. ಕರೆಕ್ಟ್ ಕರೆಕ್ಟ್. ಆದ್ರೆ ತೀರ್ಮಾನ ಒಂದೇ. ಏನೇ ಹೇಳಿ ನೀವು, ಏನೇ ಮಾಡಿ, ನನ್ನ ತೀರ್ಮಾನ ಒಂದೇ. ನನ್ಗೆಂತ ಹೇಳಿಸ್ತಾ ಅದೇ ಹೇಳಿದ್ದು ನಾನು ನಿಮ್ಗೆ. ಕರೆಕ್ಟ್ ಕರೆಕ್ಟ್. ಸರ್, ಈಗ ನೇಮದ ಟೈಮಲ್ಲಿ ನೀವೊಂದು ದೈವ ಲೋಕಕ್ಕೆ ಹೋಗ್ತೀರಿ, ಕರೆಕ್ಟ್? ನಿಮ್ಮ ದರ್ಶನ ಬರ್ತದೆ. ಅದು ಹೋಗುವಾಗ ನಿಮ್ಗೆ ಅದು ಗೊತ್ತಾಗ್ತದ? ಓಕೆ, ಹೀಗೆ ಆಗ್ತಾ ಉಂಟು, ಎಂತ ಚೇಂಜಸ್ ಬರ್ತದೆ ನಿಮ್ಮದ್ರಲ್ಲಿ ಅಲ್ಲಿ ಹೋದ ನಂತರವ ಹೋಗುವಾಗ್ಲಿ, ಆ ಪ್ರೋಸೆಸ್ ಅಲ್ಲಿ, ಆ ಸಂದರ್ಭ? ಹೌದು. ನೋಡಿ, ಅದೊಂದು ದೈವದೊಂದು ಲೆಕ್ಕಾಚಾರ ಉಂಟು. ಎಂತಂದ್ರೆ ಮುಕ್ಕಾಲು ಮೂಜಿಗಳಿಗೆ ಬರುದು ಅದು ದೈವ. ಮುಕ್ಕಾಲು ಮೂಜಿಗಳಿಗೆ ಅಂತ ಬರುದು. ಯಾಕೆಂದ್ರೆ ನಾವು ಅಷ್ಟೇ ಶುದ್ಧದಲ್ಲಿ ಇರ್ಬೇಕು. ಖಾಲಿ ಮಾತಾಡಿದ್ರೆ ಆಗಲ್ಲ. ನಾವು ಕೆಲವರು ಇರ್ತಾರೆ, ಅದಕ್ಕೆ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಆ ಸಂದರ್ಭದಲ್ಲಿ ಇದು ಮುಟ್ಟುದಿಲ್ಲ, ನಾನು ಯಾವುದು ಮುಟ್ಟುದಿಲ್ಲ, ಯಾರು ಮನೆಯಲ್ಲಿ ಅಷ್ಟೇ ಶುದ್ಧಾಚಾರದಲ್ಲಿ ಮಾಡಿ ಕೊಡ್ಬೇಕು. ಇದೆಲ್ಲ ನಮ್ದೊಂದು ಸಂಪ್ರದಾಯ ಉಂಟು. ಕೆಲವೊಂದ್ಸಲ ಎಲ್ಲ ಫಾಲೋಸ್ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಈಗ ನೀವು ಬೇರೆ ಪಾತ್ರೆಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಇದೇ ಒಂದು ಸ್ಥಾನದಲ್ಲಿ ಇರುವವರಿಗೆ ಎಲ್ಲರಿಗೆ ಯಾಕೆ ಗೊತ್ತ, ನಾವು ಅಷ್ಟು ದುಡ್ಡು ನೋಡ್ಲಿಕ್ಕೆ ಆಗಲ್ಲ, ದುಡ್ಡಿನ ಪ್ರಶ್ನೆ ಬರಲ್ಲ. ಆ ಸಂದರ್ಭ ಕೆಲವರು ಹೇಳ್ತಾರೆ, ನಿಮ್ಗೆ ಎಷ್ಟು ಬೈ ಮೇಲೆ ಬರ್ತದೆ, ಅದು ನಿಮ್ಗೆ ಸ್ವಲ್ಪ ಸಹ ಗೊತ್ತಾಗುದಿಲ್ವಾ, ಅದು ಏನ್ ಕಾಣ್ತದೆ. ನಾವು ದೈವದ ಬಗ್ಗೆ ನಾವು ಹಾಗೆಲ್ಲ ಹೇಳಲಿಕ್ಕೆ ಆಗಲ್ಲ. ದೈವ ಬರೋದೊಂದು ನಾನು ಹೇಳಿದೆ ನಿಮ್ಗೆ, ಅದೊಂದು ಮುಕ್ಕಾಲು ಮೂಜಿಗಳಿಗೆ ಅಂತ ಹೇಳ್ತಾರೆ. ಅದು ಮತ್ತೆ ಮಾತಾಡಿಸ್ತದೆ, ಮತ್ತೆ ಮಾಡ್ತದೆ. ಈಗ ನಾನೊಂದು ಕೆಲವು ಜಾಗಕ್ಕೆ ಕೆಲಸಕ್ಕೆ ಹೋಗ್ತೇನೆ, ನಾನು ಅಲ್ಲಿ 15 ಜೀಟಿಗೆ, ಆ ಜೀಟಿಗೆ ಫೋಟೋ ನನ್ನ ಹತ್ರ 15 ಜೀಟಿಗೆ ಇಟ್ಕೊಳ್ಬೇಕು. ನೀನು ಬಾಕಿ ಸಂದರ್ಭದಲ್ಲಿ ಒಂದು ಕಡ್ಡಿಗೆ ಇರಿದ್ರೆ ನಮ್ಗೆ ನೋವಾಗ್ತದೆ. ಆ ಸಂದರ್ಭ ನಮ್ಗೆ ಏನೂ ಆಗಲ್ಲ. ಅದೊಂದು ದೈವ ಶಕ್ತಿ ಅಂತ ಹೇಳ್ಬೇಕು, ಅದೊಂದು ಪವಾಡವೇ. ಅದು ಇವತ್ತು ರಾತ್ರಿ ಅಷ್ಟು ದೊಡ್ಡ ಕೆಲಸ ಮಾಡಿ ಮರು ದಿವಸ ಸಹ ಹೋಗ್ತಾನೆ ಅವನು, ಅದೇ ಕೆಲಸಕ್ಕೆ ಹೋಗ್ತಾನೆ. ಅದು ಆ ಶಕ್ತಿ ಕೊಡ್ತದೆ ದೇವರು ಮಾಡುವ. ನಾರ್ಮಲ್ ಮನುಷ್ಯರಿಂದ ಅದು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೈವದೊಂದು ದೈವ ಕಾಣ್ಲಿಕ್ಕೆ ನಮ್ಮ ಕಣ್ಣಿಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಅವರದೊಂದು ವಿಚಾರಣೆ ಬೇರೆ, ರೂಪ ಬೇರೆನೆ ಇರ್ತದೆ. ನಂಬಿದವರಿಗೆ ಖಂಡಿತವಾಗಿ ಕೈ ಬಿಡುವುದಿಲ್ಲ. ಅದೊಂದು ಖಂಡಿತವಾಗಿ ಕೈ ಬಿಡುದಿಲ್ಲ. ಯಾಕಂದ್ರೆ ನನ್ನ ಶಿವರೂರಿಗೆ ಒಳ್ಳೊಳ್ಳೆ ಮಂತ್ರಿಗಳು, ಹೋದ ವರ್ಷ ಶಿಲ್ಪ ಶೆಟ್ಟಿ ಸಹ ಬಂದಿದ್ರು, ಶಿಲ್ಪ ಶೆಟ್ಟಿ ಎಲ್ಲ ಬಂದಿದ್ರು. ಅವ್ರದ್ದು ಸಹ ಸಮಸ್ಯೆ ಇತ್ತು, ಅವರಿಗೆ ಸಹ ಕೂಡ ನಾವು ಪ್ರಾರ್ಥನೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟಿದ್ದೇವೆ. ವಿಶ್ವಾಸ ಇದ್ದದೇ ಬಂದದ್ದು, ನಂಬಿಕೆ, ಕೆಲವರಿಗೆ ನಂಬಿಕೆ. ಯಾಕಂದ್ರೆ ಈಗಲೂ ಕೂಡ ನನ್ನ ಮಿಸೆಸ್ ಅಂತ ತಾಯಿ ಇದ್ದಾರೆ, ಎಷ್ಟು ವರ್ಷ ಆಯ್ತೇನೋ ಅವರು, ಈಗಲೂ ಕೂಡ ಅವರು ಒಂದು ಬಾಯಲ್ಲಿ ಹೇಳಿದ ಮಾತುಂಟ, ನನ್ನ ಜೀವಮಾನ ಇರುವವರೆಗೆ ನಾನು ಅಲ್ಲಿ ಹೋಗ್ತೇನೆ. ಅವರು ಕಾಲಿದೆ ಅಂತ ಇದಿತ್ತು, ಅವರಿಗೆ ಪ್ರಾಬ್ಲಮ್ ಇತ್ತು, ಈಗಲೂ ಬರ್ತಾರೆ ಅವರು. ಪ್ರತಿ ವರ್ಷ ಪ್ರಾಬ್ಲಮ್ ಗುಣ ಆಗಿದೆ ಅವರಿಗೆ, ಗುಣ ಆಗಿದೆ, ಈಗಲೂ ಬರ್ತಾರೆ ಅವರು, ಈಗಲೂ ಗುಣ ಆಗಿದೆ, ಈಗಲೂ ಬರ್ತಾರೆ. ನಡ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ ಕೆಲವರಿಗೆ, ಅವರು ಸಹ ಸರಿಯಾದವರಿದ್ದಾರೆ, ನಡ್ಕೊಂಡು ಬರ್ತಾರೆ. ವಿಶ್ವಾಸ ಬೇಕು, ಖಂಡಿತವಾಗ್ಲು ದೈವ ನನಗೆ ಗುಣ ಮಾಡುತ್ತದೆ, ಖಂಡಿತವಾಗ್ಲು. ಇದು ನೇಮ ಮುಗಿದ ನಂತರ ನೀವು ಒಂದು ನಾರ್ಮಲ್ ಒಂದು ಮನುಷ್ಯರಾಗಿ ಬರ್ತೀರಿ. ಆಗ ಹಿಂದೆ ನಡೆದಂಥದ್ದೊಂದು ನೆನಪಂತ ಇರ್ತದ? ಕೆಲವೊಂದು ನೆನಪಿರ್ತದೆ,
ನೆನಪಿರ್ತದೆ. ನೆನಪಿರ್ತದೆ, ಖಂಡಿತವಾಗಿ ನೆನಪಿರ್ತದೆ. ನಾನು ಅದೇ ಹೇಳಿದ್ ನಿಮ್ಗೆ, ಅದೊಂದು ಮುಕ್ಕಾಲು ಮೋಜಿಕಲಿಗೆ ಬರುವುದಂದ್ರೆ ದೈವ, ಬಾಕಿದೆಲ್ಲ ನೆನಪಿರ್ತದೆ. ಎಂತೆಲ್ಲ ಆಯ್ತು ಅಲ್ಲಿ ಘಟನೆ, ಏನೆಲ್ಲ ಆಯ್ತು. ಒಂದು ವೇಳೆ ನಾವು ಅದರಲ್ಲಿ ಸ್ವಲ್ಪ ಆದರೂ ನನಗೆ ವ್ಯತ್ಯಾಸ ಆದ್ರೆ ಆ ಸೂಚನೆ ನಮಗೆ ಖಂಡಿತವಾಗಿ ಸಿಗ್ತದೆ, ಸಿಕ್ಕೇ ಸಿಗ್ತದೆ. ಸಿಕ್ಕೇ ಸಿಗ್ತದೆ. ಸಿಕ್ಕೇ ಸಿಗ್ತದೆ. ಯಾವ ರೀತಿಯಲ್ಲಿ ಅದು ಸಿಗ್ತದೆ, ಸಿಕ್ಕಿದೆ ನನಗೆ. ನಮ್ಮಿಂದ ವಿಶ್ವಾಸ ಏನಾದ್ರೂ ವ್ಯತ್ಯಾಸ ಆಗಿದ್ರೆ ಅದು ಸಿಗ್ತದೆ ಸಿಗ್ತದೆ. ಏನಾದ್ರೂ ಇದು ಹೀಗೆ ಹೇಗಾಯ್ತು, ಹೀಗೆ ಹೇಗಾಯ್ತು, ನಮ್ಗೆ ಅದನ್ನು ಹೇಳ್ತಾನೆ, ನಿಕ್ ಕಣ್ಣಿಗೆ ಬರ್ಪುನ ಏನು ಕಣ್ಣದ ರೆಪ್ಪೆಗೆ ಮಲ್ತುಕೊನ ಅಂದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೊಂದು ದೈವದ ಇದೇ ಉಂಟು. ಕೆಲವೊಂದು ಸಲ ನಾವು ಬೇಕಂತಲೇ ಮಾಡುವುದಿಲ್ಲ ತಪ್ಪು, ಕೆಲವೊಂದು ಸಲ ನಮ್ಮಿಂದ ತಪ್ಪಾಗಿ ಹೋಗ್ತದೆ. ಈಗ ಹೇಳ್ತೀರಿ ನಾವು ಈಗದ ಕಾಲದಲ್ಲಿ ಒಂದು ನಾವು ಚಾಕರಿಗೆ ದೇವಸ್ಥಾನಕ್ಕೆ ಎಷ್ಟು ದೂರ ಹೋಗ್ಬೇಕಾದ್ರೆ ಪಾಪ ಗಾಡಿ ಇಲ್ಲ, ಗಾಡಿ ಇದ್ರೂ ಬಿಡ್ಲಿಕ್ಕೆ ಬರಲ್ಲ, ಅಷ್ಟು ದುಡ್ಡು ತಗೊಂಡು ಗಾಡಿ ಇಲ್ಲ ನಮ್ಮ ಹತ್ರ, ನಾವು ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಯಾವ ತರದ ಮನುಷ್ಯರು ಇರ್ತಾರೆ, ಹೇಗೆ ಇರ್ತಾರೆ ನಮ್ಗೆ ಗೊತ್ತಿರೋದಲ್ಲ. ಪಾಪ ಅವ್ರನ್ನ ಯಾರೋ ದೂರದಲ್ಲ. ನಮ್ಮ ಒಂದು ನಿಷ್ಠೆ, ನಮ್ದೊಂದು ಭಕ್ತಿನ ಅದೇ ತರ ಇರ್ಬೇಕು. ಅಲ್ಲಿ ಹೋಗಿ ಕೆಲಸ ಮಾಡುವವರು ನಾವು ಅಷ್ಟು ಜಾಗೃತಿಯಲ್ಲಿ ಇರ್ಬೇಕು. ನಾವು ಎಲ್ಲಿ ಹೋದ್ರು ಹೋಟೆಲ್ ಅಲ್ಲಿ ಹೋಟೆಲ್ ಅಲ್ಲಿ ತಿನ್ನುವುದು, ಇಲ್ಲಿ ಹೋಟೆಲ್ ಅಲ್ಲಿ ತಿನ್ನುವುದು, ಶುದ್ಧ ಮೇಂಟೈನ್ ಮಾಡ್ಬೇಕು. ನಾವು ಈಗಲೂ ಕೂಡ ನಾನು ಹೊರಗೆ ಹೋಗಿ ಎಲ್ಲಿ ಹೋಟ್ಲಲ್ಲಿ ಒಂದು ಮದ್ವೆಗೆ ಹೋದ್ರು ಕೂಡ ನಾನಲ್ಲಿ ಊಟ ಮಾಡಲ್ಲ, ಭಾರಿ ಕಮ್ಮಿ. ನಮ್ಗೆ ಗೊತ್ತಿರುವುದಿಲ್ಲ ಹೇಗೆ ಮಾಡಿರ್ತಾರೆ ಏನು. ನಾವು ಹೋಗ್ತೇವೆ, ವಿಶ್ ಮಾಡ್ತೇವೆ, ಬರ್ತೇವೆ. ನನಗೆ ಕೆಲವರು ಹೇಳ್ತಾರೆ, ನಾನು ಕೆಲವು ಫ್ಯಾಮಿಲಿಯಲ್ಲಿ ಈರ್ನೊಟ್ಟು ಬರ್ತಾನೆ ಹೆಂಗ್ಲಿ ಒಣಸ್ಲ ಆತರ. ಬಟ್ ಅದ್ ನೀವು ಪಾಲನೆ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಆ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಖಂಡಿತ ಪಾಲನೆ ಮಾಡ್ಬೇಕಾಗ್ತದೆ, ಖಂಡಿತವಾಗ್ಲೂ ಪಾಲನೆ ಮಾಡ್ಬೇಕಾದ್ರೆ. ಯಾಕಂದ್ರೆ ಅದು ನನಗೆ ಸಹ ಒಳ್ಳೇದು. ನನ್ನನ್ನು ನಂಬಿ ಎಷ್ಟು ಜನರು ಇದ್ದಾರೆ, ನನ್ಗೆ ಅಷ್ಟು ಗೌರವ ಕೊಡ್ತಾರೆ. ಈಗ ನನಗೆಲ್ಲರೂ ಹೇಳ್ತಾರೆ ತಿಬಾರ್ ಕೊಡಮಂದನೆ ಮುಕ್ಕಾಲ್ದಿ ಅಂತ. ಅಷ್ಟು ಒಂದು ಎಲ್ಲಿ ಸಿಕ್ಕಿದ್ರು ಕೂಡ, ಕೆಲವೊಂದು ಸಲ ನಾನು ಪೇಟೆಯಲ್ಲಿ ಸಿಕ್ಕಿದ್ರು ಕೂಡ ಕಾಲು ಹಿಡಿತಾರೆ, ನೀವು ಕೊಡಮಂದನೆ ಮುಕ್ಕಾಲ್ದಿ ಅಂತ. ಅಷ್ಟು ಗೌರವವನ್ನು ನಾವು ಅದನ್ನು ಉಳಿಸ್ಕೊಂಡು ಬರ್ಬೇಕು, ನಾಳೆ ಕಾಪಾಡ್ಬೇಕು. ನಾಳೆ ನನ್ನಿಂದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಪ್ರಸಾದ್ ಶೆಟ್ಟಿ ಪ್ರಾಬ್ಲಮ್ ಮಾಡಿದಂತ ಹೇಳಲ್ಲ, ದೈವ ಮಾಡಿ ಕೊಡಮಂದೆ ಮುಕ್ಕಲ್ದಿ ನಾನು ನಂಬಿಕೊಂಡು ಬಂದದ ದೈವದ ಹೆಸರು ಹಾಳಾಗ್ತದೆ. ಅದನ್ನು ಹಾಳು ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ನನಗೆ ಸಾಧ್ಯನೇ, ನಾನು ಬಿಡುವುದಿಲ್ಲ. ನಾನು ಯಾವತ್ತೂ ಹೇಳ್ತೇನೆ ಸರ್, ಮುಕ್ಕಾಲ್ದಿ ಅದೊಂದು ಸೈಡ್ಗೆ ಇಟ್ರೆ ಒಂದು ಪ್ರಸಾದ್ ಸರ್ ಯಾವ ತರ ಮನುಷ್ಯರು? ನನ್ಗೆ ಸ್ವಲ್ಪ ಮುಂಚೆ ಸಿಟ್ಟು ಜಾಸ್ತಿ. ಓಕೆ, ಸಿಟ್ಟು ಜಾಸ್ತಿ ಅಂದ್ರೆ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಕೂಡ್ಲೆ ಹೇಳ್ತೇನೆ, ಆಗ್ಲಿ ನಾ ಬೈತೇನೆ. ಕೆಲವು ಸಲ ಮನೆಯಲ್ಲಿ ಮಕ್ಕಳಿಗೆ ಸಹ ನೀನು ಅದು ಮಾಡಿದ ತಪ್ಪು ಈ ತರದ ಮಕ್ಳು ಹೇಳ್ತೇನೆ. ಈರ್ನ ಕಂಡೀಷನ್ ಮಸ್ತ್ ಆಗ್ಬೋದು, ಈರ್ನ ಇಂಚೊಬ್ಬರ ಕಂಡೀಷನ್ ಏನ ಈರ್ ದುಮ್ಮದ ಜನರೇಷನ್ ಉಳ್ಳಾರು ಅಂಚೆ ಆದ್ರೂ ಕೆಲವು ಸಲ ನನ್ನ ಮಗಳೇ ಹೇಳ್ತಾಳೆ, ಈರೇನು ಪಿದಾಯಿ ತೂನೋಗ ಏರ್ಲ ಎನ್ನೇರೋ ಈರ್ ಇಂಚೊಳ್ಳಾರ. ಆ ಸಮಯಕ್ಕೆ ತಕ್ಕ ನಾನು ಎಲ್ಲ ವಿಚಾರದಲ್ಲಿ ಒಂದೇ ತರ ಕೂಲಿಂಗ್ ಆದ್ರೆ ಬದುಕಲಿಕ್ಕೆ ಭಾರಿ ಕಷ್ಟ ಉಂಟು ಮಗ. ಯಾಕಂದ್ರೆ ಈಗದ ಜನರೇಷನ್ ಹಾಗೆ ಉಂಟು. ಎಲ್ಲ ವಿಚಾರದಲ್ಲಿ ನಾವು ಆಗಲ್ಲ. ನಾವು ಒಂದು ಪ್ರಸಾದ್ ಶೆಟ್ರು ಪ್ರತಿಯೊಂದು ವಿಚಾರದಲ್ಲಿ ಇದು ಮಾಡೋದಲ್ಲ, ಆದ್ರೆ ಆ ಸಂದರ್ಭಕ್ಕೆ ತಕ್ಕ ನಾವು ಇರಬೇಕು. ನಾವು ಪಾಪದವ್ರು ಬರ್ಲಿ, ಮಿಡ್ಲ್ ಕ್ಲಾಸ್ ಬರ್ಲಿ, ದೊಡ್ಡವರು ಬರ್ಲಿ, ನಾನು ಒಂದೇ ಟ್ರೀಟ್ಮೆಂಟ್ ಅವ್ರಿಗೆ ಎಲ್ಲರಿಗೂ ಟ್ರೀಟ್ಮೆಂಟ್ ಒಂದೇ. ನಾನು ಏಕವಚನದಲ್ಲಿ ಯಾರಿಗೂ ಮಾತಾಡುದಿಲ್ಲ. ಸಣ್ಣವರು ಬಂದ್ರೆ, ನನ್ಗಿಂತ ಸಣ್ಣವರು ಬಂದ್ರೆ ನಾನು ನಾನು ಅಷ್ಟು ಗೌರವ ಕೊಟ್ಟು ಮಾತಾಡ್ತೇನೆ ಯಾರಿಗೂ ಕೂಡ. ಆದ್ರೆ ಎಲ್ಲರ ಹತ್ರ ಮಿಂಗಲ್ ಆಗ್ತೇನೆ, ನಾನು ಎಲ್ಲರೊಟ್ಟಿಗೆ ಹೋಗ್ತೇನೆ. ಬಾಕಿ ಸಂದರ್ಭದಲ್ಲಿ ಈಗ ಎಲ್ಲರೂ ಹೇಳ್ತೀರಿ, ಏನಾದ್ರು ವಿಷಯ, ಏನಾದ್ರು ಕಾರ್ಯಕ್ರಮ ಏನಾದ್ರು ಇದ್ರೆ ಅದು ಹೇಳ್ಬಾರ್ದು ನಮ್ಮ ಮನೆಗೆ. ಅವರು ಮತ್ತೊಬ್ಬರ ಹತ್ರ ಕೇಳ್ತಾರೆ, ಪ್ರಸಾದ್ ಶೆಟ್ರಿಗೆ ಒಂದು ವಿಷಯ ಪನೋಲಿಯಾ ಫೋನ್ ಮಾಡ್ತದಲ್ಲ, ಪ್ರಾಬ್ಲಮ್ ಉಂಡೆ, ಅದೇ ಪಾತಿರೋಲಿಯಾ ಅವ್ರು ಹೇಳ್ತಾರೆ. ಕೆಲವು ಗೊತ್ತಿಲ್ಲದವರು. ಕೆಲವೊಂದು ಸಲ ನಮ್ಮ ಊರಿನವ್ರು ಹೇಳಿದ್ರೆ ನಾವು ಒಂದು ಫ್ರೀ ಆಗಿ ಇರ್ತೀವಿ. ಪ್ರಸಾದ್ ಶೆಟ್ರು ಅರೆಗೊಂಜಿ ಹಾಲು ಒಂಜಿ ಹಾಮುಜ್ಜಿ ಈತ ಮಲ್ಲ ಕ್ಷೇತ್ರ ಪೂರ ಬೇಲೆ ಮಲ್ಪೇರು ಆ ಕಟೀಲು ಉಳ್ಳಾದಿನ ತಿಬಾರ್ ಕೊಡ ಬಂದೇನ ಆರ್ ನಮ್ಮನೊಟ್ಟಿಗೆ ಒಡ್ಡೆ ಉಂದೆಟ್ಟುಳ್ಳೇರಿ. ನಂದು ಫ್ರೆಂಡ್ ಇದ್ದ ಹಬೀತ್ ಅಂತ ಡಾಕ್ಟ್ರು. ಅವ್ರು ಒಳ್ಳೆ ಡಾಕ್ಟರ್ ಅಂದೆ. ಅವ್ರು ಎಷ್ಟೇ ದೊಡ್ಡ ಡಾಕ್ಟರ್ ಆದ್ರೂ ಕೂಡ ಅವ್ರು ನಮ್ಮ ಮನೆಗೆ ಹತ್ರ ಬಂದ್ರೆ ಅವ್ರದ್ದು ಮಕ್ಕಳ ಹಾಗೆ ನಮ್ಮ ಹತ್ರ ಆಡ್ಲಿಕ್ಕೆ ಹೋಗುವ, ಮಾತಾಡೋದು ಮುಂಚಿನ ಒಂದು ಅದೇ ರೀತಿಯಲ್ಲಿ ಇರ್ತೇವೆ. ಅದ್ರಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಮನೆಯಲ್ಲಿ ಕೆಲವು ಸರಿ ನನ್ನ ಶಿಸ್ತಿನ ಸಿಪೆ ಅಂತ. ಬಟ್ ನಿಮ್ಗೆ ತುಂಬಾ ಸಂತೋಷ ತರುವಂತ ವಿಷಯ ಯಾವುದು ಸರ್? ತುಂಬಾ ಸಂತೋಷ ಅಂದ್ರೆ ನನ್ಗೆ ದೇವರು ನನಗೆ 2 ಹೆಣ್ಣು ಮಕ್ಕಳು ಕೊಟ್ಟಿದ್ದಾರೆ. ಅದೊಂದು ತುಂಬಾನೇ ಸಂತೋಷ ನನ್ಗೆ. ಮತ್ತೆ ನನ್ನ ತಂದೆ ತಾಯಿಯ ಪಾಪ ಜಾಸ್ತಿ ನನಗೆ ಪ್ರೀತಿ ಸಿಗ್ಲಿಲ್ಲ. ಯಾಕಂದ್ರೆ ನಾವೊಂದು 2ನೇ 3ನೇ ಕ್ಲಾಸಲ್ಲಿ ಇರುವಾಗನೇ ತಾಯಿ ತೀರಿ ಹೋಗಿದ್ದಾರೆ. ತಂದೆ ಮಾತ್ರ ನಮ್ಮನ್ನು ತುಂಬಾ ಪ್ರೀತಿ ಮಾಡಿ ನಮ್ಮನ್ನು ಸಾಕಿದ್ದಾರೆ. ಅವರನ್ನು ಯಾವತ್ತೂ ನಾನು ಮರೀಲಿಕ್ಕಿಲ್ಲ.
ಅದೊಂದು ಖುಷಿಯೇ ಬೇರೆ. ಕರೆಕ್ಟ್. ನನಗೆ ಹೆಣ್ಣು ಮಕ್ಕಳಂದ್ರೆ ಭಾರಿ ಇಷ್ಟ. ನನ್ನ ಹೆಂಡತಿ ಹೆರಿಗೆ ಆಗುವಾಗ ಕೂಡ ಹೇಳಿದ್ರು, ನಿಮ್ಗೆ ಹೆಣ್ಣು ಬೇಕಾ ಗಂಡು ಬೇಕಾ? ನಾನು ಹೇಳ್ದೆ, ನನಗೆ 2 ಹೆಣ್ಣು ಬೇಕಂದ್ರೆ. ದೇವರಾಗಿ 2 ಮಕ್ಕಳನ್ನು ಕೊಟ್ಟಿದ್ದಾರೆ. ನನ್ನೊಂದು ಆಸೆ, ಅವ್ರಿಗೆಲ್ಲ ಎಜುಕೇಶನ್, ಒಳ್ಳೆ ರೀತಿ, ಓಕೆ. ಒಳ್ಳೆ ಮಾರ್ಗದರ್ಶನ, ತಂದೆಯ ಹೆಸರನ್ನು ಉಳಿಸಬೇಕು, ಯಾರು ಬೆರಳು ತೋರಿಸಬಾರ್ದು. ಐ ಆಮ್ ಶೋರ್ ಡೆಫಿನೆಟ್ಲಿ ಉಳಿಸ್ತಾರೆ ಸರ್, ಇವಾಗ ಟೆನ್ಷನ್ ಮಾಡೋದೇ ಬೇಡ. ಹೌದು. ಸೊ ಇನ್ನೊಂದು ಏನಂದ್ರೆ, ಈಗ ನೀವು ನೇಮದಲ್ಲಿ ದರ್ಶನ ಬರುವಾಗ ಪ್ರಾಬಬ್ಲಿ ಜನರು ಕೆಲವೊಮ್ಮೆ ಹೆದರಿದ್ದು ಸಹ ಇರ್ಬೋದು. ಹೌದು. ಮನೆಯಲ್ಲಿ ಹೆದರ್ತಾರ? ಸೂರಿಗೆ ಎದುರ್ತಾ ಇದ್ರು. ಹಾ. ಸೂರಿಗೆ ಈಗ ನಾರ್ಮಲ್ ಆಗಿದ್ದಾರೆ. ಈಗ ಅವರಿಗೆ ಅದೊಂದು ಅಭ್ಯಾಸ ಆಗಿ ಅಭ್ಯಾಸ ಆಗಿ ಹೋಗಿದೆ. ನೋಡಿ 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 Correct. ಅಭ್ಯಾಸ ಆಗಿ ಹೋಗಿದೆ. ಈಗ ಕೆಲವೊಂದ್ಸಲ ಕೋಲಕ್ಕೆ ಹೋದ್ರೆ ಪ್ರಸಾದ್ ಶೆಟ್ರು ಬಂದ್ರೆ ಆ ಜಾಗದೊಂದು ವಿಷಯನೇ ಬೇರೆ. ಈಗ ಅವ್ರದೊಂದು Correct. ಅವರೊಂದು ಕೆಲಸ ನೋಡ್ಲಿಕ್ಕೆ ಖುಷಿ ಆಗ್ತದೆ. Correct. ಅವರು ಅದೇ ರೂಪದಲ್ಲಿ ಅವರು ಅವರೊಂದು ಕಾಲ್ಗುಣ ಇರ್ಬೋದು. ಎಲ್ಲ ವಿಚಾರದಲ್ಲಿ ಪಬ್ಲಿಕ್ ಗೆ ಒಂದು ಖುಷಿ ಆಗ್ತದೆ. ಪ್ರಸಾದ್ ಶೆಟ್ಟಿ ನಿನ್ನೆ ಒಂದು ಕಡೆಗೆ ಹೋಗಿದೆ, ಸಾಧಾರಣ 600-700 ಜನ ಇದ್ರಲ್ಲಿ ನೈಟ್ ಎಲ್ಲ. ಅದೊಂದು ಸುರಿಗೆ ಕೆಲವೊಂದ್ಸಲ ಹೇಳ್ತಾರೆ, ಮುಕ್ಕಲ್ದು ಯಾರು ಅಂತ ಹೇಳ್ತಾರೆ ಊರಿನವರು. ಮುಕ್ಕಲ್ ಪ್ರಸಾದ್ ಶೆಟ್ರ, ಹಾ ಹಾ ಅಲ್ಲ, ನನ್ನನ್ನಂತ ನಾನು ದೊಡ್ಡ ಅಂತ ಮಾಡುದಲ್ಲ. ಪಾಪ ಮಸ್ತ್ ಜನ, ತುಂಬಾ ಜನ ಇದ್ದಾರೆ ಮುಕ್ಕಲ್ಲಿನವರು. ಕೆಲವರಿಗೆ ಅವರವರು ಯಾರಿಗೆ, ಕೆಲವರಿಗೆ ಅವರು. ಈಗ ಕೆಲವೊಂದು ಕಾರ್ಯಕ್ರಮ ಪ್ರೋಗ್ರಾಮ್ ನೋಡ್ತಾರೆ, ಅವರ್ದ ಅದು ಬೇಡ, ಇವರ ಆತರ ಒಂದಾಗಿ. ಈಗ ದೈವಗಳದ್ದು ಯಾಕೆಂದ್ರೆ ನಾನು ಒಂದೇ ಸಂದೇಶ ಕೊಡ್ತೇನೆ ಜನರಿಗೆ, ದೇವರು ಇದೊಂದು ಸಂಸಾರ ಕುಟುಂಬದಲ್ಲಿ ಬೇಕೇ ಬೇಕು, ನಂಬಲೇಬೇಕು. ಅದು ನಮ್ಮಲ್ಲಿಗೆ ಸ್ಟಾಪ್ ಆಗಬಾರ್ದು. ನಮ್ಮ ಮಕ್ಕಳಿಗೆ ಕೂಡ ಖಾಲಿ ಎಜುಕೇಶನ್ ಕೊಟ್ಟು ಅವರನ್ನು ಇಂಜಿನಿಯರ್, ಡಾಕ್ಟರ್ ಎಲ್ಲ ಮಾಡಿಸಿ. ಆದ್ರೆ ದೇವರು ಈಗಿನ ಮಕ್ಕಳಿಗೆ ಕೆಲವರು ಚಿಕ್ಕಮ್ಮ ಯಾರು, ದೊಡ್ಡಮ್ಮ ಯಾರು, ಮಾವ ಯಾರು ಗೊತ್ತಿರುವುದಿಲ್ಲ, ಸಂಬಂಧಗಳೇ ಇರುವುದಿಲ್ಲ. ಮತ್ತೆ ನಮ್ಮ ಕುಟುಂಬ ದೈವಗಳಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರಿಗೆಲ್ಲ ತೋರಿಸಿ, ಇದು ನಮ್ಮ ದೈವ. ಯಾಕಂದ್ರೆ ಒಂದಲ್ಲ ಒಂದು ದಿವಸ ಖಂಡಿತವಾಗ್ಲೂ ನಮಗೆ ದೇವರು ಬೇಕೇ ಬೇಕು. ನೀವು ಎಜುಕೇಶನ್ ಇರಲಿ, ಎಷ್ಟೇ ದೊಡ್ಡ ಜನ ಆಗಲಿ, ನಿಮಗೆ ದೇವರೊಂದು ಸಹಾಯ ಇರಲೇಬೇಕು, ಖಂಡಿತವಾಗ್ಲಿ ಬೇಕು. ಇದನ್ನೊಂದು ಖಂಡಿತವಾಗಿ ಮರಿಬಾರದು ಜನರು. ತನ್ನ ಮಕ್ಕಳನ್ನು, ನನಗೆ ಒಂದು ಎಷ್ಟು ಬೇಸರ ಆಗಿದೆ ಅಂತ, ಒಂದ್ಸಲ ನಾವೊಂದು ದೈವದ ಚಾಕರಿಗೆ ಹೋಗಿದ್ದೆ. ಅದು ಹೆಣ್ಣೆ ತೆಕೊಂಡು ನಮ್ಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಬಾವಿ ಹತ್ರ ಸ್ನಾನ ಮಾಡಿಕೊಂಡು ಬರುವಾಗ ನಮ್ಮ ಮುಂದೆ ಒಂದು ಮಕ್ಕಳು ಹೋಗ್ತಾ ಇದ್ರು, ಮೊಬೈಲಲ್ಲಿ ಮಾತಾಡ್ಕೊಂಡು. ನೋಡಿ, ಅವ್ರಿಗೆ ಎಲ್ಲಿಂದ, ಬಾಂಬೆಯಿಂದ ಎಲ್ಲಿಂದ ಕಾಲ್ ಬಂದದ್ದು ಅವರಿಗೆ, ಮಕ್ಕಳಿಗೆ, ನೀವು ಎಲ್ಲಿದ್ದೀರಿ ಅಂತ. ಅವ್ರು ಹೇಳಿದ್ರು, ನಾವು ಒಂದು ವೈಬ್ರೇಟ್ ಫಂಕ್ಷನ್ ನಲ್ಲಿ ಇದ್ದೇವೆ ಅಂತ ಹೇಳಿದ್ರು. ವೈಬ್ರೇಟ್ ಫಂಕ್ಷನ್ ನಲ್ಲಿ ಇದ್ದೇವೆ ಅಂತ ಹೇಳಿದ್ರು. ಅವ್ರ ನೇಮಕ್ಕೆ ಬಂದದ್ದು ಗೋಲಕ್ಕೆ. ಬಟ್ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳು, ನಾನು ಹೇಳಿದೆ ಇಂಥ ಸಮಾಜ ಎಂತ ಅವ್ರು ಮಾಡಿಕೊಟ್ಟಿದ್ದಾರೆ, ವೈಬ್ರೇಟ್ ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು. ಎಂತ ಯಾವ ಪರಿಸ್ಥಿತಿಯಲ್ಲಿ ಬಂತು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ದೈವದು ಓದೇ ಒಂದು ಚಾಕರಿ ಇದೆ, ಅದಕ್ಕೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅದು ಆ ಚಾಕರಿಯವರು ಅದೇ ಮಾಡ್ಬೇಕು, ಅವರವರೇ ಮಾಡ್ಬೇಕು. ಪ್ರತಿಯೊಂದು ಮನೆಯಿಂದ ಸಹ ಪ್ರತಿ ಒಂದು ಜಾತಿ ಕುಲದಲ್ಲಿ ಸಹ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶ, ಒಂದೊಂದು ಅಧಿಕಾರ ಕೊಟ್ಟಿದ್ದಾರೆ. ಜೀಟಿಗೆ ಯಾರು ಹಿಡಿಯುದು, ಸತ್ತಿಗೆ ಯಾರು ಹಿಡಿಯುದು, ಅದು ಅನ್ನ ಯಾರು ಬೇಯಿಸುವುದು, ಅದು ಅಲ್ಲಿ ಸ್ಥಾನದಲ್ಲಿ ಪೂಜೆ ಯಾರು ಮಾಡುದು, ದರ್ಶನ ಯಾರು ಮಾಡುದು, ಒಂದು ಗುರಿಕಾರ, ಮತ್ತೆ ಅದಕ್ಕೆ ಒಂದು ಗಡಿಯಾದವರು, ಅವರಿಗೆ ಸಹ ಒಂದು ಪಟ್ಟ ಕಟ್ಟಿ ಎಲ್ಲ ಇದು ಮಾಡ್ಲಿಕ್ಕೆ ಉಂಟು. ಅದನ್ನೆಲ್ಲ ಉಳಿಸ್ಬೇಕಾದ್ರೆ ನಾವು ಆದಷ್ಟು ಮುಂದೆ ಬಂದು ಇನ್ನಿದ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಕೊಡ್ಲೇಬೇಕು, ಅವಕಾಶ ಕೊಡ್ಬೇಕು, ಅವ್ರಿಗೆ ಹೇಳ್ಬೇಕು ಎಲ್ಲ ವಿಷಯ. ಸರ್, ಇದ್ರ ಮೇಲೆ ಈಗ ತುಂಬಾ ಫಿಲ್ಮ್ ಎಲ್ಲ ಬರ್ತಾ ಉಂಟು. ಕಾಂತಾರ ಬಂತು, ಮತ್ತೆ ತುಳುವಲ್ಲಿ ಸಹ ಕೆಲವೆಲ್ಲ ಬಂತು. ಅದೇನಾದ್ರು ರೋಲ್ ಪ್ಲೇ ಮಾಡ್ತಾ ಉಂಟಾ ಈ ಒಂದು ಟ್ರೆಡಿಷನ್ ಅನ್ನು ಜನರಿಗೆ ನೋಡಿ? ನಿಜವಾಗ್ಲಿ ಅಂದ್ರೆ ತಂದೆ ತಾಯಿ ಅವರು, ಕುಟುಂಬದವರು ಮಕ್ಕಳಿಗೆ ಹೇಳಿಕೊಡ್ಬೇಕಿತ್ತು. ಕರೆಕ್ಟ್. ಆದ್ರೆ ಕಾಂತಾವರ ಫಿಲ್ಮ್ ಬಂದಂದ್ರ ಕೆಲವರು ತಪ್ಪಂತ ಹೇಳ್ತಾರೆ. ಯಾಕೆಂದ್ರೆ ಈಗ ದೇವರನ್ನು ಫಿಲ್ಮ್ ಅಲ್ಲಿ ತರ್ತಾರೆ, ಅಲ್ಲಿ ನಾಟಕದಲ್ಲಿ ಎಲ್ಲ ಇದು ಮಾಡ್ತಾರೆ. ತಪ್ಪೇ. ಆದ್ರೆ ಈಗದ ಮಕ್ಕಳಿಗೆ ಒಂದ್ ಸ್ವಲ್ಪ ಗೊತ್ತಾಯ್ತು ದೇವರ ಅಂದ್ರೆ ಈಗ ಕೋಲಾಗ ಎಲ್ಲೆಲ್ಲಿಂದೆಲ್ಲ ಬರ್ತಾ ಇದ್ದಾರೆ. ಯಾಕಂದ್ರೆ ಫಿಲ್ಮ್ ಅಲ್ಲಿ ನೋಡಿ, ಖಂಡಿತವಾಗಿ ಬರ್ತಾರೆ, ಖಂಡಿತವಾಗಿ. ಈಗ ಗೊತ್ತಾಗಿದೆ ಜನರಿಗೆ ದೈವದ ಶಕ್ತಿ ಅಂತ, ದೈವದ ಪವಾಡ ಅಂತ, ದೈವದ ಪವರ್ ಅಂತ. ಈಗದ ಮಕ್ಕಳಿಗೆ ಆಗ್ಲಿ, ಈಗದ ಜನರೇಷನ್ಗೆ ಕೆಲವರಿಗೆ ಗೊತ್ತಾಗಿದೆ ಎಂತ ಅಂತ. ಈಗ ಕೆಲವು ಕಡೆಗೆ ಹೋಗ್ತೇವೆ ನಾವು. ಈಗಂದ್ರೆ ಸ್ವಲ್ಪ ಹೊತ್ತಿರ್ತಾರೆ, ಮತ್ತೆ ಹೋಗಲ್ಲ. ಈಗ ನಮ್ಮ ಮನೆಯಲ್ಲಿ, ಈಗ ನಮ್ಮ ಕುಟುಂಬದಲ್ಲಿ ಏನಾದ್ರೂ ಒಂದು ವರ್ಷಕ್ಕೆ ಒಂದು ಸಲ ಫಾರಿನ್ ಇಂದ ಹಣ ಕಳಿಸ್ತಾರೆ, ಬೊಂಬೈಯಿಂದ ಹಣ ಕಳಿಸ್ತಾರೆ. ಅದಕ್ಕೆ ಬೇಡ, ನೀವು ಬನ್ನಿ, ವರ್ಷಕ್ಕೆ ಒಮ್ಮಾದ್ರೆ ಬನ್ನಿ, ಒಂದು ಸಲ ಆದ್ರೂ ಬನ್ನಿ ಮನೆಗೆ. ಇಷ್ಟೆಲ್ಲ ಕಾರ್ಯಕ್ರಮ ಆಗ್ತದೆ, ತುಳಸಿ ಪೂಜೆ ಆಗ್ತದೆ, ದೈವಗಳಿಗೆ ತಂಬೀಲಾಗ್ತದೆ, ಅದನ್ನೇ ಮುಡಿಪು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನೀವು ಬರ್ಲೇಬೇಕು, ಒಬ್ಬರಾದ್ರೂ ಬನ್ನಿ. ಎಲ್ಲರಿಗೆ ಬರ್ಲಿಕ್ಕೆ ಆಗಲ್ಲ. ನೀವು ಹಣ ಕಳಿಸಿಕೊಟ್ರೆ ಏನು ಪ್ರಯೋಜನ ಇಲ್ಲ. ಬನ್ನಿ, ಒಬ್ರು ಒಂದು ಸಮಯ ಅಲ್ಲೇ ನಿಂತು ಹೋಗ್ತದೆ. ಯಾಕಂದ್ರೆ ನೀವು 3 ಗಂಟೆ ಫಿಲ್ಮ್ ಪಿಕ್ಚರ್ ನೋಡ್ತೀರಿ ಕಾಂತಾರ,
ಅರ್ಧ ಗಂಟೆ ಬಂದು ನಮ್ಮ ಮನೆಯಲ್ಲಿ ಕುತ್ಕೊಳ್ಳಿ, ನೀವು ದೈವದ ಕೆಲಸ ಆಗುವಾಗೆಲ್ಲ ನೋಡಿ, ಅಲ್ಲಿ ಕುತ್ಕೊಳ್ಬಾರ್ದು ಅಂತ ಹೇಳುದಲ್ಲ, ಕರೆಕ್ಟ್. ಇದು ಸಹ ಬೇಕು ನಮಗೆ, ನಮ್ಮ ಟ್ರೆಡಿಷನ್ಸ್ ಬೇಕು, ಬೇಕು, ಸಂಸ್ಕೃತಿ ಬೇಕು. ಸಹ ಬೇಕು. ಕರೆಕ್ಟ್, ನಮಗೆ ಪ್ರಧಾನ ಇದೆ ಅಲ್ವಾ, ಕರೆಕ್ಟ್. ಅದು ಬೇಕೇ ಬೇಕು. ಗ್ರೇಟ್ ಸರ್. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದ್ರಿ, ಕೊಡಮನ್ನಿ ತಾಯಿ ದೈವದ ಬಗ್ಗೆ ಎಲ್ಲ ಹೇಳಿದ್ರಿ. ಆ, ಅದಕ್ಕೆ ನಾನು ಇಂಟ್ರೊಡಕ್ಷನಲ್ಲಿ ಸಹ ಅದೇ ಹೇಳಿದ್ದು, ಒಂದು ತುಳುನಾಡಿನ ಸಂಸ್ಕೃತಿ, ಅದರ ಒಂದು ಭಕ್ತಿ ಆ, ಮತ್ತೆ ದೈವ ಪರಂಪರೆ ಬಗ್ಗೆ ಹೌದು. ಜನರಿಗೆ ತಿಳಿಲೇಬೇಕು. ಖಂಡಿತ Probably ಹೌದು, ನನ್ನ ಖಂಡಿತ. ಪಾಡ್ಕಾಸ್ಟ್ ಮೂಲಕ ಕೆಲವರಿಗೆ ಇದೊಂದು ದಾರಿದೀಪ ಆದರೆ ಅಷ್ಟೇ ಸಾಕು. ಪ್ರಾಬ್ಲಿ ಇವತ್ತು ನಾವು ಮಾತಾಡಿದಂಥ ತಲುಪಿತು ಅಂತ ಒಂದು ನೆಮ್ಮದಿ ಸಿಗ್ತದೆ. ಖಂಡಿತ. ಸೊ ಹೀಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಆ, ಸಮಾಜದಲ್ಲಿ ಹೀಗೆ ಒಳ್ಳೆ ಕೆಲಸ ನೀವು ಮುಂದುವರಿಸಲಿ, ನಿಮಗೆ ದೇವರು ದೈವ ಎಲ್ಲ ಶಕ್ತಿ ಕೊಡಲಿ. ಮತ್ತೆ ಒನ್ಸ್ ಅಗೇನ್ ನನ್ನ ಪಾಡ್ಕಾಸ್ಟ್ ಬಂದದಕ್ಕೆ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದ ಯಾವತ್ತೂ ಇದೆ. ನನ್ನ ಆಶೀರ್ವಾದ ಖಂಡಿತ ಉಂಟು ಸರ್. ನನಗೆ ಒಂದು ಖುಷಿ ಯಾಕಂದ್ರೆ, ಈಗ ನಾವು ಕೆಲವು ಜಾಗಕ್ಕೆ ಹೋಗಿ ನಾವೆಲ್ಲ ದೈವದ ಚಾಕರಿ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಆದ್ರೆ ನೀವು ನನ್ನನ್ನೊಂದು ಸೆಲೆಕ್ಟ್ ಮಾಡಿ ಇಲ್ಲಿ ಕರೆದ್ರಿ. ಯಾಕೆಂದ ನಿಮ್ಮಿಂದ ಇದೊಂದು ಇಡೀ ದೇಶಕ್ಕೆ ಇದೊಂದು ಪ್ರಚಾರವಾಯಿತು. ನಮ್ಮಂಥವರನ್ನು ಕರೆದು ಅದರ ವಿಚಾರ ಏನಂತ ನೀವು ಕೇಳಿದ್ರಿ, ಅದು ದೊಡ್ಡ ವಿಷಯ. ಯಾಕೆಂದ್ರೆ ಎಲ್ಲರಿಂದ ಆಗಲ್ಲ, ಅದಕ್ಕೆ ಒಂದು ಯೋಗ ಬೇಕಂತ ಹೇಳ್ತಾರೆ. ಕಾಸಿಗೆ ಹೋಗ ಕಾಸಿತ್ತನ್ನ ಕಾಸಿಗೆ ಬೋರ ಈಗ ಯೋಗ ಬೋರ್ಡ್ ಅಂತ ಯೋಗ ಹೇಳ್ತಾರೆ. ಬೋರ್ಡ್ ಅಂತ correct. ಯಾಕಂದ್ರೆ ನೀವು ಇಲ್ಲಿಗೆ ಕರೆದು ನನ್ನ ಹತ್ರ ನೀವು ಸಹ ಇದೊಂದು ನಮ್ಮನ್ನ ಸಂಸ್ಕೃತಿ, ನಮ್ಮ ದೇವರದ್ದು ಎಲ್ಲ ಉಳಿಬೇಕಾದ್ರೆ ಇಂಥವರನ್ನು ನಾವು ಸ್ಟುಡಿಯೋಕ್ಕೆ ಕರೆಸಿ ಇವರ ಹತ್ರ ಮಾತಾಡಿಸ್ಬೇಕಾದ್ರೆ ಉಳಿಬೇಕಂತ ನಿಮ್ಗೆ ಸಹ ಭಾವನೆ ಉಂಟು. ನಿಮ್ಗೆ ಸಹ ದೇವರು ಒಳ್ಳೇದು ಮಾಡ್ಲಿ. ನಾನು Thank ದೇವರ you ಹತ್ರ so ದಿನಾಲೂ much, ಪ್ರಾರ್ಥನೆ sir. ಮಾಡ್ತೇನೆ, Thank you ಆರೋಗ್ಯ so much. ಕೊಡ್ಲಿ. ಇಡೀ ನಮ್ಮ ದೇಶದ ಎಲ್ಲ ಜನರಿಗೆ, ನಮ್ಮ ತುಳುನಾಡಿನಲ್ಲಿ ಹುಟ್ಟಿದವರು ಯಾವ ದೇಶದಲ್ಲಿ ಇರ್ಲಿ ಕೊಡಿ, ಎಲ್ಲರಿಗೆ ದೇವರು ಒಳ್ಳೇದು ಮಾಡ್ಲಿ, ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ಲಿ. ನಾನು ಯಾವತ್ತೂ ನಿಮ್ಮ ಮೇಲೆ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಒಂದು ಪ್ರೀತಿ ನನ್ನ ಮೇಲೆ ಇದ್ರೆ ನನ್ನ ಶಕ್ತಿ ಯಾವತ್ತೂ ಕಮ್ಮಿ ಆಗ್ಲಿಕ್ಕಿಲ್ಲ. Thank you so much, sir. Thank you. So viewers, thank you for watching. I'm sure ಇನ್ಸ್ಪೈರ್ ಆಗಿದ್ದೀರಿ ಅಂತ ಎಣಿಸ್ತೇನೆ. ಹೀಗೆ ವಿಲ್ ಕಮ್ ಬ್ಯಾಕ್ ವಿತ್ ಮೋರ್ ಇನ್ಸ್ಪೈರಿಂಗ್ ಎಪಿಸೋಡ್. Till then, signing off from today's journey. Thank you so much. ಥ್ಯಾಂಕ್ ಯು ಸರ್. Thank you.